जलजत्वय नित्य सेवा प्रेमा विलासय परांकुश पादभक्तं कामादिदोष हरमात्म पदाश्रितानां रामानुजं यतिपतिं प्रणमामि मूर्ध्ना श्री विष्णुचित्तकुलनन्दन कल्पवल्लीं श्रीरंगराज हरिचंदन योगदृश्यां साक्षात् क्षमां करुणया कमलामिवान्यां गोदामनन्य शरणं प्रपद्ये उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गरम्यतलमङ्गल दीपरेखां श्रीरङ्गराजमहिषीं श्रियमाश्रयामः कृष्णो रक्षतु नो जगत्त्रय गुरुः कृष्णं नमस्याम्यहम् कृष्णे नामरशत्रवो विनिहताः कृष्णाय तस्मै नमः कृष्णादेव समुत्थितं जगदिदं कृष्णस्य दासोऽस्म्यहम् कृष्णे तिष्ठति सर्वमेतद् अखिलं हे कृष्ण रक्षस्व माम् नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ति सोच्छिष्टायां सजनिगलितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः अन्नवयल पुदुवै आण्डाळ அரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையா நாடி நீ வெங்கடவர்க்கென்ன விதி என்ன விம்மாத்தம் நாங்கடவா வண்ணமே நல்கு குத்து விளக்கெரிய கோட்டுக்கால் கட்டில் மேல் மெத்தன்ன பஞ்சசயனத்தின் மேலேறி கொத்தலர் பூங்குழல் நப்பின்னை கொங்கை மேல் வைத்து கிடந்த மலர் மார்பா வாய் திறவாய் மைத்தடங்கண்ணினாய் நீ உன் மணாளனை எத்தனை போதும் துயிலெழ ஒட்டாய் காண் எத்தனை ஏலும் பிரிவாத்த இல்லாயால் தத்துவமன்னே தகவேலோரெம்பாவாய் ஆண்டாள் ತಿರುವಡಿಗಳೇ ಶರಣಂ. ಶ್ರೇಯಪತಿಯಾಗಿ ಸರ್ವಸ್ಮಾತ್ ಪರನಾಗಿರ್ತಕ್ಕಂತಹ ಪರಾತ್ಪರನಾದ ಆ ಪರಮಾತ್ಮನನ್ನ ಆಂಡಾಳ್ ಪುರುಷಕಾರ ಪೂರ್ವಕವಾಗಿ ಆಶ್ರಯಣ ಮಾಡುತ್ತಿದ್ದಾಳೆ. ಕೃಷ್ಣಾವತಾರದಲ್ಲಿ ಪ್ರಧಾನ ಪುರುಷಕಾರ ಭೂತಳಾಗಿ ಇರ್ತಕ್ಕಂತಹ ನಪ್ಪಿನ್ನ ಪಿರಾಟ್ಟಿ ಯಶೋದಾದೇವಿಯ ಸಹೋದರನಾದ ಕುಂಭಗೋಪನ ಪುತ್ರಿಯಾಗಿ ಅವತಾರ ಮಾಡಿದರೂ ಕೂಡ ಅವಳು ಬೆಳೆದದ್ದೆಲ್ಲ ಯಶೋದಾದೇವಿಯ ಗೃಹದಲ್ಲಿ. ಸಾಕು ತಾಯಿಯಾದ ಯಶೋದೆಯೇ ಅವಳಿಗೆ ಅತ್ತೆ, ಅತ್ತೆಯಾದವಳೇ ಪತಿಯಾದ ಕೃಷ್ಣನಿಗೆ ತಾಯಿ. ಹೀಗೆ ಎಲ್ಲ ಸಂಬಂಧಗಳು ಕೂಡ ಆ
ನಪ್ಪಿನ ವಿರಾಟ್ಟಿಗೆ ನಂದಗೋಪನ ಮನೆಯಲ್ಲಿ ಉಂಟು. ಹಾಗೆ ಆ ನಂದಗೋಪಾಲನ ದಿವ್ಯವಾದ ಭವನದಲ್ಲಿ ಕೃಷ್ಣ ಪರಮಾತ್ಮನೊಡನೆ ಅಂತಃಪುರದಲ್ಲಿ ಶಯನ ಮಾಡಿಕೊಂಡಿರ್ತಕ್ಕಂತಹ ಆ ನಪ್ಪಿನ ವಿರಾಟ್ಟಿಯನ್ನ ಆಂಡಾಳ್ ಕಡೆತಿರವಾಯ್ ಎಂಬುದಾಗಿ ಸುಪ್ರಭಾತವನ್ನು ಹಾಡ್ತಾಳೆ. ಶಂದಾಮರೆ ಕೈಯಾಲ್ ಶೀರಾರ್ ಒಳೆಯೊಲಿಪ್ಪ ಒಂದು ತಿರವಾಯ್. ಎಲೈ ನಪ್ಪಿನ ಪಿರಾಟಿಯೇ, ನಿನ್ನ ಬಳೆಗಳು ಚೆನ್ನಾಗಿ ಶಬ್ದಿಸಬೇಕು. ಆ ಮಂಗಳಕರವಾದ ಶಬ್ದದಿಂದ ನಮ್ಮ ಕಿವಿಯ ಅಪವಿತ್ರತೆ ಏನಿದೆ ಅದೆಲ್ಲ ಕಳೆಯಬೇಕು. ಅದೇ ರೀತಿಯಾಗಿ ಗಂಧಂ ಕಮಳಂ ಕುಳಲಿ ಎಂಬುದರಿಂದ ನಿನ್ನ ಕೇಶದ ದಿವ್ಯವಾದ ಪರಿಮಳದಿಂದ ನಮ್ಮ ನಾಸಿಕದ ಆ ಅಮಂಗಳ ಅಪವಿತ್ರಗಳು ಕಳೆಯಬೇಕು. ಶಂದಾಮರೆ ಕೈಯಾಲೆಂಬ ಕೈಗಳ ಸ್ಪರ್ಶದಿಂದ ಶರೀರದ ದೋಷಗಳು ಇಲ್ಲವಾಗಬೇಕು. ನೀನು ಬಂದು ಒಂದು ತಿರವಾಯಿ ಎಂಬುದರಿಂದ ನಿನ್ನ ದಿವ್ಯ ದರ್ಶನದಿಂದ ಈ ಕಣ್ಣುಗಳು ಪುನೀತವಾಗಬೇಕು. ಇನ್ನು ಕಿವಿಗಳಿಗೆ ಬಳೆಗಳ ಶಬ್ದ, ಅದೇ ರೀತಿ ಕಣ್ಣುಗಳಿಗೆ ನಿನ್ನ ದಿವ್ಯ ದರ್ಶನ, ನಾಸಿಕಕ್ಕೆ ನಿನ್ನ ಕೇಶದ ದಿವ್ಯವಾದ ಪರಿಮಳ, ಶಂದಾಮರ ಕೈಗಳಿಂದ ಆ ಸ್ಪರ್ಶ. ಇನ್ನು ನಾಲಗೆಗೆ ಏನು ಅಂತ ಕೇಳಿದ್ರೆ ಪೇರ್ಪಾಡ. ಆ ನಿನ್ನ ಪತಿಯಾಗಿ ಇರ್ತಕ್ಕಂತಹ ನಿನ್ನೊಡನೆ ಶಯನ ಮಾಡಿಕೊಂಡೇ ಇರ್ತಕ್ಕಂತಹ ನಮ್ಮೆಲ್ಲರಿಗೂ ಸ್ವಾಮಿಯಾಗಿ ಇರ್ತಕ್ಕಂತಹ ಆ ಪರಮಾತ್ಮನ ನಾಮ ಸಂಕೀರ್ತನೆ ಮಾಡುವುದು ನಾಲಗೆಗೆ ಪ್ರಯೋಜನ. ಪಂಚೇಂದ್ರಿಯಗಳು ಕೂಡ ಯಾರಿಗೆ ಮೀಸಲಾಗಬೇಕು? ಪರಮಾತ್ಮನಿಗಲ್ಲವ. ಆದ್ದರಿಂದಲೇನೆ ವಿಚಿತ್ರ ದೇಹ ಸಂಪತ್ತಿಗೆ ಈಶ್ವರಾಯ ನಿವೇದಿತಂ ಪೂರ್ವಮೇವ ಕೃತ ಬ್ರಹ್ಮನ್ನೇ ಹಸ್ತಪಾದಾದಿ ಸಂಯುತ ಎಂಬುದಾಗಿ ಈ ಕೈ ಕಾಲು 5 ಕರ್ಮೇಂದ್ರಿಯಗಳು 5 ಜ್ಞಾನೇಂದ್ರಿಯಗಳು ಇವೆಲ್ಲವೂ ಕೂಡ ಪರಮಾತ್ಮನಿಗಾಗಿ ಮೀಸಲಾಗಬೇಕಲ್ಲವ. ಅಂತಹ ಪರಮಾತ್ಮನಿಗೆ ಮೀಸಲಾಗಬೇಕಾದರೆ ನೀನು ಅನುಗ್ರಹ ಮಾಡಬೇಕು. ನಿನ್ನ ಸಂಬಂಧದಿಂದ ಅವೆಲ್ಲವೂ ಕೂಡ ಪುನೀತವಾಗಬೇಕು. ಪರಮಾತ್ಮನನ್ನ ಆಶ್ರಯ ಮಾಡಬೇಕಾದ್ರೆ ಇವಳು ಬೇಕು, ಇವಳನ್ನ ಆಶ್ರಯ ಮಾಡಬೇಕಾದ್ರೆ ಇನ್ಯಾರು ಬೇಕು ಅಂದ್ರು ಯಾರು ಬೇಕಿಲ್ಲ. ತಾಯ ಮಡಿಲಲ್ಲಿ ಮಗು ಯಾರೂ ಹೇಳದೆ ಯಾರೂ ಕೇಳದೆ ತಾನಾಗಿ ಹೋಗಿ ಕುಳಿತುಕೊಳ್ಳಬಹುದಲ್ಲವ, ಅದು ತಾಯ ವಾತ್ಸಲ್ಯ. ಆ ರೀತಿ ಪರಮಾತ್ಮನನ್ನ ಆಶ್ರಯ ಮಾಡಬೇಕಾದರೆ ಅವನು ನಿರಂಕುಶ ಪ್ರಭುವಾಗಿ ಸ್ವತಂತ್ರನಾದವನಾದ್ದರಿಂದ ಆ ಪರಮಾತ್ಮನನ್ನ ಅಷ್ಟು ಸುಲಭವಾಗಿ ಆಶ್ರಯ ಮಾಡುವುದು ಅಸಾಧ್ಯ. ಆದ್ದರಿಂದ ಇವಳ ಮುಖೇನ ಹೋಗಬೇಕು. ಆದರೆ ಇವಳನ್ನ ಆಶ್ರಯ ಮಾಡುವುದಕ್ಕೆ ಬೇರಾರ ಸಹಕಾರವೂ ಬೇಡ. ವಾತ್ಸಲ್ಯಮಯಿಯಾಗಿ ಕೃಪಾ ಪರಿಪೂರ್ಣಳಾಗಿ ಪರಮಾತ್ಮನ ವಿಷಯದಲ್ಲಿ ವಾಲ್ಲಭ್ಯವುಳ್ಳವಳಾದ್ದರಿಂದ ಇವಳನ್ನ ನೇರಾಗಿ ನಾವು ಆಶ್ರಯ ಮಾಡಬಹುದು. ನಪ್ಪಿನ್ನೈ ಎಂಬುದಾಗಿ ಕರೀಬಹುದು, ನಂದಗೋಪಾಲನ್ ಮರುಮಹಳೆ ಎಂಬುದಾಗಿ ಹೇಳಬಹುದು. ಈ ರೀತಿಯಾಗಿ ಪರತ್ವದಿಂದ ಕೂಡಿದ ಸೌಲಭ್ಯದೊಡಗೂಡಿದ ಇವಳೇ ನಮಗೆ ಅತ್ಯಂತ ಆತ್ಮೀಯಳಾದ ಪುರುಷಕಾರವಲ್ಲವ ಎಂಬುದಾಗಿ ಪಂಚೇಂದ್ರಿಯಗಳಿಗೂ ಕೂಡ ಆಂಡಾಳ್ ಅವಳ ಆ ಮಂಗಳತ್ವವನ್ನು ಬಯಸ್ತಾಳೆ. ಹೀಗೆ ಶಂದಾಮರೆ ಕೈಯಾಲ್ ಶೀರಾರ್ ಒಳೆಯೊಲಿಪ್ಪ ಒಂದು ತಿರವಾಯ್ ಮಹಿಳ್ದು ಎಂಬುದಾಗಿ ಹೇಳ್ತಾಳೆ. ಮಹಿಳ್ದು ಅಂತ ಒಂದು ಮಾತಿದೆ ಅಲ್ಲಿ. ಏನು ಮಹಿಳ್ದು ಎಂದರೆ ಆನಂದದಿಂದ ಬಂದು ದ್ವಾರವನ್ನು ತೆರೆಯುವವಳಾಗು. ಏನೋ ಬೆಳಗಾಗೆದ್ದು ಬಾಗಿಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಬೆಳಗಾಗಿ ಅದು ಕರೀತಾರೆ, ಏನಪ್ಪಾ ಇವ್ರ ಕಾಟ ಎಂಬುದಾಗಿ ಬೇಸರದಿಂದ ತೆಗಿಬಾರ್ದು. ಮಗಿಂಡು ನೀ ಪರಮಾತ್ಮನನ್ನ ಅರಸಿ ಬಂದ ಈ ಚೇತನರಿಗಾಗಿ ಆ ಪರಮಾತ್ಮನೊಡನೆ ಇವರನ್ನ ಕೂಡಿಸುವುದಕ್ಕಾಗಿ ನಾನಿಂದು ಆ ಪರಮಾತ್ಮನಿಂದ ನೇಮಿಸಲ್ಪಟ್ಟನಲ್ಲ ಎಂಬಂತಹ ಆನಂದದಿಂದ ಬಂದು ಬಾಗಿಲು ತೆಗಿ. ಮಗಿಂಡು ಯಾರಿಗಾದರೂ ಏನಾದರೂ ಒಂದು ಕಾರ್ಯ ಮಾಡಿಕೊಡ್ಬೇಕಾದ್ರೆ ಸಂತೋಷದಿಂದ ಮಾಡಬೇಕಲ್ಲವ. ಅದನ್ನು ಬೇಸರದಿಂದಲೋ ಅವರನ್ನು ನಿಂದನೆ ಮಾಡುತ್ತಲೋ ಮಾಡಿದರೆ ಆ ಕಾರ್ಯ ಅದು ಫಲಿಸುತ್ತದ. ಪರಮಾತ್ಮನಿಗೆ ದೀಪ ಹಚ್ಚಿದ್ವಿ, ಅಯ್ಯೋ ಇಷ್ಟೊಂದು ದೀಪ ಹಚ್ಚಬೇಕಾ, ಇಷ್ಟೊಂದು ಮಾಡಬೇಕಾ, ಯಾರ ಕೈಲಾಗುತ್ತೆ ಅಂದರೆ ಪರಮಾತ್ಮ ನೀ ಹಚ್ಚಲೇಬೇಡ ಅಂತಾನೆ. ಅವನು ಕೇಳಿದಾನ, ನಾವು ದೀಪ ಹಚ್ಚಿ ಅವನು ಬೆಳಕನ್ನು ಪಡೆಯಬೇಕಾ? ಅವನು ಯಾರು? ಪರಮಾತ್ಮ ಪರಂಜ್ಯೋತಿ ಸ್ವರೂಪನಾದವನು. ಯಾವ ದೀಪವನ್ನ ಹಚ್ಚಿಯೋ ಆ ಪರಮಾತ್ಮನಿಗೆ ನಮ್ಮಿಂದ ಬೆಳಕು ಏರ್ಪಡಬೇಕಾದ ಅವಶ್ಯಕತೆಯೇ ಇಲ್ಲ. ಆ ಪರಮಪದವಂತೂ ಸದಾಕಾಲ
ಬೆಳಕಿನಿಂದ ತುಂಬಿದ ಲೋಕ. ಕತ್ತಲೆ ಎಂಬುದು ಆ ಪರಮಪದದಲ್ಲಿ ಇಲ್ಲವೇ ಇಲ್ಲ. ಅದು ಬೆಳಕಿನ ಲೋಕ. ಅಲ್ಲಿ ರಾತ್ರಿ ಇಲ್ಲ, ಕತ್ತಲೆ ಇಲ್ಲ, ಅಜ್ಞಾನವಿಲ್ಲ, ನೋವಿಲ್ಲ, ವೃದ್ಧಾಪ್ಯವಿಲ್ಲ, ಮರಣವಿಲ್ಲ. ಅಂತಹ ಒಂದು ದಿವ್ಯವಾದ ಲೋಕವಲ್ಲವ ಆ ಪರಮಪದ ಸಾಮ್ರಾಜ್ಯ. ಅಂತಹ ಆ ಬೆಳಕಿನ ಲೋಕದಲ್ಲಿ ನಾವು ದೀಪವನ್ನು ಹಚ್ಚಬೇಕಾ? ಪರಮಾತ್ಮ ಎಲ್ಲಿದನೋ ಅವನನ್ನೇ ಪರಂಜ್ಯೋತಿ ಎಂಬುದಾಗಿ ಉಪನಿಷತ್ತು ಕರೆಯುತ್ತೆ. ಯಾರು ಪರಂಜ್ಯೋತಿ? ಸೂರ್ಯ ಚಂದ್ರನನ್ನ ಯಾರು ಆಕಾಶದಲ್ಲಿ ಸ್ವಸ್ಥಾನದಲ್ಲಿ ನಿಲ್ಲಿಸಿ ಅವರಿಗೆ ಬೆಳಕನ್ನ ಕೊಟ್ಟವರು ಯಾರು ಅಂತ ಕೇಳ್ತಾಳೆ ಗಾರ್ಗಿ. ಆ ಯಾಜ್ಞವಲ್ಕ್ಯರು ಜನಕರಾಜನ ಬ್ರಹ್ಮ ಸದಸ್ಸಿನಲ್ಲಿ ಪ್ರಶ್ನೆಯನ್ನ ಕೇಳ್ತಾಳೆ ಗಾರ್ಗಿ. ಆಗ ಈ ಯಾಜ್ಞವಲ್ಕ್ಯರ ಉತ್ತರವನ್ನ ಕೊಡ್ತಾರೆ. ಏನಂತ? ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಎಂಬುದಾಗಿ ಹೇಳಿ, ಯಾರು ಸೂರ್ಯ ಚಂದ್ರಮಸೌ ವಿಧೃತೆ ತಿಷ್ಠತಃ, ಯಾವಾತ ಸೂರ್ಯ ಚಂದ್ರನನ್ನ ಆಕಾಶದಲ್ಲಿ ಅವರವರಗಳ ಸ್ಥಾನದಲ್ಲಿ ನಿಲ್ಲಿಸಿ ಅವರುಗಳು ಪ್ರಕಾಶ ಬೀರುವಂತೆ ಅವರುಗಳಿಗೆ ಜ್ಯೋತಿಷನ್ನ ಕೊಟ್ಟು ಅವರಿಗೆ ಬೆಳಕನ್ನ ಕೊಟ್ಟು ಲೋಕಕ್ಕೆ ಬೆಳಕನ್ನ ಕೊಡುವಂತೆ ನಿಯಮನ ಮಾಡಿದವನು ಯಾರೋ ಅವನು ಪರಮಾತ್ಮ, ಅವನು ಪರಬ್ರಹ್ಮ, ಅವನು ಪರಂಜ್ಯೋತಿಷ್ ಎಂಬುದಾಗಿ ಯಾಜ್ಞವಲ್ಕ್ಯರು ಆ ಗಾರ್ಗಿಗೆ ಬ್ರಹ್ಮ ಸದಸ್ಸಿನಲ್ಲಿ ಉತ್ತರವನ್ನ ಕೊಟ್ಟರಲ್ಲವ. ನಾವು ದೀಪವನ್ನ ಹಚ್ಚಿಯ ಅವನಿಗೆ ಬೆಳಕು ಬರಬೇಕು. ಅವನೇ ದೀಪವಲ್ಲವ. ಆ ಏರ್ಪಾಡಿಕ್ಕೆ ಅಡಿಬಿಳಕ್ಕೆ ಅಂದುಬಿಟ್ಲು. ಎಲ್ಲ ಕಡೆ ಅಂಧಕಾರ ತುಂಬಿರುವಾಗ ಬೆಳಕನ್ನ ಕೊಡುವವನೇ ಆ ಪರಮಾತ್ಮ. ಹಾಗಿರುವಾಗ ನಾವ್ಯಾಕೆ ದೀಪ ಹಚ್ಚಬೇಕು ಅಂದ್ರೆ ಅದೊಂದು ಕೈಂಕರ್ಯ, ಪರಮಾತ್ಮನಿಗೆ ಮಾಡುವ ಸೇವೆ. ಅಲ್ಪರಾದ ನಾವು ಆ ಪರಮಾತ್ಮನಿಗೆ ಏನು ಮಾಡಲಾದೀತು? ಏನಾದರೂ ಒಂದು ಮಾಡಬೇಕು ಅಂತ ನಮ್ಗನ್ಸುತ್ತೆ. ಪರಮಾತ್ಮ ಅದನ್ನು ಮಾಡು ಇದನ್ನು ಮಾಡು ಅಂತ ನಿಯಮನ ಮಾಡ್ತಾನೆ. ಅದಕ್ಕೆ ಮೇಲೆ ಶಾಸ್ತ್ರಗಳು ಕೆಲವನ್ನ ಹೇಳುತ್ತೆ, ಇಂತಿಂಥದ್ದನ್ನ ಪರಮಾತ್ಮನಿಗೆ ಮಾಡು. ನಮಗೆ ಗೊತ್ತಿಲ್ಲ ಏನು ಮಾಡಿದ್ರೆ ಪರಮಾತ್ಮನಿಗೆ ಪ್ರಿಯ ಅಂತ ಅವನು ನಮ್ಮ ಜೊತೆ ಮಾತಾಡೋದಿಲ್ಲ. ಅರ್ಚಾಮೂರ್ತಿಯಾಗಿರುವಾಗ ಮೌನವಾಗಿ ಇರ್ತಾನೆ. ಅವನೇನಾದರೂ ಮಾತಾಡ್ತಾನ? ನಾವು ದೀಪ ಹಚ್ಚಿಟ್ರೂ ಸರಿ, ಹಚ್ಚಿಡದೆ ಹೋದ್ರೂ ಸರಿ, ಅನ್ನ ಪ್ರಸಾದ ಮಾಡಿಟ್ರೂ ಸರಿ, ಬರೀ ಅಕ್ಕಿನೇ ಇಟ್ರೂ ಸರಿ, ಪಾಪ ಅವನು ಕೇಳ್ತಾನ? ನಾವು ಏನು ಕೊಟ್ರೆ ಅದನ್ನು ಸ್ವೀಕಾರ ಮಾಡ್ತಾನೆ. ಅರ್ಚಕ ಪರಾಧೀನ ಅಖಿಲಾತ್ಮ ಸ್ಥಿತಿ ಎಂಬುದಾಗಿ ಆ ಅರ್ಚಾಮೂರ್ತಿಯಾಗಿ ಪರಮಾತ್ಮ ಮರದಲ್ಲಿ, ಲೋಹದಲ್ಲಿ, ಶಿಲೆಯಲ್ಲಿ, ಸುಧಾ ತಿರುಮೇನಿ, ಮಣ್ಣಿನಲ್ಲಿ ನಾವು ಯಾವುದರಲ್ಲಿ ಆ ಪರಮಾತ್ಮನ ಬಿಂಬವನ್ನ ಮಾಡಿ ಅದನ್ನ ಪರಮಾತ್ಮ ಅಂತ ಕರೆದ್ರೆ ಅದನ್ನೇ ಅತ್ಯಂತ ಪ್ರೀತಿಯಿಂದ ತನಗೆ ಶರೀರವಾಗಿ ಅಂಗೀಕಾರ ಮಾಡಿ ನಮ್ಮ ಆರಾಧನೆಯನ್ನ ಸ್ವೀಕಾರ ಮಾಡುವ ಪರಮ ಸುಲಭನಾದ ಮೂರ್ತಿ ಅರ್ಚಾಮೂರ್ತಿ ಅಲ್ಲವ. ಏನಾದರೂ ಕೇಳ್ತಾನ? ನಾವು ಏನು ಮಾಡಿದ್ರೂ ಕೇಳೋದಿಲ್ಲ. ಆ ಪರಮಾತ್ಮ ಸುಮ್ಮನೆ ನಾವು ಮಾಡೋದೆಲ್ಲ ಮಾಡಿಸ್ಕೋತಾನೆ. ಅರ್ಚಕ ಪರಾಧೀನ ಅಂದರೆ ಯಾರು ಅರ್ಚನೆ ಮಾಡ್ತಾರೋ, ಯಾರು ಪೂಜೆಯನ್ನ ಮಾಡ್ತಾರೋ ಅವರಿಗೆ ತನ್ನನ್ನ ಒಪ್ಪಿಸಿಕೊಂಡು ಬಿಡ್ತಾನಂತೆ. ಪರತಂತ್ರನಾಗಿ ಬಿಟ್ಟಿದ್ದಾನೆ. ಏನು ಬಾಯ್ ತೆರೆದು ಅರ್ಚಾಮೂರ್ತಿ ದೇವಾಲಯದ ಗರ್ಭಗೃಹದಲ್ಲಿರುವ ತಿರುನಾರಾಯಣ ಯಾವತ್ತಾದರೂ ಮಾತಾಡಿ, ಇವತ್ತು ನನಗೆ ಸಕ್ಕರೆ ಪೊಂಗಲ್ ಬೇಡ, ಇವತ್ತು ಪುಳಿಯೋಗರೆ ಬೇಡ, ಇವತ್ತು ನನಗೆ ದೋಸೆ ಬೇಡ, ಏನಾದರೂ ಪರಮಾತ್ಮ ಹೇಳ್ತಾನ? ನಾವು ಏನು ಮಾಡಿಕೊಟ್ರೆ ಪರಮಾತ್ಮ ಅದನ್ನು ಅಂಗೀಕಾರ ಮಾಡ್ತಾನಲ್ಲವ. ಇದು ಅರ್ಚಾವತಾರದ ಸೌಲಭ್ಯ. ಆ ರೀತಿ ಆ ಪರಮಾತ್ಮನಿಗೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವನು ಏನು ಮಾತಾಡಲ್ಲ, ಏನು ಕೇಳೋದಿಲ್ಲ, ಏನನ್ನೂ ಹೇಳುವುದಿಲ್ಲ. ಆದ್ದರಿಂದ ನಾವು ಯಾಕೆ ತಿಳ್ಕೊಳ್ಬೇಕು? ಶಾಸ್ತ್ರ ಮುಖೇನ ಪರಮಾತ್ಮನಿಗೆ ಅರ್ಚಾಮೂರ್ತಿಯಾಗಿರುವ ಪರಮಾತ್ಮನಿಗೆ ಏನೇನು ಕೈಂಕರ್ಯ ಮಾಡಬೇಕು, ಹೇಗೆ ಕೈಂಕರ್ಯ ಮಾಡಬೇಕು, ಏನು ಮಾಡಿದ್ರೆ ಅವನಿಗೆ ಆನಂದ, ಏನು ಮಾಡಿದ್ರೆ ಅವನಿಗೆ ಹಿಡಿಸೋಲ್ಲ, ಇದೆಲ್ಲವನ್ನ ನಮಗೆ ತಿಳಿಸಿಕೊಡುವುದೇ ಶಾಸ್ತ್ರಗಳು. ಶಾಸ್ತ್ರ ಮುಖೇನ ನಾವೆಲ್ಲ ತಿಳ್ಕೊಳ್ಬೇಕು. ಆದ್ದರಿಂದಲೇ ನಮಗೆ ದೀವಟಿಗೆಯಂತೆ ಶಾಸ್ತ್ರ ಮಾರ್ಗದರ್ಶನ ಮಾಡುತ್ತೆ. ಈ ಮಾರ್ಗದಲ್ಲಿ ಹೋಗಿ, ಇದನ್ನು ಮಾಡಿರಿ, ಇದನ್ನು ಮಾಡಬೇಡಿ, ಇದು ತಪ್ಪು, ಇದು ಸರಿ, ಇದು ವಿಧಿ, ಇದು ನಿಷೇಧಿಸಲ್ಪಟ್ಟದ್ದು ಎಂಬುದಾಗಿ ನಮಗೆಲ್ಲವನ್ನು ತಿಳಿಸಿಕೊಡುವುದು ಶಾಸ್ತ್ರಗಳು. ಆ ಶಾಸ್ತ್ರ ಹೇಳುತ್ತೆ, ವಿಷ್ಣು ಮಂದಿರದ ಒಳಗೂ ಹೊರಗೂ ಯಾರು ದೀಪವನ್ನ ಹಚ್ತಾರೆ ಅವರಿಗೆ ಪರಮಪದ ಪ್ರಾಪ್ತಿ ಎಂಬುದಾಗಿ ಶಾಸ್ತ್ರಗಳೇ ಹೇಳುತ್ತೆ. ದೀಪವನ್ನ ಉರಿಸುವುದರಿಂದ
ಪಿತೃಗಳಿಗೆ ಆನಂದ. ದೀಪವನ್ನು ಬೆಳಗಿಸುವುದರಿಂದ ಪರಮಾತ್ಮನಿಗೆ ಅತ್ಯಂತ ಸಂತೋಷ. ದೀಪವನ್ನು ಬೆಳಗುವುದರಿಂದ ಲೋಕದಲ್ಲಿರುವವರಿಗೆ ಆನಂದ. ಪಿತೃಗಳು, ದೇವತೆಗಳು, ಪರಮಾತ್ಮ ಎಲ್ಲರೂ ಕೂಡ ದೀಪಾರೋಪಣ ಮಾಡುವುದರಿಂದ ಆನಂದವನ್ನು ಪಡ್ತಾರೆ. ಆದ್ದರಿಂದ ದೀಪವನ್ನು ಬೆಳಗಿಸಿರಿ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಹಾಡ ಹಗಲು ಇಷ್ಟೊಂದು ಬೆಳಕಿದೆ, ಸೂರ್ಯ ಉರಿತಾ ಇದ್ದಾನೆ, ಎಲ್ಲರ ಮನೆಯಲ್ಲೂ ಬೆಳಗ್ಗೆ ಹೊತ್ತು ದೀಪ ಹಚ್ತೀವಿ. ಯಾಕೆ ಬೇಕು? ಬೆಳಕಿಲ್ಲ ಅಂತ ದೀಪ ಹಚ್ತೀವ? ಅಲ್ಲ, ಪರಮಾತ್ಮನಿಗೆ ಪ್ರಿಯವಾಗಲಿ ಅಂತ ಹಚ್ತೀವಿ. ಬೆಳಕಿಗಾಗಿ ಅನ್ನೋದು ಎರಡನೆಯದು. ಬೆಳಕಿರುವಾಗಲೂ ಇಷ್ಟು ಬೆಳಕಿದೆ, ಇಷ್ಟು ದೀಪವನ್ನು ಯಾಕೆ ಹಚ್ಚಬೇಕು? ಅವನ ಆನಂದಕ್ಕಾಗಿ ಹಚ್ಚಬೇಕು, ಅವನ ಸನ್ನಿಧಾನದಲ್ಲಿ ಹಚ್ಚಬೇಕು. ಅವನ ಮಾತಾದ ಶಾಸ್ತ್ರಗಳು ಹೇಳುವುದರಿಂದ ಅದನ್ನು ಮಾಡಬೇಕು. ಹಿರಿಯರು ಪೂರ್ವಿಕರು ಮಾಡಿದರೆ ಅದನ್ನು ನಾವು ಮಾಡಬೇಕು. ಗುರು ಹಿರಿಯರು ನಮ್ಗೆ ಹೇಳ್ತಾರೆ, ಅದನ್ನು ಪರಿಪಾಲಿಸಬೇಕು. ಇದು ನಮಗೆ ಮುಖ್ಯ. ಆ ರೀತಿ ಇಲ್ಲಿ ಆ ಪರಮಾತ್ಮನಿಗೆ ಏನು ಕೈಂಕರ್ಯ ಮಾಡಬೇಕು ಎಂಬುದನ್ನು ಶಾಸ್ತ್ರಗಳು ತಿಳಿಸಿಕೊಡುವುದರಿಂದ ಶಾಸ್ತ್ರ ಮುಖೇನ ಅರಿತು ಈ ಎಲ್ಲ ಕೈಂಕರ್ಯಗಳನ್ನು ಆತ್ಮ ಮಾಡಬೇಕಲ್ಲವಾ? ಹಾಗೆ ಕೈಂಕರ್ಯವನ್ನು ಮಾಡುವ ಆತ್ಮನನ್ನ ಪರಮಾತ್ಮನ ಬಳಿಯಲ್ಲಿ ಒಪ್ಪಿಸಿ ಆ ಪರಮಾತ್ಮನಿಗೆ ಕೈಂಕರ್ಯ ಮಾಡುವಂತೆ ನಮ್ಮನ್ನ ನಿಯಮನ ಮಾಡುವವಳು ಯಾರು ಅಂದರೆ ಮಹಾಲಕ್ಷ್ಮಿ. ಲೋಕಾಚಾರ್ಯರು ಒಂದೇ ಮಾತು ಹೇಳ್ಬಿಟ್ರು. ಎಲ್ಲಿ ಹೇಳಿದ್ರು? ಹೇಗೆ ಹೇಳಿದ್ರು? ಒಬ್ಬ ಯಜಮಾನ ತನ್ನ ಮನೆಗೆ ಆಳುಗಳನ್ನು ಗೊತ್ತು ಮಾಡ್ಕೊಳ್ತಾರೆ. ಮನೆ ಕೆಲಸ ಮಾಡೋಕ್ಕೆ ಆಳುಗಳು ಬೇಕು ಎಂಬುದಾಗಿ ಆಳುಗಳನ್ನು ಯಜಮಾನ ಕರೆದು ಅವರನ್ನು ಸಂಬಳಕ್ಕೆ ಇಟ್ಕೊಳ್ತಾನೆ. ಆಮೇಲೆ ಆಳುಗಳೆಲ್ಲ ಬಂದರು. ಏನು ಮಾಡಬೇಕು ಅಂತ ಒಳಗಡೆ ಹೋಗಿ ಅಮ್ಮವರನ್ನು ಕೇಳಿ ಅಂತಾರೆ. ಈ ಯಜಮಾನನ ಕೆಲಸ ಹೇಳ್ತಾನೆ. ಕೆಲಸ ಮಾಡಿಸುವವಳು ಯಾರು? ಮನೆಯ ಯಜಮಾನಿ, ಮನೆಯ ಒಡತಿ. ಆಳುಗಳನ್ನು ನಿಯಮನ ಮಾಡುವುದು, ಆಳುಗಳಿಗೆ ಸಂಬಳ ಕೊಡುವುದು ಮನೆಯ ಯಜಮಾನ. ಆದರೆ ಅವರ ಕೈಯಲ್ಲಿ ಕೆಲಸ ಮಾಡಿಸುವವಳು ಯಾರು? ಮನೆಯ ಯಜಮಾನಿ. ಅನಂತರ ಅವ್ರನ್ನ ಇಟ್ಕೋಬೇಕಾ ಬೇಡವಾ ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇವ್ರು ಒಂದು ಮಾಡಿದರೆ ಅವಳು 10 ಪಟ್ಟಿ ಹೇಳಿ ಇವರೇ ಇರಲಿ ಇವರಿರಲಿ ಎಂಬುದಾಗಿ ಪರಮಾತ್ಮನ ಮುಂದೆ ಶಿಫಾರಸು ಮಾಡ್ತಾಳಲ್ಲವ ಪಿರಾಟಿ. ಹಾಗೆ ಇಲ್ಲಿಯೂ ಕೂಡ ಪರಮಾತ್ಮ ಪತ್ರ ಬರೀತಾರೆ. ಇಷ್ಟು ಜನ ಕೆಲಸದ ಆಳುಗಳು ನಮ್ಮ ಮನೆ ಕೆಲಸಕ್ಕೆ ಬರೀತಾರೆ, ಇಷ್ಟು ಕೂಲಿಗೆ ಅಂತ ಬರೀತಾರೆ. ಯಾರ ಹೆಸರಲ್ಲಿ? ಯಜಮಾನನ ಹೆಸರಿನಲ್ಲಿ ಪತ್ರ ಬರೀತಾರೆ. ಕಾಂಟ್ರಾಕ್ಟ್ ಪತ್ರ ಯಾರ ಹೆಸರಲ್ಲಿ? ಯಜಮಾನನ ಹೆಸರಿನಲ್ಲಿ. ಆದರೆ ಕೆಲಸ ಮಾಡುವುದು ಮಾತ್ರ ಮನೆಯ ಯಜಮಾನಿಗೆ. ಆ ರೀತಿ ಇಲ್ಲಿಯೂ ಕೂಡ ಪರಮಾತ್ಮನಿಗೆ ದಾಸಭೂತರು, ಪರಮಾತ್ಮನಿಗೆ ಶೇಷಭೂತರು, ಪರಮಾತ್ಮನಿಗೆ ಕೈಂಕರ್ಯ. ಆದರೆ ಕೈಂಕರ್ಯದಲ್ಲಿ ನಮ್ಮನ್ನ ನಿಯಮನ ಮಾಡುವವಳಾರು? ಪಿರಾಟಿ. ಹಾಗೆ ಕೈಂಕರ್ಯದಲ್ಲಿ ನಿಯಮನ ಮಾಡುವವಳು ಅವಳು. ಅದಾದ ನಂತರ ಒಂದು ಮಾಡಿದ್ರೆ 10 ಪಟ್ಟಾಗಿ ಪರಮಾತ್ಮನ ಮುಂದೆ ಹೇಳ್ತಾಳಂತೆ. ಒಂದು ಕೆಲಸ ಮಾಡಿದ್ರೆ ನಾವು 100 ಮಾಡಿದ್ವಿ ಅಂತ ಪರಮಾತ್ಮನ ಮುಂದೆ ಹೇಳ್ತಾಳಂತೆ. ಕಾರಣ ನಮ್ಮ ಮೇಲಿನ ವಾತ್ಸಲ್ಯ. ಹಾಗೆ ಪರಮಾತ್ಮ ಮೇಲೆ 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 ನಮ್ಮನ್ನ ಅಂಗೀಕಾರ ಮಾಡಬೇಕು ಎಂಬ ಆಸೆಯನ್ನು ಉಳ್ಳವಳು ಪಿರಾಟಿ. ಆದ್ದರಿಂದ 10 ಒಂದನ್ನು ಮಾಡಿದ್ರೆ 100 ಮಾಡಿ ಪರಮಾತ್ಮನ ಮುಂದೆ ಅದನ್ನು ವರ್ಣನೆ ಮಾಡ್ತಾಳಂತೆ. ನಮ್ಮ ಮಕ್ಕಳು ಮನೆಯಲ್ಲಿ ಏನೋ ಒಂದು ಸಣ್ಣ ಕೆಲಸ, ಒಂದು ಲೋಟ ಅಲ್ಲಿಂದ ತಂದು ಇಲ್ಲಿ ಇಟ್ಬಿಡುತ್ತೆ ಮಗು. ನಾವು ಬಂದವ್ರಿಗೆಲ್ಲ ಹೇಳ್ತೀವಿ, ನಮ್ಮ ಮಗು ಬಿಂದಿಗೆನೇ ತೊಗೊಂಬಂದು ಇಟ್ಬಿಡ್ತು ಅಂತೀವಿ. ಅದು ತಂದಿರೋದು ಒಂದು ಲೋಟ. ನಮ್ಮ ದೃಷ್ಟಿಲೇನು ಅದು ಒಂದು ಲೋಟ ತಂದಿರೋದೆ, ಬಿಂದಿಗೆ ತಂದದ್ದಕ್ಕೆ ನಮ್ಮ ಪ್ರೀತಿಗೆ ಅದು ಸಮಾನ. ನಾವು ಹಾಗೆ ಭಾವಿಸ್ತೀವಿ. ಕಾರಣ ಏನು? ಅಷ್ಟು ಪುಟ್ಟ ಮಗು ತಾನಾಗಿ ಒಂದು ಲೋಟ ತಗೊಂಬಂದು ಇಡ್ತಲ್ಲ, ನಮ್ಮ ಕಣ್ಣಿಗೆ ಅದೇ ಬಿಂದಿಗೆ ಅನ್ನೋ ಭಾವ. ಆ ರೀತಿ ಇಲ್ಲಿ ಲೋಟವನ್ನ ತಂದರೆ ಬಿಂದಿಗೆ ತಂದಿತು ಎಂದು ತಾಯಿ ಹೇಳುವಂತೆ ಅಲ್ಪ ಕೈಂಕರ್ಯ ಮಾಡಿದರು ಮಹತ್ತರ ಕೈಂಕರ್ಯ ಮಾಡಿದರು ಎಂಬುದಾಗಿ ಪರಮಾತ್ಮನ ಮುಂದೆ ಈ ತಾಯಿ ಪಿರಾಟಿ ಪರಮಾತ್ಮನಿಗೆ ನಿವೇದನೆ ಮಾಡ್ತಾಳಂತೆ. ಈ ರೀತಿ ಆ ಕೈಂಕರ್ಯವನ್ನ ನೇಮನ ಮಾಡುವುದು, ಅಧಿಕಾಧಿಕ ಕೈಂಕರ್ಯವನ್ನ ಮಾಡುವಂತೆ ನಮ್ಮನ್ನ ಪ್ರೋತ್ಸಾಹಿಸುವುದು, ಮಾಡಿದ್ದನ್ನ 100 ಪಟ್ಟಾಗಿ ಪರಮಾತ್ಮನಿಗೆ ತಿಳಿಸುವುದು, ಇದೆಲ್ಲವನ್ನ ಮಾಡುವವಳಾರು? ಪಿರಾಟಿ. ಪುರುಷಕಾರ ರೂಪಿಣಿಯಾಗಿ ಪರಮಾತ್ಮನ ವಕ್ಷಸ್ಥಳದಲ್ಲಿ ಅನವರತ ವಿರಾಜಮಾನಳಾಗಿ ನಮಗಾಗಿ ಪರಮಾತ್ಮನನ್ನ
ಅರೆ ಕ್ಷಣವೂ ಬಿಟ್ಟಿರದೇ ಇರತಕ್ಕಂತಹ ಕರುಣಾಮಯ್ಯಾದ ಮಹಾಲಕ್ಷ್ಮಿ ಆ ದಿವ್ಯ ಮಹಿಷಿಯರು ಇದೆಲ್ಲ ಮಾಡ್ತಾರಲ್ಲವ. ಕೃಷ್ಣಾವತಾರದಲ್ಲಿ ರುಕ್ಮಿಣಿಯಾಗಿ ಬಂದವಳು ಶ್ರೀ ಮಹಾಲಕ್ಷ್ಮಿ, ಸತ್ಯಭಾಮಿ ಅವಳಾಗಿ ಬಂದವಳೆ ಭೂಮಿ ವಿರಾಟ್ಟಿ, ಸತ್ಯ ಎಂಬತಕ್ಕಂತಹ ಒಬ್ಬ ಪತ್ನಿಯಾಗಿ ಬಂದವಳೆ ನೀಲಾ ಎಂಬತಕ್ಕಂತಹ ಕುಂಭಗೋಪನ ಪುತ್ರಿಯಾಗಿ ಯಶೋದೆಯ ಸಹೋದರನ ಮಗಳಾಗಿ ಇರುವವಳು. ಈ ರೀತಿ ಮೂವರೂ ಕೂಡ ಕೃಷ್ಣ ಪರಮಾತ್ಮ ಅವತರಿಸಿದಾಗ ಅವತಾರವನ್ನ ಮಾಡಿದವರು. ಆದರೆ ಈ ನೀಳ ಗೊಲ್ಲ ಕನ್ಯೆಯಾದ್ದರಿಂದ, ಇವರುಗಳು ಗೋಪಿ ಆದ್ದರಿಂದ ಇವರುಗಳು ಗೊಲ್ಲ ಕನ್ಯೆಯನ್ನ ಒಬ್ಬ ತಮ್ಮಂತೆಯೇ ಒಬ್ಬ ಗೋಪಾಲಕರ ಪುತ್ರಿಯಾದವಳನ್ನ ಆಶ್ರಯಣ ಮಾಡ್ತಾರೆ. ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯಿ ಎಂಬುದಾಗಿ. ನಂದಗೋಪಾಲನಿಗೆ ಸೊಸೆಯಾಗುವವಳು ಅಂದ್ರೆ ಗೊಲ್ಲತಿ. ನಾವು ಕೂಡ ಗೊಲ್ಲತಿಯರು. ಆದ್ದರಿಂದ ಕೃಷ್ಣನ ಗೊಲ್ಲಪತ್ನಿಯನ್ನ ನಾವು ಆಶ್ರಯಣ ಮಾಡ್ತೀವಿ. ಇವರು ರುಕ್ಮಿಣಿಯ ಬಳಿಗೆ ಹೋಗಲಿಲ್ಲ. ಸತ್ಯ ಭಾಮ ಅವಳು ಭೂಮಿ ವಿರಾಟಿಯ ಅವತಾರ, ಅವಳ ಬಳಿಗೂ ಹೋಗಲಿಲ್ಲ. ಗೊಲ್ಲ ಕನ್ನಿಕೆಯಾಗಿ ಇರುವ ನಪ್ಪಿನ್ನೆಯನ್ನು ಆಶ್ರಯಣ ಮಾಡ್ತಾರೆ. ಕಾರಣ ಏನು? ನಮ್ಮ ಹುಡುಗಿ ಇವಳು ಅಂತ, ನಮ್ಮವಳು, ನಮ್ಮಂತೆಯೇ ಇವಳೊಬ್ಬಳು ಗೊಲ್ಲತಿ ಅಲ್ವಾ, ನಮ್ಮ ಹುಡುಗಿ ಇರುವಾಗ ಇನ್ಯಾರು ಯಾಕೆ ಬೇಕು ಎಂಬ ಹಾಗೆ ನಮ್ಮ ಮಧ್ಯದಲ್ಲಿ ಒಬ್ಬಳಾಗಿ ಇದ್ದಂತಹ ಒಬ್ಬ ಗೊಲ್ಲತಿಯಲ್ಲವಾ, ಆದ್ದರಿಂದ ಇವಳೇ ನಮಗೆ ಪುರುಷಕಾರ ಎಂಬುದಾಗಿ ಭಾವಿಸಿ ನಪ್ಪಿನ್ನಾಯ್ ಎಂಬುದಾಗಿ ಅವಳನ್ನ ಸಂಬೋಧನೆ ಮಾಡಿ ಅವಳನ್ನ ಕೃಷ್ಣ ಪರಮಾತ್ಮನ ನಾಮ ಸಂಕೀರ್ತನೆಯನ್ನ ಮಾಡುತ್ತಾ ಆ ಪರಮಾತ್ಮನ ದಿವ್ಯ ಸೇವೆಗಾಗಿ ಎದ್ದು ಬರುವಂತೆ ದೇವಿ ಆಂಡಾಳ್ ಪ್ರಾರ್ಥನೆ ಮಾಡ್ತಾಳೆ, ನಿಯಮನ ಮಾಡ್ತಾಳೆ. ಅವರೆಲ್ಲ ಪರಮಪದದಲ್ಲಿರುವ ನಿತ್ಯ ಸೂರಿಗಳು ಅಂತ ಭಾವಿಸಿದ್ರೆ ಪ್ರಾರ್ಥನೆ, ಗೋಕುಲದಲ್ಲಿ ಇರುವ ಒಬ್ಬ ಸಖಿ ಅಂತ ಭಾವಿಸಿದ್ರೆ ಇವರೆಲ್ಲ ಅವಳಿಗೆ ನಿಯಮನ ಮಾಡುವುದು. ಹೇಗೆ ಮಾಡಿದರೂ ಕೂಡ ಅದು ನಪ್ಪಿನ ವಿರಾಟಿಗೆ ಬಹಳ ಇಷ್ಟವಾದದ್ದು. ಇವರು ಹೀಗೆಲ್ಲ ಕರೆದರೂ ಕೂಡ ಆ ಪರಮಾತ್ಮ ಅವನನ್ನ ಪಾಡ, ಆ ಕೃಷ್ಣ ಪರಮಾತ್ಮನನ್ನ ಗಾನ ಮಾಡುವುದಕ್ಕಾಗಿ ಎದ್ದು ಬಾ, ಒಲ್ಲೈ ನೀ போதாய் உனக்கென்ன வேறுடையை எல்லாரும் போந்தாರೋ ಪೋಂದಾರ್ ಪೋಂದೆಣ್ಣಿಕೊಳ್ಳ್ ಎಂಬುದಾಗಿ ಅವಳು ಎಣಿಸಿಕೊಳ್ಳಲಿ, ಅವಳ ಸ್ಪರ್ಶ ನಮಗೆ ಸಿಗಲಿ. ಅಷ್ಟೂ ಜನ ಕನ್ನಿಕೆಯರನ್ನ ಎಣಿಸಬೇಕು ಅಂದರೆ ಎಷ್ಟು ಕಾಲ ಬೇಕು? ಅಷ್ಟು ಕಾಲ ಅವಳು ನಮ್ಮ ಮಧ್ಯದಲ್ಲಿ ಇರಲಿ, ಅಷ್ಟು ಕಾಲ ಅವಳನ್ನ ನಾವು ಕಾಣಬಹುದಲ್ಲವಾ ಎಂಬ ಭಾಗವತರ ದರ್ಶನ, ಭಾಗವತರ ವಾಣಿಯನ್ನು ಕೇಳುವ ಆಸೆ, ಭಾಗವತರನ್ನ ಪುರುಷಕಾರವಾಗಿ ಬಯಸುವಿಕೆ, ಆ ಪಿರಾಟ್ಟಿಯನ್ನ ಪರಿಪೂರ್ಣವಾಗಿ ಆಶ್ರಯಣ ಮಾಡಿದ್ದರ ಸಂಕೇತವಾಗಿ ಆಂಡಾಳ್ ಅವಳನ್ನು ನೋಡಿ ಹೇಳ್ತಾಳೆ, சந்தாமரை கையால் சீரார் வளை ஒலிப்ப வந்து திறவாய் ಮಹಿಳ್ದು. ಆನಂದದಿಂದ ಬಂದು ದ್ವಾರವನ್ನ ತೆರೆಯುವವಳಾಗು. ಏನೋ ಬೆಳಗಾಗಿ ಬಂದು ಹಿಂಸೆ ಮಾಡ್ತಾರೆ ಎಂದು ಭಾವಿಸಬೇಡ. ನಾನು ಕೃಷ್ಣನನ್ನ ಪ್ರೇಮಿಸಿದಂತೆ ಇವರುಗಳೂ ಕೂಡ ಕೃಷ್ಣನಲ್ಲಿ ಅಪರಿಮಿತವಾದ ಪ್ರೇಮವುಳ್ಳವರು. ಇಷ್ಟು ಚೇತನರು ಕೂಡ ಕೃಷ್ಣಾರ್ಪಣವಾಗಬೇಕು ಎಂಬ ಆನಂದದಿಂದ ಬಂದು ಬಾಗಿಲನ್ನು ತೆರೆ. ಏನೂ ಅರಿಯದ ಗೋಪಿಕೆಯರಾದ ನಾವು ಹೀಗೆ ಬಂದೆವಲ್ಲ ಎಂಬ ಆನಂದದಿಂದ ದ್ವಾರವನ್ನು ತೆಗೆ. ಹೀಗೆಲ್ಲ ಹಲವಾರು ಅರ್ಥದಲ್ಲಿ ಪಂಚೇಂದ್ರಿಯಗಳಿಗೆ 5 ಇಂದ್ರಿಯಗಳಿಗೆ 5 ಆಗೋಯ್ತು. ಏನು? ನಾಸಿಕಕ್ಕೆ ಅವಳ ಪರಿಮಳ ಸೂಸುವ ಕೇಶ, ಅದೇ ರೀತಿ ನಾಲಿಗೆಗೆ ಮೈಥುನನ್ ಪೇರ್ಪಾಡ ಅಂತ ಭಗವನ್ನಾಮ ಸಂಕೀರ್ತನೆ, ಕಿವಿಗಳಿಗೆ ಶೀರಾರ್ ವಳೆಯೊಲಿಪ್ಪ ಕಣಕಣ ಎಂದು ಶಬ್ದ ಮಾಡುವ ಬಳೆಗಳ ಮಂಜುಳನಾದ, ಕೈಗಳಿಗೆ ಕೈಯಾಲ್ ಎಂಬುದಾಗಿ ಆ ಪರಮಾತ್ಮನ ಕೈ ಮೇಲೆ ಇಡತಕ್ಕಂತಹ ಇವಳ ಕೈಗಳ ಒಂದು ಸ್ಪರ್ಶ, ಇವೆಲ್ಲವನ್ನ ಆಂಡಾಳು ಬಯಸ್ತಾ ಇದ್ದಾಳೆ. ಇಲ್ಲಿ ಏನ್ ಹೇಳ್ತಾಳೆ? ಒಲ್ಲೈ ನೀ ಪೋದಾಯ್ ಉನಕ್ಕೆನ್ನ ವೇರುಡೆಯೈ. ಇಷ್ಟು ಹೊತ್ತು ಕೂಡ ಕಾಯುವ ತಾಳ್ಮೆಯಾದರೂ ಇತ್ತು. ನಿನ್ನನ್ನು ನೋಡಿದ ಮೇಲೆ ನಾವಿನ್ನು ಪರಮಾತ್ಮನಿಗಾಗಿ ಕಾಯೋಲ್ಲ. ಕಾರಣವೇನು? ನಿನ್ನ ಆ ಅಂಗಸೌಷ್ಠವ, ನಿನ್ನ ಆನಂದ, ನಿನ್ನ ತುಟಿಗಳ ಕೆಂಪು, ನಿನ್ನ ಅಲಂಕಾರ, ಇದೆಲ್ಲ ಏನು ಹೇಳ್ತಾ ಇದೆ? ಕೃಷ್ಣ ಪರಮಾತ್ಮನ ಸಂಶ್ಲೇಷದಿಂದ ಏರ್ಪಟ್ಟಂತಹ ಸೊಬಗು ಇದು. ನೇರಿಳೆಯೀರ್
ಶೇರಿಳೆಯೀರ್ ಎಂದರೆ ಏನೋ ಆಭರಣ ತೊಟ್ಕೊಂಡಿದ್ದಾರೆ, ಆಭರಣವನ್ನು ತೊಟ್ಟಿದ್ದಾರೆ. ಕೃಷ್ಣ ಪರಮಾತ್ಮನಿಗೆ ಆನಂದ ಉಂಟು ಮಾಡುವುದಕ್ಕಾಗಿ ಒಳ್ಳೆಯ ವಸ್ತ್ರ, ಒಳ್ಳೆಯ ಆಭರಣಗಳನ್ನು ತೊಟ್ಟುಕೊಂಡು ಈ ಗೋಪಿಕೆಯರು ಬಂದಿದ್ದಾರೆ. ಆದರೆ ಅವೆಲ್ಲಕ್ಕಿಂತ ದೊಡ್ಡ ಆಭರಣ ಅದ್ಯಾವುದು? ಕೃಷ್ಣ ಪರಮಾತ್ಮನನ್ನು ಸೇರ್ತೇವೆ ಎಂಬತಕ್ಕಂತಹ ತೀರದ ಅಭಿಲಾಷೆ. ಕೃಷ್ಣ ಪರಮಾತ್ಮನನ್ನ ನಮ್ಮ ವಶ ಮಾಡಿಕೊಳ್ತೇವೆ ಎಂಬ ಭಾವ. ಕೃಷ್ಣ ಸಂಶ್ಲೇಷ ಅಂತ ಕೇಳಿದ ಕೂಡಲೇ ಮೈಯಲ್ಲಿ ಏರ್ಪಟ್ಟ ಕಾಂತಿ, ಆ ಕಾಂತಿಯೇ ಇವರಿಗೆ ವಿಶೇಷ ಆಭರಣವಲ್ಲವ. ಪರಮಾತ್ಮ ಸಮಾಗಮ ಅಂದ್ರೇನೆ ಆನಂದ ಮೈ ತುಂಬಿ ಬಂದ್ಬಿಡುತ್ತೆ. ಆ ಆನಂದ ಪ್ರತಿ ಅವಯವದಲ್ಲಿ ಕಂಗೊಳಿಸುತ್ತದೆಯಲ್ಲವ. ಅಂತಹ ವಿಶೇಷವಾದ ತೇಜಸ್ಸಿನಿಂದ ಆಭರಣದಿಂದ ಅಲಂಕೃತರಾದ ಗೋಪಿಕೆಯರೇ ಪೋದುವಿನು ಅಂತ ಮೊದಲನೆಯ ಪಾಶುರದಲ್ಲೇ ಆಹ್ವಾನ ಕೊಟ್ಬಿಟ್ಲಲ್ವಾ. ಹಾಗೆ ಕೊಟ್ಟಿದ್ದು ಸಾಲದು ಅಂತ ಒಂದೊಂದು ಪಾಶುರದಲ್ಲೂ ಅಷ್ಟಷ್ಟು ಗೋಪಕನ್ನಿಕೆಯರನ್ನ ವ್ರತಾಚರಣೆಗಾಗಿ ಆಹ್ವಾನ ಮಾಡಿದಳಲ್ಲವ. ಹೀಗೆಲ್ಲ ಕಷ್ಟಪಟ್ಟು ಆಂಡಾಳ್ ಈಗ ಕೃಷ್ಣ ಬೃಂದಾವನದಲ್ಲಿ ಇದ್ದಾನೆ. ಪಕ್ಕದಲ್ಲಿ ಈ ರಾಧೆಯೂ ಇದ್ದಾಳೆ, ಅರವಿಂದವೂ ಇದ್ದಾಳೆ. ಅರವಿಂದವಲ್ಲಿ ಅಂತ ಒಬ್ಬ. ಆ ಅರವಿಂದವಲ್ಲಿ ಯಾರು? ಪರಮಾತ್ಮನಿಗೆ ಸಂಕಲ್ಪವನ್ನು ಉಳ್ಳಂತಹ, ಪರಮಾತ್ಮನನ್ನ ಪಡೆಯಲೇಬೇಕು ಎಂಬತಕ್ಕಂತಹ ಸಂಕಲ್ಪವನ್ನು ಉಳ್ಳಂತಹವರ ಕಾಂತಿ. ಅಂತಹ ಕಾಂತಿಯಿಂದ ಕೂಡಿದವಳು ನೀನಲ್ಲವಾ ಎಂಬುದಾಗಿ ಇಲ್ಲಿ ಭಾವ. ಹೀಗಲ್ಲ ಹಲವಾರು ಭಾವಗಳನ್ನು ಇಟ್ಟು ನೀಳಾದೇವಿಯನ್ನ ಮಹಿಳ್ದೆ ಆನಂದದಿಂದ ಎದ್ದು ಬಂದು ದ್ವಾರವನ್ನ ತೆರೆಯುವವಳಾಗು ಎಂದಾಗ ಅವಳು ಇನ್ನೇನು ಎದ್ದು ಹೋಗಿ ಬಾಗಿಲು ತೆರಿಬೇಕು. ಆಗ ಇವನೇನು ಮಾಡದ ಕಳ್ಳ, ನನ್ನನ್ನ ಆಶ್ರಯಿಸಿ ಬರುವವರು ಇವಳ ಬಳಿಗೆ ಹೋಗ್ತಾರೆ. ಕಾರಣ ಇವಳ ಕೃಪೆ ಮಾಡಬೇಕು, ಇವಳ ಮುಖೇನ ನನ್ನ ಬಳಿಗೆ ಬರಬೇಕು ಅಂತ ಎಲ್ಲ ಆತ್ಮಗಳು ಬಯಸ್ತಾರೆ. ಹೀಗೆ ನನಗಾಗಿ ಬಂದವರನ್ನ ಇವಳು ಆಧರಿಸ್ತಾಳೆ, ಇವಳು ಸ್ವಾಗತ ಮಾಡ್ತಾಳೆ, ಇವಳು ಸುಖಾಗಮನವನ್ನು ಮಾಡ್ತಾಳೆ, ಇವಳು ನಮ್ಮ ಬಳಿಗೆ ಕರ್ಕೊಂಡು ಬರ್ತಾರೆ. ಹಾಗೆ ನನ್ನನ್ನ ಅರಸಿ ಬರುವವರನ್ನ ಇವಳು ಓಲೈಸ್ತಾಳಲ್ಲ. ಆದ್ದರಿಂದ ಇವಳನ್ನ ಅಪೇಕ್ಷಿಸಿ ಬರುವವರನ್ನ ನಾನು ಓಲೈಸಬೇಕು ಅನ್ನೋದು ಕೃಷ್ಣನ ಅಭಿಪ್ರಾಯ. ಯಾರ್ಯಾರು ಪರಮಾತ್ಮನ ಬಳಿಗೆ ಬರಬೇಕು ಅಂತಾರೆ ಅವರು ಪಿರಾಟ್ಟಿ ಮುಖೇನ ಬರ್ತಾರೆ, ಅವಳನ್ನು ಸ್ತೋತ್ರ ಮಾಡ್ತಾರೆ, ಅವಳ ಕರ್ಕೊಂಡು ಬಂದು ಇವನ ಹತ್ರ ಸೇರಿಸ್ತಾಳೆ. ನನ್ನನ್ನ ಆಶ್ರಯಿಸಿ ಬರುವವರಿಗೆ ಇವಳು ಸ್ವಾಗತವನ್ನು ಬಯಸಿ ಇವಳು ಅವರನ್ನು ಕರೆದುಕೊಂಡು ಬರುವಂತೆ ಈಗ ಇವಳನ್ನ ಬೇಡ್ತಾ ಇವ್ರು ಬಂದಿದ್ದಾರೆ. ಯಾರನ್ನು ಕರಿತಾ ಇದ್ದಾರೆ? ನಪ್ಪಿನ್ನ ನಂಗಾಯ್ ಅಂತ ಇವಳನ್ನು ಕರಿತಾ ಇದ್ದಾರೆ. ಹೀಗೆ ಇವಳನ್ನು ಆಶ್ರಯಿಸಿ ಬರುವವರಿಗೆ ನಾನು ಸುಖಾಗಮನ ಬಯಸಬೇಕು. ನನ್ನನ್ನು ಆಶ್ರಯಿಸಿ ಬರುವವರಿಗೆ ಇವಳು ಕೃಪೆ ಮಾಡ್ತಾಳೆ, ಇವಳನ್ನು ಆಶ್ರಯಿಸಿ ಬರುವವರಿಗೆ ನಾನು ಕೃಪೆ ಮಾಡಬೇಕು ಅಂತ ಅವನಿಗೆ ಹೇಳಕ್ ಹೋಗ್ತಾನೆ. ನಾನು ಬಾಗಿಲು ತೆಗಿತೀನಿ ಅಂತಾನೆ. ಇವರು ನಪ್ಪಿನ್ನೆಯನ್ನ ಬಂದು ಬಾಗಿಲು ತೆಗಿಯಿಂದ್ರು. ಈಗ ಅವನೇನು ಹೇಳ್ದ? ನಿನಗಾಗಿ ಬಂದವರನ್ನ ನಾನು ಸ್ವಾಗತ ಮಾಡಬೇಡವಾ, ನಾನು ಹೋಗ್ತೀನಿ ಅಂತಾನೆ. ಎಷ್ಟೋ ಬೇಡ ಅಂತಾಳೆ. ಇಲ್ಲ ನಾನೇ ಹೋಗೋದು ಅಂತಾನೆ. ಇವನಿಗೆ ಹೀಗೆ ಆ ಬಾಗಿಲಿನ ಚಿಲಕವನ್ನ ತೆರೆಯಬೇಕು ಎಂಬುದಾಗಿ ನಪ್ಪಿನ ಪಿರಾಟ್ಟಿ ಪ್ರಯತ್ನ ಮಾಡಿ ಇವರು ಕರೆದ್ರಲ್ಲ, ಎದ್ದೇ ಬಿಡಬೇಕು ಅಂತ ಏಳುವುದಕ್ಕೆ ಸನ್ನಾಹ ಮಾಡಿದಾಗ ಇವಳ ಪತಿಯಾದ ಆ ಕಳ್ಳ ಕೃಷ್ಣ ಅವರಿಗೆ ನನ್ನ ಬಳಿಗೆ ಬಂದವರನ್ನ ನೀನು ಆಧರಿಸೋ ಹಾಗೆ ನಿನ್ನ ಬಳಿಗೆ ಬಂದವರನ್ನ ನಾನು ಆಧರಿಸ್ಬೇಕು ಅಂತ ಹೇಳಿಬಿಟ್ಟು ಅವಳ ಕೈಯನ್ನು ಹಿಡಿದು ಮತ್ತೆ ಹಾಸಿಗೆಯಲ್ಲಿ ಮಲಗಿಸಿ ಅವಳನ್ನು ಆಲಿಂಗನ ಮಾಡಿಬಿಡ್ತಾನಂತೆ. ಆಯ್ತಾ? ಕೃಷ್ಣ ಲಿಂಗನ ಮಾಡ್ತು ಅಂದರೆ ಪ್ರಪಂಚವೇ ಮರ್ತು ಹೋಗುತ್ತೆ. ಇದು ಹೊರಗೆ ನಿಂತವರ ನೆನಪಲ್ಲಿರ್ತಾರೆ. ಆ ನಪ್ಪಿನ್ನೇ ಹೀಗೆ ಆ ಕೃಷ್ಣ ಇವಳನ್ನು ಆಲಿಂಗನ ಮಾಡಿ ಇವಳು ಹೊರಗೆ ಹೋಗಿ ಆ ಬಾಗಿಲನ್ನು ತೆಗೆದು ಹೊರಗಿರುವವರನ್ನ ಕರೆಯದಂತೆ ಕೃಷ್ಣ ಪರಮಾತ್ಮ ಇವಳನ್ನು ಗಾಢಾಲಿಂಗನ ಮಾಡಿಕೊಂಡು ಮಲಗಿಸ್ಬಿಟ್ಟ ಪಲ್ಲಂಗದಲ್ಲಿ. ಆಮೇಲೆ ಏನಾಯ್ತು? ಅವಳು ಮಲಗಿದ್ದರಿಂದ, ಅವಳನ್ನ ಆಲಿಂಗನ ಮಾಡಿದ್ದರಿಂದ, ಅವಳ ಸ್ಪರ್ಶದಿಂದ ಇವನೂ ಮೈಮರೆತು ಬಿಟ್ಟ. ಈಗ ಬಾಗಿಲು ತೆಗಿಯೋಕೆ ಎದ್ದು ಬರೋಕ್ಕೆ ನೀಡೇನ ಇವನು ಬಿಡೋಲ್ಲ, ಇವನು ಎದ್ದು ಬರೋಕ್ಕೆ
ಅಯ್ಯೋ ಪರಮಾತ್ಮನನ್ನು ಅಪೇಕ್ಷಿಸಿ ಬಂದವರು ನಮ್ಮ ಮೂಲಕ ಹೋಗ್ಬೇಕಲ್ವಾ, ಇಲ್ಲದೆ ಹೋದ್ರೆ ಅವರೇನಾದ್ರು ತಳ್ಳಿಬಿಟ್ರೆ ಅಪರಾಧ ನೋಡಿ ಏನು ಮಾಡೋದು, ಆದ್ರಿಂದ ನಾನೇ ಹೋಗಬೇಕು ಅಂತ ಇವಳು ಅವನನ್ನು ಆಲಂಗಿಸ್ತಾಳೆ, ಅವನು ಮೈಮರೆತು ಮಲಗ್ತಾನೆ. ಈ ರೀತಿ ನಪ್ಪಿನ್ನೆಯೂ ಕೂಡ ಪರಮಾತ್ಮನ ಆಲಿಂಗನದಲ್ಲಿ ಮೈಮರೆತಳು, ಕೃಷ್ಣನೂ ಕೂಡ ನಪ್ಪಿನ್ನೆಯ ಆಲಿಂಗನದಲ್ಲಿ ಅವನು ಮೈಮರೆತ. ಈ ರೀತಿ ತಮ್ಮನ್ನ ರಕ್ಷಿಸಬೇಕು ಎಂಬುದರಲ್ಲಿ ಪೈಪೋಟಿ ಮಾಡುತ್ತಾ ನಾನು ಹೋಗಿ ಬಾಗಿಲು ತೆಗಿಬೇಕು ಅಂತ ನಮ್ಮ ರಕ್ಷಣೆಯಲ್ಲಿ ಪೈಪೋಟಿ ನಡೆಸುವ ಈ ಮಿಥುನವೇ ನಮಗೆ ಆರಾಧ್ಯ ದೈವ ಎಂಬುದನ್ನ ಆಂಡಾಳ್ ನಿರೂಪಣೆ ಮಾಡುತ್ತಾ ಆ ಮಿಥುನಕ್ಕೆ ಸುಪ್ರಭಾತ, ಮಿಥುನ ಅಂದ್ರೆ ಜೋಡಿ ಅಂತ ಅರ್ಥ, ಆ ಮಿಥುನಕ್ಕೆ ಸುಪ್ರಭಾತವನ್ನ ಹಾಡಿ ಕೈಂಕರ್ಯವನ್ನ ಅಪೇಕ್ಷೆ ಪಡ್ತಕ್ಕಂತಹ ಅತ್ಯದ್ಭುತವಾದ ತಿರುಪ್ಪಾವೈ ದಿವ್ಯಶಾಸ್ತ್ರದ 19ನೇ ಪಾಶುರವೇ ಕುತ್ತು ವಿಳಕ್ಕೆರಿಯ ಕೊಟ್ಟು ಕಾಲ್ ಕಟ್ಟಿಲ್ ಮೇಲ್ ಮೆತ್ತನ್ನ ಪಂಚಶಯನತ್ತಿನ್ ಮೇಲೇರಿ. ಈ ನಪ್ಪಿಣ್ಣೆ ಹೇಗಿದ್ದಾಳೆ, ಇವಳು ಯಾರು, ಹೇಗಿದೆ, ಕೃಷ್ಣನ ಅಂತಃಪುರದ ಒಳಗಿನ ವಾತಾವರಣ ಹೇಗಿದೆ. ಮೊದಲು ನಂದಗೋಪಾಲನ ಮನೆಯ ಹೊರಗಡೆ ಗೋಕುಲವನ್ನು ವರ್ಣನೆ ಮಾಡಿದ್ರು, ಅನಂತರ ನಂದಗೋಪಾಲನ ಭವನವನ್ನು ವರ್ಣನೆ ಮಾಡಿದ್ರು, ಈಗ ಅವನ ಅಂತಃಪುರಕ್ಕೆ ಬಂದಿದ್ದಾರೆ. ಅದನ್ನ ಹೇಳ್ತಾಳೆ ಕುತ್ತು ವಿಳಕ್ಕು ಎರಿಯ. ಕುತ್ತು ವಿಳಕ್ಕು ಅಂದ್ರೆ ದೀಪಸ್ತಂಭಗಳು, ಎತ್ತರವಾಗಿರುವ ದೀಪಸ್ತಂಭಗಳು. ಆ ದೀಪಸ್ತಂಭಗಳಲ್ಲಿ ಆ ಜ್ಯೋತಿ ಉರಿತಾ ಇದೆ. ಕುತ್ತು ವಿಳಕ್ಕು ಎರಿಯ, ಪ್ರಜ್ವಲಿಸುತ್ತಿರಲಾಗಿ, ಉರಿಯುತ್ತಿರಲಾಗಿ. ಕುತ್ತು ವಿಳಕ್ಕು ಎಂದರೆ ನೋಡುವುದಕ್ಕೆ ಅತಿ ಸುಂದರವಾಗಿ ಪರಮಾತ್ಮನಿಂದ ಬೆಳಗಲ್ಪಡ್ತಕ್ಕಂತಹ ಅದ್ಭುತವಾದ ಆ ದೀಪ, ಅದನ್ನ ಕುತ್ತು ವಿಳಕ್ಕು ಎಂಬುದಾಗಿ ಕರೀತಾರೆ. ಹೀಗೆ ಆ ಕುತ್ತು ವಿಳಕ್ಕಲ್ಲಿರ್ತಕ್ಕಂಥ ಒಬ್ಬ ಅಧಿದೇವತೆ. ಎಲ್ಲವೂ ಕೂಡ ಪರಮಪದದಲ್ಲಿ ಪರಮಾತ್ಮ ಅವತರಿಸಿದ ಕಡೆಗಳಲ್ಲಿ ಎಲ್ಲರೂ ಕೂಡ ಒಬ್ಬೊಬ್ಬ ನಿತ್ಯ ಸೂರಿಗಳಲ್ಲವ. ಈ ದೀಪಗಳು ಕೂಡ ನಿತ್ಯ ಸೂರಿಗಳು. ನಾವು ಬೆಳಗಿದ್ವಿ, ಅಲ್ಲಿ ಬೆಳಗ್ತಾ ಇದೆ, ಪರಮಾತ್ಮನಿಗೆ ಬೆಳಕನ್ನು ಕೊಡ್ತಾ ಇದೆ. ಈ ದೀಪಗಳು ಹೊರಗಡೆ ಅಥವಾ ಒಳಗಡೆ ವಿಷ್ಣು ಮಂದಿರದಲ್ಲಿ ಬೆಳಗಲ್ಪಡಬೇಕು ಅನ್ನೋದು ಶಾಸ್ತ್ರ ಹೇಳೋದು. ಆದರೆ ಇವರಿಗೇನು ಗೊತ್ತೇ ಇಲ್ವಲ್ಲ, ಇವರಿಗೆ ಶಾಸ್ತ್ರವೇ ತಿಳಿಯದು. ಎಡಗೈ ಬಲಗೈಗಳಿಗೆ ವ್ಯತ್ಯಾಸ ತಿಳಿಯದ ಗೋಪಕನ್ನಿಕೆಯರು ಎಡಗೈ ಬಲಗೈಯನ್ನು ನೋಡಿ ಹೂವನ್ನು ಸಮರ್ಪಣೆ ಮಾಡ್ತಾರೆ. ಆದ್ದರಿಂದ ಆಂಡಾಳಿ ಏನ್ ಹೇಳ್ತಾಳೆ, ಕುತ್ತು ವಿಳಕ್ಕು ಎರಿಯ ಕೋಟಿಕಾಲ್ ಕಟ್ಟಿಲ್ ಮೇಲ್. ಕುತ್ತು ವಿಳಕ್ಕು ಎರಿಯ, ದೀಪಸ್ತಂಭಗಳು ಪ್ರಜ್ವಲಿಸುತ್ತಿರಲಾಗಿ, ಚೆನ್ನಾಗಿ ಬೆಳಗುತ್ತಿರಲಾಗಿ ಎಂಬುದಾಗಿ ಹೇಳ್ತಾಳೆ. ಇದರ ಅರ್ಥವೇನು, ಹೊರಗಡೆ ಸೂರ್ಯ ನಡುನೆತ್ತಿಗೆ ಬಂದಾಯಿತು. ಇಷ್ಟು ಜನ ಗೋಪಿಮಾರು, ಇಷ್ಟು ಜನ ಭಾಗವತೋತ್ತಮರು, ಕೃಷ್ಣನ ತಾಯಿ, ಕೃಷ್ಣನ ತಂದೆ ಇವರನ್ನೆಲ್ಲ ಎಚ್ಚರಿಸುವ ವೇಳೆಗೆ ಈಗೇನಾಯ್ತು, ಸೂರ್ಯ ನಡುನೆತ್ತಿಗೆ ಬರುವ ವೇಳೆಯಾಯಿತು. ಇನ್ನೇನು ಪ್ರಾತಃ ಕಾಲದ ಲಕ್ಷಣ ಹೇಳ್ತಾರೆ. ಆದ್ದರಿಂದ ಆಂಡಾಳ್ ಇವರಿಗೆ ಅಂತರಂಗವಾದ ಒಂದು ಪ್ರಾತಃ ಕಾಲದ ಲಕ್ಷಣವನ್ನ ಇಲ್ಲಿ ಹೇಳ್ತಾಳೆ. ಅದೇನು, ನಪ್ಪಿನ್ನಯ ವಕ್ಷಸ್ಥಳದ ಮೇಲೆ ತಲೆಯಿಟ್ಟು ಮಲಗಿ ಆ ನಪ್ಪಿನ್ನಾದೇವಿಯ ಭೋಗವನ್ನ ಸವಿಯುತ್ತಾ ಇರ್ತಕ್ಕಂತಹ ಹೇ ನಂದಗೋಪಾಲನೆ. ಏನೋ ಸುಮ್ಮನೆ ಇಲ್ಲಿ ಕರೆದ್ರು ಅಂತ ಅರ್ಥವಲ್ಲ. ಎಂಬೆರುಮಾಟಿ ಅಶೋಧಾಯ್, ಅದೇ ರೀತಿ ಇವಳನ್ನ ಆ ಅಂಬರ್ಕೋಮಾನಾದ ಪರಮಾತ್ಮನಿಗೆ ಪಟ್ಟ ಮಹಿಷಿ ಎಂಬುದಾಗಿ ನಿನ್ನೆಯ ಭಾಷಣದಲ್ಲಿ ಆಂಡಾಳ್ ಸಂಬೋಧನೆ ಮಾಡಿದಳು. ಈಗ ಆ ಕೃಷ್ಣನಾಮ ಸಂಕೀರ್ತನೆಯನ್ನ, ರಾಮನಾಮ ಸಂಕೀರ್ತನೆಯನ್ನ ಹಾಡ್ತಾನೆ ಮನೆಗೆ ಬರ್ತಾರೆ. ಕೃಷ್ಣನ ಮನೆಯ ಬಾಗಿಲಿಗೆ ಬರ್ತಾರೆ, ಕೃಷ್ಣನ ಅಂತಃಪುರದ ಬಾಗಿಲಿಗೆ ಬರ್ತಾರೆ. ಒಳಗಿರುವ ಕೃಷ್ಣನನ್ನ ನೋಡ್ತಾರೆ, ಪಕ್ಕದಲ್ಲಿ ಮಲಗಿರುವ ನಪ್ಪಿನ್ನಯ್ಯನ ನೋಡ್ತಾರೆ. ಇಲ್ಲಿ ತನಕ ಬಂದಿದ್ದೀವಿ, ಇನ್ನು ನಮ್ಮ ಕೈಂಕರ್ಯ ನಿಮಗೆ. ಆದ್ದರಿಂದ ಆ ಕೈಂಕರ್ಯವನ್ನ ಸ್ವೀಕಾರ ಮಾಡಬೇಕು. ಇಷ್ಟೊತ್ತು ಭಾಗವತೋತ್ತಮರಿಗೆ ಏನ್ ಹೇಳಿದ್ಲು, ಕೈಂಕರ್ಯ ಮಾಡೋದಕ್ಕೆ ಹೇಳಿ ಎಂದ್ಲು. ಈಗ ಇವರನ್ನ ನೋಡಿ ಏನ್ ಹೇಳ್ತಾಳೆ, ಕೈಂಕರ್ಯ ಸ್ವೀಕಾರ ಮಾಡೋದಕ್ಕೆ ಹೇಳಿ. ನಾವು ಕೊಡಬೇಕು, ಕೊಡೋದಕ್ಕೋಸ್ಕರ ಹೇಳಿ ಅಂತ ಎಲ್ಲ ಭಾಗವತರನ್ನು ನೆಪ್ಸಿದ್ಲು. ಈಗ ತೆಗೆದುಕೊಳ್ಳುವುದಕ್ಕೆ ಹೇಳಿ ಅಂತ ದಿವ್ಯ ದಂಪತಿಗಳಿಗೆ ದೇವಿ ಆಂಡಾಳ್ ಸುಪ್ರಭಾತವನ್ನು ಹಾಡ್ತಾಳೆ.
ಕುತ್ತು ವಿಳಕ್ ಎರಿಯ, ದೀಪಸ್ತಂಭಗಳು ಪ್ರಜ್ವಲಿಸುತ್ತಿರಲಾಗಿ. ಅಂದ್ರೆ ಅರ್ಥವೇನು? ನಾವೆಲ್ಲ ಅಪರರಾತ್ರಿ ಕಾರಿರುಳು ಕಾರ್ಗತ್ತಲೆ ಇದೆಲ್ಲ ನೋಡಿ ಆ ಕೃಷ್ಣನ ಮುಖ ಎಲ್ಲಾದ್ರೂ ಕಾಣುತ್ತಾ ಎಂಬುದಾಗಿ ಎಲ್ಲೋ ಮರೆಯಲ್ಲಿ ನಿಂತು ಹೇಗೋ ನೋಡಿ ಅವನ ಮುಖವನ್ನು ನೋಡುವ ದೌರ್ಭಾಗ್ಯ ನಮ್ಮದು. ಕಾರಣ ಏನು? ಕೃಷ್ಣನನ್ನು ನೋಡುವ ಸ್ವಾತಂತ್ರ್ಯ ನಮಗಿಲ್ಲ. ಹೀಗೆ ಎಲ್ಲೋ ಗೋವರ್ಧನದ ತಪ್ಪಲು, ಯಮುನಾ ನದಿಯ ಮರಳು, ಇನ್ಯಾವುದೋ ಪರ್ವತ, ಹೀಗಲ್ಲವ ನಮ್ಮ ಪಾಡು. ಆದರೆ ನಿನ್ನ ಭಾಗ್ಯ ಏನು? ದೀಪವೇ ಇಲ್ಲದೆ ಕತ್ತಲೆಯಲ್ಲಿ ಕೃಷ್ಣನನ್ನ ಅರಸುತ್ತಾ ಆ ಕೃಷ್ಣನನ್ನ ಎಲ್ಲೋ ಒಂದು ಕ್ಷಣ ಕಾಣಬೇಕಾದ ಅವಸ್ಥೆ ನಮ್ಮದು. ಆದರೆ ನಿನ್ನ ಪಾಡೇನು? ಮನೆಯಲ್ಲಿ ದೊಡ್ಡವರೆಲ್ಲ ಇದ್ದಾರೆ. ಮಾವನವರಾದ ನಂದಗೋಪಾಲ, ಅತ್ತೆಯವರಾದ ಯಶೋದೆ, ಹಿರಿಯ ಭಾವನಾದ ಬಲದೇವ, ಇವರೆಲ್ಲರೂ ಇರುವಾಗ ಇಷ್ಟೂ ಜನರ ಮಧ್ಯದಲ್ಲಿ ಕೃಷ್ಣನನ್ನ ಆಲಿಂಗನ ಮಾಡಿಕೊಂಡು ಹಾಡ ಹಗಲಾದರೂ ಕೂಡ ಮಲಗುವ ಸೌಭಾಗ್ಯ ನಿನ್ನದ. ಆ ಹಾಡು ಹಗಲು ಸಾಲದು ಅಂತ ದೀಪ ಬೇರೆ ಹಚ್ಕೊಂಡಿದೀಯಾ? ಕುತ್ತು ವಿಳಕ್ ಎರಿಯ. ಆಕಾಶದ ನಭೋಮಂಡಲದಲ್ಲೇ ಪ್ರಪಂಚಕ್ಕೆ ಒಂದು ದೀಪ ಬಂದಾಯ್ತು, ಸೂರ್ಯ. ನೀನಿನ್ನೂ ನಿನ್ನ ಅಂತಃಪುರದಲ್ಲಿ ಇದ್ವತ್ ದೀಪ ಎಲ್ಲ ಬೆಳಗಿಕೊಂಡು ಹೀಗೆ ಮಲಗಿರುವೆಯಲ್ಲ, ಇದುವಾ ನಿನ್ನ ವೈಭವ, ಇದುವಾ ನಿನ್ನ ವೈಶಿಷ್ಟ್ಯ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿ ಕೊಡ ಹಿಡಿದ್ರು ಅಂತ. ಆ ರೀತಿ ಕೃಷ್ಣ ಪರಮಾತ್ಮ ಸುಖಬಿಟ್ಟ ಅಂತ ಹಾಡ ಹಗಲಾದ್ರು ಮನೆ ತುಂಬಾ ದೀಪ ಹಚ್ಕೊಂಡು ಮಲಗಿರದ. ಏನು ವೈಭವ ನಿನ್ನದು? ಕುತ್ತು ವಿಳಕ್ ಎರಿಯ. ಈ ದೀಪ ಉರಿತಾ ಇರೋದು ಇವ್ರಿಗೆ ಯಾಕೆ ಕಾಣಿಸುತ್ತೆ ಅಂದ್ರು. ಈ ಮನೆಯ ದ್ವಾರ, ಮನೆಯ ಗೋಡೆಗಳೆಲ್ಲ ಮಾಣಿಕ್ಯದಿಂದ ಆಗಿದೆಯಂತೆ, ರತ್ನಗಳಿಂದ ಆಗಿದೆಯಂತೆ. ಅದರ ಪ್ರತಿಫಲನದಿಂದ ಒಳಗಡೆ ನಡೆಯುವುದನ್ನ ಇವರು ಅರಿತಾರೆ. ಕುತ್ತು ವಿಳಕ್ ಎರಿಯ ಎಂಬುದಾಗಿ ಹೇಳ್ತಾಳೆ. ಆಮೇಲೆ ಹೇಗೆ ಮಲಗಿದಾಳೆ? ಕೃಷ್ಣನ ಅಂತಃಪುರದ ಒಂದು ಚಿತ್ರವನ್ನ ಪದಗಳಲ್ಲಿ ಬರೆದು ತೋರಿಸ್ತಾಳೆ. ಚಿತ್ರವನ್ನು ಬರಿಬೇಕು ಅಂದ್ರೆ ಏನು ಮಾಡಬೇಕು? ಬಣ್ಣ, ಕಾಗದ, ಪೆನ್ಸಿಲು ಇದ್ರ ಮೇಲೆ ಚಿತ್ರ ಬರೆಸಬೇಕು. ಆದರೆ ಆಂಡಾಳ ಏನ್ ಮಾಡಿದ್ಲು? ಶಬ್ದದಿಂದ ಚಿತ್ರ ಬರಿತಾಳಂತೆ. ಕೃಷ್ಣನ ಅಂತಃಪುರದನ್ನ ಶಬ್ದ ಚಿತ್ರಣ, ಶಬ್ದದ ಮುಖೇನ ಅಂತಃಪುರದ ಚಿತ್ರವನ್ನ ಬರಿತಾಳಂತೆ ಗೋದಾದೇವಿ. ಕುತ್ತು ವಿಳಕ್ ಎರಿಯ ಕೋಟೆಕಾಲ್ ಕಟ್ಟಿಲ್ ಮೇಲ್. ಎಲ್ಲ ಕಡೆ ದೀಪಗಳು ಪ್ರಜ್ವಲಿಸುತ್ತಿರಲಾಗಿ. ನಾವು ದೀಪ ನೀವಾಗಿ ಬೆಳಗಿದ್ವಿ. ಎಲ್ಲಿ ಬೆಳಗಿದೀವಿ? ಕೃಷ್ಣನೀಳೆಯರ ಅಂತಃಪುರದಲ್ಲಿ ಬೆಳಗಿದೀವಿ. ಇದು ಕೃಷ್ಣನೀಳೆಯರ ಅಂತಃಪುರ. ಅಲ್ಲಿ ಶಯನ ಮಾಡ್ಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಇವಳ ಹಿಂದೆ ನಿಂತು ಅವರಿಗೆ ಸುಪ್ರಭಾತ ಆಡ್ತಾ ಇದ್ದೀವಿ. ನಮಗೆಲ್ಲ ನಾಯಕಿ ಯಾರು? ದೇವಿ ಗೋದ. ಆಂಡಾಳಳ ಒಂದು ನೇತೃತ್ವದಲ್ಲಿ ನಾವೆಲ್ಲ ಗೋಪಿಕೆಯರು ಕೂಡ ಕೃಷ್ಣ ಪರಮಾತ್ಮನ ಅಂತಃಪುರದಲ್ಲಿ ಆ ಹೊರಗೆ ನಿಂತು ಆ ದಿವ್ಯ ದಂಪತಿಗಳಿಗೆ ಸುಪ್ರಭಾತವನ್ನು ಆಡ್ತಾ ಇದ್ದೀವಿ ಅಲ್ವಾ? ಕುತ್ತು ವಿಳಕ್ ಎರಿಯ. ಕೃಷ್ಣನ ಅಂತಃಪುರದಲ್ಲಿ, ನೀಳೆಯ ಅಂತಃಪುರದಲ್ಲಿ ದೀಪಗಳೆಲ್ಲ ಬೆಳಗಿ ಪ್ರಕಾಶವನ್ನ ಕೊಡ್ತಾ ಇರುವಾಗ ಅವಳೇನ್ ಮಾಡಿದಾಳೆ? ಕೋಟೆಕಾಲ್ ಕಟ್ಟಿಲ್ ಮೇಲ್. ಕೋಟ್ ದಂತಗಳು, ಗಜದಂತದಿಂದ ಆದಂತಹ ಕಟ್ಟಿಲ್ ಪಲ್ಲಂಗದ ಮೇಲೆ, ಗಜದಂತದಿಂದ ಆದ ಪಲ್ಲಂಗದ ಮೇಲೆ ಒಳ್ಳೆಯ ಮೆತ್ತನೆಯ ಹಾಸಿಗೆ ಹಾಸ್ಕೊಂಡು ಚೆನ್ನಾಗಿ ಇಬ್ರು ಮಲಗಿದಾರಂತೆ. ಕೋಟೆಕಾಲ್ ಕಟ್ಟಿಲ್ ಮೇಲ್ ಎಂಬುದಾಗಿ ಹೇಳ್ತಾಳೆ. ಕೋಟೆಕಾಲ್ ಅಂತ ಹೇಳ್ತಾಳೆ. 2 ಹೇಳಿದ್ಲು, 3 ಹೇಳ್ತಾಳೆ. ಕೋಟೆಕಾಲ್ ಕಟ್ಟಿಲ್ ಮೇಲ್ ಪಂಚಶಯನತ್ತಿನ್ ಮೇಲ್ ಏರಿ. ಆ ಕಟ್ಟಿಲ್, ಆ ಪಲ್ಲಂಗದ ಮೇಲೆ ಒಂದು ಪಂಚಶಯನ, ಅತ್ಯಂತ ಸುಖಾನುಭವವನ್ನ ಕೊಡ್ತಕ್ಕಂತಹ, ಅತ್ಯಂತ ಸ್ಪೃಹಣೀಯವಾದ, ಅತ್ಯಂತ ಭೋಗ್ಯವಾದ ಒಂದು ಮೆತ್ತನೆಯ ಹಾಸಿಗೆಯನ್ನ ಆ ಪಲ್ಲಂಗದ ಮೇಲೆ ಹಾಸಿಕೊಂಡು ಮಲಗಿರುವವರೇ ಎಂಬುದಾಗಿ ಕರೀತಾಳೆ. 3 ಕುತ್ತು ವಿಳಕ್ಕೆರಿಯ, ಕೋಟೆಕಾಲ್ ಕಟ್ಟಿಲ್ ಮೇಲ್, ಮೆತ್ತನ್ನ ಪಂಚಶಯನತ್ತಿನ್ ಮೇಲೇರಿ. 3 ಭೋಗವನ್ನ ಇಲ್ಲಿ ಹೇಳ್ತಾಳೆ. ಕುತ್ತು ವಿಳಕ್ಕೆರಿಯ ಅಂತಾಳೆ. ಅಂದ್ರೆ ಏನು? ದೀಪ ಏನು ಕೆಲಸ ಮಾಡುತ್ತೆ? ಕಣ್ಣಿಗೆ ಕಾಣದೆ, ಕತ್ತಲೆಯಿಂದ ಕಣ್ಣಿಗೆ ಕಾಣದೇ ಇರುವ ಪದಾರ್ಥವನ್ನ ಆ ಬೆಳಕು ನಮಗೆ ತೋರಿಸುತ್ತೆ. ದೀಪದ ಕಾರ್ಯವೇನು? ಕಣ್ಣಿದೆ, ಪದಾರ್ಥ ಇದೆ. ಕತ್ತಲೆ ಇದ್ರೆ ಆ ಪದಾರ್ಥ ನೋಡೋಕ್ಕಾಗತ್ತಾ? ಆ ರೀತಿ ಆ ಪದಾರ್ಥವನ್ನ ತೋರಿಸಬೇಕಾದರೆ ದೀಪ ಬೇಕು.
ಆದರೆ ದೀಪವನ್ನು ನೋಡಬೇಕಾದ್ರೆ ಏನು ಬೇಕು? ಏನು ಬೇಡ, ಉರಿತಾ ಇರುವ ದೀಪ ತನ್ನಂತಾನೇ ತೋರಿಸ್ಕೊಳ್ಳುತ್ತೆ. ಒಂದು ಪದಾರ್ಥವನ್ನ ಕತ್ತಲೆ ನೋಡ್ಬೇಕಾದ್ರೆ ದೀಪ ಬೇಕು. ಉರಿತಾ ಇರೋ ದೀಪ ನೋಡೋದಕ್ಕೆ ಇನ್ನೊಂದು ಏನು ಬೇಕು? ಏನೂ ಬೇಡ, ಅಲ್ಲಿ ದೀಪ ಉರಿತಿರೋದು ತಾನೇ ಕಾಣಿಸುತ್ತೆ. ಆ ರೀತಿ ಕೃಷ್ಣನೆಂಬತಕ್ಕಂತಹ ಒಂದು ವಸ್ತುವನ್ನ ನಮಗೆ ತೋರಿಸಿಕೊಡುವ ದೀಪ ನೀನು ಅಂತಾಳೆ. ಕೃಷ್ಣ ಪರಮಾತ್ಮನ ದರ್ಶನವನ್ನ ಮಾಡಿಸುವ ಸಾಕ್ಷಾತ್ ದೀಪ ಯಾವುದು? ನೀನೇ. ಅಂದ್ರೆ ಏನು? ಪರಮಾತ್ಮನ ಕಲ್ಯಾಣ ಗುಣಗಳನ್ನ ನಮಗೆ ತಿಳಿಸಿ ನಮ್ಮ ದೋಷಗಳನ್ನ ಮನ್ನಿಸುವಂತೆ ಪರಮಾತ್ಮನನ್ನ ಪ್ರಾರ್ಥಿಸಿ ಪರಮಾತ್ಮನನ್ನ ನಮಗೆ ತೋರುವವಳು, ಪರಮಾತ್ಮನೊಡನೆ ನಮ್ಮನ್ನ ಕೂಡಿಸುವವಳು, ಪರಮಾತ್ಮನನ್ನ ನಮಗೆ ಪರಿಚಯ ಮಾಡಿಸುವವಳು ಇವಳಲ್ಲವಾ? ಆದ್ದರಿಂದ ಕುತ್ತು ವಿಳಕ್ಕೆ ಎರಿಯ, ನೀನೇ ಒಂದು ಮುದ್ದಾದ ದೀಪದ ಹಾಗೆ ನೀನೇ ಇರುವಾಗ ಈ ದೀಪಗಳೆಲ್ಲ ಏಕೆ? ಶ್ರೀರಾಮಚಂದ್ರ ಆ ಜನಕನ ನಗರಿಯಲ್ಲಿ ವಿವಾಹ ಮಾಡಿಕೊಂಡು ರುದ್ರ ಧನುರ್ಭಂಗವನ್ನ ಮಾಡಿಬಿಟ್ಟು ಅನಂತರ ಸೀತೆಯನ್ನ ಅತ್ಯಂತ ವೈಭವದಿಂದ ವಿವಾಹ ಮಾಡಿಕೊಂಡು ಶ್ರೀರಾಮಚಂದ್ರ ಅವಳನ್ನ ಅಯೋಧ್ಯೆಗೆ ಕರ್ತರ್ತಾನೆ. ಒಳ್ಳೆಯ ಸ್ವರ್ಣ ರಥ. ಜನಕ ಮಹಾರಾಜ ಏನು ಬಳುವಳಿಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಲಕ್ಷೋಪಲಕ್ಷ ದಾಸಿಯರು, ಅಪರಿಮಿತವಾದ ವಜ್ರ ವೈಢೂರ್ಯಗಳು, ಅಪರಿಮಿತವಾದ ಭೋಜನ ಸಾಮಗ್ರಿಗಳು, ಅಪರಿಮಿತವಾದ ವಸ್ತ್ರಗಳು, ಒಂದ ಎರಡ ಏನನ್ನ ಜನಕ ಕಳಿಸ್ಲಿಲ್ಲ. ದೊಡ್ಡ ವೈಭವದಿಂದ ಸಕಲ ಮೆರವಣಿಗೆಗಳಿಂದ ಸಕಲ ಪದಾರ್ಥಗಳನ್ನು ಕೂಡ ಅಳಿಯನಿಗೆ ಉಡುಗೊರೆಯಾಗಿ ಕೊಟ್ಟು, ಮಗಳಿಗೆ ಉಡುಗೊರೆಯಾಗಿ ಕೊಟ್ಟು ದಶರಥ ಚಕ್ರವರ್ತಿ ಒಂದು ಒಳ್ಳೆಯ ರಥದಲ್ಲಿ ಕಳಿಸಿದನು. ಆ ರಥದಲ್ಲಿ ಕುಳಿತುಕೊಂಡು ಸೀತಾರಾಮರಿಬ್ಬರೂ ಕೂಡ ಅಯೋಧ್ಯೆಯನ್ನು ಪ್ರವೇಶ ಮಾಡ್ತಾರೆ. ರಾಮ ಅಯೋಧ್ಯೆಯಿಂದ ಹೊರಡುವಾಗ ಬ್ರಹ್ಮಚಾರಿ. ವಿಶ್ವಾಮಿತ್ರರು ಯಾಗ ಸಂರಕ್ಷಣೆ ಮಾಡಬೇಕು ಅಂತ ಕರೀತಾರಲ್ಲವ, ಆ ಯಾಗ ಸಂರಕ್ಷಣೆಗೆ ಹೊರಡುವಾಗ ಆಗ ತಾನೇ ವಾಲ್ಮೀಕಿಗಳ ಗುರುಕುಲದಿಂದ ಬಂದ ಮಕ್ಕಳನ್ನ ವಿಶ್ವಾಮಿತ್ರರು ಕರ್ಕೊಂಡು ಹೋಗಕ್ಕೆ ಬಂದ್ಬಿಡ್ತಾರೆ. ಆದ್ದರಿಂದ ಇವರಿಗಿದು ವಿವಾಹವೇ ಇಲ್ಲ. ವಿವಾಹವ ಕೌಸಲ್ಯೆಯ ಬಳಿಯಲ್ಲಿ ರಾಮ ಕುಡಿದ ಹಾಲಿನ ಗುರುತು ಅವನ ತುಟಿ ಮೇಲೆ ಹೀಗೆ ಇದೆ, ಇವನನ್ನ ಯುದ್ಧಕ್ಕೆ ಕರ್ಕೊಂಡು ಹೋಗ್ತೀರಾ ಋಷಿಗಳೇ ಎಂಬುದಾಗಿ ದಶರಥ ಕೇಳ್ತಾನೆ. ಪುಟ್ಟ ಮಗು, ಊನ ಷೋಡಶ ವರ್ಷೋ ಮೇ ರಾಮೋ ರಾಜೀವಲೋಚನ. ದಶರಥನ ಮಾತು. ಯಾಗ ಸಂರಕ್ಷಣೆಗೆ ಈ ನಿನ್ನ ಮಗನನ್ನ ಕಳುಹಿಸು ಎಂಬುದಾಗಿ ವಿಶ್ವಾಮಿತ್ರ ಕೇಳಿದಾಗ, ಅಯ್ಯೋ ಅದಿನ್ನೂ ಪುಟ್ಟ ಮಗು, ಕುಡಿದ ಹಾಲಿನ ಗುರುತು ಮಾಸದ ಆ ಮಗುವನ್ನ ಯುದ್ಧಕ್ಕೆ ಕಳಿಸೋದು, ನಾ ಬರ್ತೀನಿ ಅಂತಾನೆ ದಶರಥ. ನೀನು ಯಾರಿಗೆ ಬೇಕು? ನನಗೆ ರಾಮನೇ ಬೇಕು ಅಂತಾರೆ ವಿಶ್ವಾಮಿತ್ರರು. ಈ ರೀತಿ ಆ ಮಗು ಕಾಕಪಕ್ಷಧರಂ ವೀರಂ ಹೀಗೆ ಒಂದು ಪಕ್ಕಕ್ಕೆ ಬೈತಲೆ ತೆಗೆದುಕೊಂಡು ಹೀಗೆ ಕಿವಿಯ ಮೇಲೆ ಗುಂಗುರು ಕೂದಲು ಬರೋ ಹಾಗೆ ರಾಮ ಬಾಚ್ಕೊಂಡಿದ್ದಾನಂತೆ. ಇನ್ನು ಪುಟ್ಟ ಮಗು ಅಂತಾರೆ ವಾಲ್ಮೀಕಿ. ಹೀಗೆ ಬಾಚ್ಕೊಂಡಿದ್ದೆ, ಮಕ್ಕಳಿಗೆ ಹೆಂಗೆ ಬಾಚ್ತೀವಿ ನೋಡಿ, ಹಾಗೆ ಬಾಚ್ಕೊಂಡಿದ್ದಾನಂತೆ ರಾಮ. ಅಂತಹ ಎಳೆಯ 16 ವಯಸ್ಸು ಕೂಡ ತುಂಬದ ಎಳೆಯ ರಾಮನನ್ನ ಈ ಅಯೋಧ್ಯಾವಾಸಿ ಪ್ರಜೆಗಳು ನೋಡಿದ್ರು ವಿಶ್ವಾಮಿತ್ರರ ಹಿಂದೆ ಹೋಗುವಾಗ. ಈಗ ಸ್ವರ್ಣರಥದಲ್ಲಿ ಕುಳಿತು ಒಬ್ಬ ಹೆಂಗಸನ್ನ ಬೇರೆ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಏನು ಅಜಾನುಬಾಹುವಾಗಿ, ಏನು ಸುಂದರನಾಗಿ ಈ ರಾಮ ಬರ್ತಾ ಇದ್ದಾನೆ. ಇವನೇನ ನಮ್ಮ ರಾಮ ಅಂತ ನೋಡ್ತಾರಂತೆ. ಕಾರಣ ಏನು? ವಿಶ್ವಾಮಿತ್ರರ ಹಿಂದೆ ಹೋದಂತೆ ಈಗ ಬರ್ತಾ ಇರೋ ರಾಮ ಇಲ್ವಲ್ಲ. ತೇಜಸ್ಸು ಏನು ಅಧಿಕವಾಗಿಬಿಟ್ಟಿದೆ. ಎಲ್ಲಿಂದ ಬರ್ತಾ ಇದೆ ತೇಜಸ್ಸು? ಕೂತಿದ್ದಾಳೆ ಪಕ್ಕದಲ್ಲಿ, ಅಲ್ಲಿಂದ ಬರ್ತಾ ಇದೆ. ಬಾಲಕಾಂಡದ ಕೊನೆಯ ಶ್ಲೋಕದಲ್ಲಿ ಇದನ್ನ ವಾಲ್ಮೀಕಿ ಹೇಳ್ತಾರೆ. ತಯಾ ಸ್ವರಾಜರ್ಷಿ ಸುತೋಭಿ ರಾಮಯ ಸಮೀವಾನುತ್ತಮ ರಾಜ ಕನ್ಯೆಯ ಅತೀವ ರಾಮ ಶುಶುಭೇತಿ ಕಾಮಯ ವಿಭುಶ್ರಿಯ ವಿಷ್ಣುರಿವಾಮರೇಶ್ವರ. ವಾಲ್ಮೀಕಿಗಳ ಮಾತು. ಬಾಲಕಾಂಡದ ಕೊನೆಯ ಶ್ಲೋಕ ಅಲ್ಲಿ ಏನು ಹೇಳ್ತಾ ಇದ್ದಾರೆ? ತಯಾಸ ರಾಜರ್ಷಿ ಕನ್ಯೆಯ, ರಾಜರ್ಷಿಯಾದ ಜನಕರಾಜನ ಮಗಳಾದಂತಹ ಆ ಕನ್ಯೆ ತಯಾಸಹ, ಅವಳೊಡಗೂಡಿ ರಾಮ ಬರ್ತಾ ಇದ್ದಾನೆ. ತಯಾಸ ರಾಜರ್ಷಿ ಸುತೋ ಅಭಿರಾಮಯ, ಅಭಿರಾಮಯ
ಅತ್ಯಂತ ಸುಂದರಳಾಗಿ ಸೌಂದರ್ಯ ಲಾವಣ್ಯಗಳ ಕನಿಯಾಗಿ ರಾಮನ ಜೊತೆ ರಥದಲ್ಲಿ ಕುಳಿತಿದ್ದಾಳೆ ದೇವಿ ಸೀತಾ. ಆಗ ಅಯೋಧ್ಯಾವಾಸಿ ಪ್ರಜೆಗಳು ಎರಡು ಪಾರ್ಶ್ವದಲ್ಲಿ ನಿಂತು ಬಿಟ್ಟಿದ್ದಾರೆ. ಬಹುದಿನಗಳಾದ ಮೇಲೆ ಬರ್ತಾ ಇದ್ದಾನೆ ರಾಮನನ್ನ ಕಾಣಬೇಕು ಅಂತ. ಆದರೆ ಕೇವಲ ರಾಮ ಒಬ್ಬನೇ ಬರಲಿಲ್ಲ, ಜೊತೆಯಲ್ಲಿ ಇವಳನ್ನು ಕರ್ಕೊಂಡ್ಬಂದ. ಆ ರಾಮನನ್ನು ನೋಡ್ತಾರಂತೆ. ಏನು ತೇಜಸ್ಸು, ಏನು ಪ್ರಕಾಶ, ಏನು ದೇದೀಪ್ಯಮಾನವಾಗಿ ಬೆಳಗ್ತಾ ಇದ್ದಾನೆ, ಕಂಗೊಳಿಸ್ತಾ ಇದ್ದಾನೆ. ಇಷ್ಟೊಂದು ಬೆಳಕು, ಇಷ್ಟೊಂದು ತೇಜಸ್ಸು, ಇಷ್ಟೊಂದು ಕಾಂತಿ ನಮ್ಮ ರಾಮನಿಗೆ ಎಲ್ಲಿಂದಪ್ಪ ಬಂತು ಅಂದ್ಬಿಟ್ಟು ಎಲ್ಲಿಂದ ಬಂತು ನೋಡೋಣ ಅಂದ್ರೆ ಪಕ್ಕದಿಂದಲೇ ಬರ್ತಾ ಇದೆಯಂತೆ. ಪಕ್ಕದಲ್ಲಿ ಯಾರಿದ್ದಾಳೆ? ಜಾನಕಿ, ಜನಕನ ಪುತ್ರಿಯಾದವಳು ರಥದಲ್ಲಿ ಪಕ್ಕದಲ್ಲಿ ಕುಳಿತಿದ್ದಾಳೆ. ತಯಾ ಸರಾಜರ್ಷಿಸುತೋ ಅಭಿರಾಮಯ ಅಂದ್ರೆ ಏನು? ಎಲ್ಲ ಕಡೆಗಳಿಗೆ ತನ್ನ ದೇದೀಪ್ಯಮಾನವಾದ ಪ್ರಕಾಶವನ್ನ ಬೀರುತ್ತಿರುವಂತಹ ಸೌಂದರ್ಯ ಲಾವಣ್ಯಗಳ ಕನಿಯಾದ ಸೀತಾ ಪಿರಾಟ್ಟಿ, ಅವಳ ಕಡೆಯಿಂದ ಇವನಿಗೆಲ್ಲ ತೇಜಸ್ಸು ಬರ್ತಾ ಇದ್ದಂತೆ. ತಯಾ ಸರಾಜರ್ಷಿ ಸುತೋಭಿರಾಮಯ ಸಮೀವಾನುತ್ತಮ ರಾಜಕನ್ಯೆಯ, ಉತ್ತಮ ಕುಲದಲ್ಲಿ ಹುಟ್ಟಿದ ರಾಜಕನ್ಯೆ ಅವಳು. ಆ ರಾಮ ಅತೀವ ರಾಮ ಶುಶುಭೆ. ರಾಮ ಅಂದ್ರೇನು? ಲೋಕಕ್ಕೆಲ್ಲ ಆನಂದವನ್ನು ಕೊಡುವವನು, ಲೋಕವನ್ನೆಲ್ಲ ಬೆಳಗುವವನು ಅಂತ ಅರ್ಥ ರಾಮ ಶಬ್ದ. ಲೋಕಕ್ಕೆಲ್ಲ வெங்கதிரோன் குலத்துக்கு ஓர் விளக்காய் தோன்னிಂತಾರೆ ಕುಲಶೇಖರ ಆಳ್ವಾರು. ಸೂರ್ಯನ ಕುಲ. ರಾಮ ಯಾವ ಕುಲದಲ್ಲಿ ಹುಟ್ಟಿದ್ದಾನೆ? ಇಕ್ಷ್ವಾಕು ವಂಶ. ಅವರಿಗೂ ಪೂರ್ವಿಕ ಸೂರ್ಯ. ರಾಮನದು ಸೂರ್ಯವಂಶವಲ್ಲವ? ಹಾಗೆ ಸೂರ್ಯವಂಶದಲ್ಲಿ ಹುಟ್ಟಿದ ರಾಮ ಹೇಗೆ ಅವತರಿಸಿದ, ಅವನ ಅವತಾರದ ಪ್ರಯೋಜನವೇನು ಅಂತಂದ್ರು. ಸೂರ್ಯನ ಕುಲದಲ್ಲಿ ಹುಟ್ಟಿ ಸೂರ್ಯನಿಗೆ ಬೆಳಕನ್ನ ತೋರಿಸುವ ಮಹಾಮಹಿಮೆಯನ್ನು ಉಳ್ಳ ಮಗು ಇದು ಅಂತಾರೆ ಕುಲಶೇಖರ. ವೆಂಗದಿರೋನ್ ಕುಲತ್ತಕ್ಕೆ, ವೆಂಗದಿರೋನ್ ಚೆನ್ನಾಗಿ ಜ್ವಲಿಸುವ ಆ ಸೂರ್ಯನ ಕುಲತ್ತಕ್ಕೆ, ಕುಲಕ್ಕೆ வெங்கதிரோன் ಕುಲತ್ತಿಕ್ಕೆ ಓರ್ ವಿಳಕ್ಕಾಯ್ ತೋನ್ನಿ, ಅಂತಹ ಸೂರ್ಯವಂಶಕ್ಕೆ ಒಂದು ದೀಪವಾಗಿ ರಾಮ ಅವತರಿಸಿದ ಅಂದ್ಬಿಟ್ರು. ಸೂರ್ಯನ ಬೆಳಕಿನ ಮುಂದೆ ದೀಪ ಶೋಭಿಸುತ್ತಾ ಅಂದ್ರು. ಈ ದೀಪದ ಮುಂದೆ ಸೂರ್ಯನ ಬೆಳಕು ಮಂಕಾಗ್ತಾ ಇದೆ ಎಂದ್ರು. ಅದು ಯಾವ ದೀಪ? ಶ್ರೀರಾಮಚಂದ್ರನೆಂಬ ದೀಪವಲ್ಲವ. ಆ ದೀಪ ಆ ರೀತಿ ಇಲ್ಲಿಯೂ ಕೂಡ ಕೃಷ್ಣ ಪರಮಾತ್ಮ ಈ ಎಲ್ಲ ಗೋಪಿಕೆಯರೊಡನೆ ಒಡಗೂಡಿದ, ಒಡನಾಡಿದ. ಭಗವಾನಪಿ ತಾರಾತ್ರಿ ಶರದೋತ್ಫುಲ್ಲ ಮಲ್ಲಿಕಾ. ಕೃಷ್ಣ ಪರಮಾತ್ಮನ ಅವತಾರವಾದ ಮೇಲೆ ಏನಾಯಿತು ಅಂತ ಕೇಳಿದ್ರೆ, ಇದುವರೆವಿಗೂ ಗೋಕುಲದಲ್ಲಿ ಬೃಂದಾವನದಲ್ಲಿ ಯಾವ ಕತ್ತಲೆ ಇತ್ತೋ ಅದು ಕಳೆದು ಬಿಡ್ತು. ಅವನ ಕೆಳಗೆ ಅವತಾರ ಮಾಡ್ತಾ 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 ಅವನಿಗೆ ತೇಜಸ್ಸು ಅಧಿಕ. ಕಾರಣ ಕಲ್ಯಾಣ ಗುಣಗಳ ಪ್ರಕಾಶ. ಆ ಕಲ್ಯಾಣ ಗುಣಗಳ ಪ್ರಕಾಶದಿಂದ ನಮ್ಮ ಗೋಕುಲದಲ್ಲಿ ಅವನು ಬಂದು ಅವತರಿಸಿದ್ದಾನೆ. ಆದರೆ ಅವನಿಗೇನೆ ನೀನು ಬೆಳಕನ್ನು ತೋರುವಂತೆ ಹೀಗೆ ಮಲಗಿದ್ದೀಯಲ್ಲ. ಕುತ್ತು ವಿಳಕ್ಕೆರಿಯ ಕೊಟ್ಟು ಕಾಲ್ ಕಟ್ಟಿಲ್ ಮೇಲ್. ಕುತ್ತು ವಿಳಕ್ಕೆ ಎರಿಯ, ನೀನೇ ಕುತ್ತು ವಿಳಕ್. ಅವನೇ ನಿನ್ನಿಂದ ಸೇವೆ ಕರೆದುಕೊಳ್ಳುವ ಸ್ವಾಮಿ. ಹಾಗಿದ್ದ ಮೇಲೆ ಈ ಪ್ರಾಕೃತಿಕವಾದ ದೀಪ ಎಲ್ಲ ಯಾಕೆ ಬೇಕು? ಸರಿ, ಮಂಗಳಾರ್ಥವಾಗಿ ಹಗಲಲ್ಲಿ ಕೂಡ ಮನೇಲಿ ದೀಪ ಹಚ್ತೀವಿ. ಮಂಗಳಾರ್ಥವಾಗಿ ಪರಮಾತ್ಮನ ಸನ್ನಿಧಿಯಲ್ಲಿ ದೀಪವನ್ನು ಹಚ್ತೀವಿ ಅಂತ ಇಟ್ಕೊಂಡ್ರು ಕೂಡ ಆ ನಪ್ಪಿನ್ನೈ ಎಂತಹವಳು? ದೀಪ ಇದೆ, ಪದಾರ್ಥವಿದೆ, ಕಣ್ಣಿದೆ, ಆದರೆ ಪದಾರ್ಥ ಕಾಣಿಸೋಲ್ಲ. ಆಗೇನ್ ಬೇಕು? ಬೆಳಕು ಬೇಕು. ಪರಮಾತ್ಮ ತತ್ವವಿದೆ, ಜೀವಾತ್ಮ ತತ್ವವಿದೆ. ಈ ಜೀವಾತ್ಮನಿಗೆ ಆ ಪರಮಾತ್ಮ ತತ್ವದ ದರ್ಶನವಾಗಿ ಅವನು ಸಿಗಬೇಕಾದ್ರೆ ಒಂದು ದೀಪ ಬೇಕು. ಆ ದೀಪ ಯಾರು? ನೀನೇ. ಆದರೆ ಈ ನಪ್ಪಿನ್ನೆಯನ್ನು ತೋರಿಸೋದಕ್ಕೆ ಇನ್ನೊಂದು ದೀಪ ಬೇಕಾ? ಬೇಕಿಲ್ಲ ಅಂದ್ಬಿಟ್ಟು. ಪರಮಾತ್ಮನನ್ನು ನೋಡುವುದಕ್ಕೆ ಇವಳ ಪುರುಷಕಾರ ಬೇಕು, ಇವಳನ್ನು ನೋಡುವುದಕ್ಕೆ ಇನ್ನೊಂದು ಬೇಕಾ? ಬೇಕಿಲ್ಲ ಅಂದ್ಬಿಟ್ರು. ಆ ರೀತಿ ಸ್ವಯಂ ಪ್ರಕಾಶವಾದ ದೀಪ ನಪ್ಪಿನ್ನೈ, ಅನ್ಯಾಧೀನ ಪ್ರಕಾಶವಾದ ದೀಪ ಕೃಷ್ಣ ಅಂದ್ಬಿಟ್ರು. ಅನ್ಯಾಧೀನ ಅಂದ್ರೆ ಏನು? ಮತ್ತೊಬ್ಬರು ದೀಪ ಹಿಡಿದ್ರೆ ಇವನು ಕಾಣಿಸ್ತಾನೆ. ನಪ್ಪಿನ್ನೇ
ಯಾರೂ ಹಿಡಿಬೇಕಾಗಲ್ಲ ದೀಪ, ಇವಳೇ ದೀಪ ಎಲ್ಲರ ಕಣ್ಣಿಗೆ ಕಾಣಿಸ್ತಾಳೆ. ಅರ್ಥವೇನು? ಪುರುಷಕಾರ ರೂಪಿಣಿಯಾದವಳಿಗೆ ಇನ್ನೊಂದು ಪುರುಷಕಾರ ಬೇಕಿಲ್ಲ. ಪರಮಾತ್ಮನನ್ನು ನೋಡಬೇಕಾದ್ರೆ ಇವಳ ಪುರುಷಕಾರ ಬೇಕು. ಇವಳು ಸ್ವಯಂ ಪ್ರಕಾಶ, ಪರಮಾತ್ಮ ಅನ್ಯಾಧೀನ ಪ್ರಕಾಶ. ಇವಳ ವಶದಲ್ಲಿದ್ದು ಪರಮಾತ್ಮ ದರ್ಶನ ಕೊಡಬೇಕು. ಇವಳಾದರೋ ಇವಳೇ ದರ್ಶನ ಕೊಡ್ತಾಳೆ. ಆದ್ದರಿಂದ ನೀಳಾದೇವಿ ನಪ್ಪಿನ್ನೆ ಪಿರಾಟ್ಟಿಯೇ ಒಂದು ದೀಪ ಎಂಬ ಅರ್ಥ ಆಂಡಾಳನ ಪಾಶುರದಲ್ಲಿ ಕುತ್ತು ವಿಳಕ್ಕೆರಿಯ ತಯಾಸರಾಜರ್ಷಿ ಸುತೋಭಿರಾಮಯ ಅತೀವ ರಾಮ ಶುಶುಭೇತಿ ಕಾಮಯ. ಆ ರಾಮನನ್ನ ಅಯೋಧ್ಯಾವಾಸಿ ಜನಗಳು ನೋಡ್ತಾರೆ. ರಾಮ ಅಂದ್ರೇನೆ ಅತಿ ಸುಂದರ, ಅದು ನವಮನ್ಮಥ, ಅತೀವ ಸುಂದರ. ರಮಯತಿ ಇತಿ ರಾಮ, ತನ್ನ ಸೌಂದರ್ಯದಿಂದ ಲೋಕಕ್ಕೆ ಆನಂದ ಕೊಡುವವನು ರಾಮ. ರಾಮ ಶಬ್ದದ ಅರ್ಥವೇನು? ಲೋಕಕ್ಕೆಲ್ಲ ಆನಂದ ಕೊಡುವವನು. ಏನು ಅದ್ಭುತವಾದ ಸೌಂದರ್ಯ! ಆ ತಾವರೆಯಂತಹ ಕಣ್ಣುಗಳು, ಸಂಪಿಗೆಯಂತಹ ನಾಸಿಕ, ಹೂವರಳುವಂತೆ ಅರಳುವ ತುಟಿಗಳು, ಇದೆಲ್ಲವೂ ಕೂಡ ಎಷ್ಟು ಕಾಲ ನೋಡಿದರು, ಎಷ್ಟು ಕಾಲ ಅನುಭವಿಸಿದರು ಸಾಕು ಅನ್ಸಲ್ಲ. ಅರ್ಚಾಮೂರ್ತಿಯಾಗಿರುವ ನಮ್ಮ ತಿರುನಾರಾಯಣನನ್ನೇ 10 ನಿಮಿಷ ನೋಡಿದ್ರೂ ಕೂಡ ಇನ್ನೂ 10 ನಿಮಿಷ ನೋಡೋಣ ಅನ್ಸುತ್ತೆ. ಹಾಗಿರುವಾಗ ಪೂರ್ಣವಾಗಿ ಅವತಾರ ಮಾಡಿ ಬಂದ ಆ ಕೃಷ್ಣನನ್ನ ಸ್ವಲ್ಪ ಕಾಲ ನೋಡಿದ್ರೆ ಸಾಕ ಅಂತ ಹೇಳ್ಬಿಟ್ಟು ಅಧಿಕ ಕಾಲ ನೀನಲ್ಲಿ ನಿಲ್ಲಬೇಡ. ಕುತ್ತು ವಿಳಕ್ಕೆರಿಯ ಕೊಟ್ಟು ಕಾಲ್ ಕಟ್ಟಿಲ್ ಮೇಲ್, ಹಾಗೆ ನಿಲ್ಲಬೇಡ. ಕಾರಣ ನೀನು ಸ್ವಯಂ ಪ್ರಕಾಶ, ನಿನ್ನ ಪ್ರಕಾಶಕ್ಕೆ ಅಧೀನ ಅವನು. ಅವನು ಅತಿ ಸುಂದರ. ಇಂತಹ ಸುಂದರನಾದ ರಾಮ ಅತೀವ ತೇಜಸ್ಸಿನಂತೆ ಇರುವ ಆ ಮೈಥಿಲಿ ಜಾನಕಿಯ ಪಕ್ಕದಲ್ಲಿ ಕುಳಿತು ರಥದಲ್ಲಿ ಬರುವುದನ್ನು ನೋಡಿದವರು ಅಯೋಧ್ಯಾವಾಸಿ ಪ್ರಜೆಗಳು ಏನು ಹೇಳ್ತಾರೆ? ರಾಮ ಅಂದ್ರೇನೆ ಪರಮ ಪ್ರಕಾಶದಿಂದ ಸೌಂದರ್ಯದಿಂದ ಬೆಳಗುವವನು, ತುಂಬಾ ಚೆನ್ನಾಗಿದ್ದಾನೆ ಅನ್ನೋದೊಂದು, ತುಂಬಾ ಚೆನ್ನಾಗಿದ್ದಾನೆ ಅನ್ನೋದೊಂದು. ಇನ್ನು ತುಂಬಾ ಹೇಳಕ್ಕಾಗದೆ ಇರಬೇಕಾದ್ರೆ ಎಕ್ಸಲೆಂಟ್, ಸೂಪರ್ ಅಂತ ಹೇಳ್ಬಿಡ್ತೀವಿ. ಅಂದ್ರೆ ಏನು? ಅದಕ್ಕೆ ಮೇಲೆ ಇನ್ನು ಹೇಳಕ್ಕಾಗಲ್ಲ ಅಂತ. ಹಾಗೆ ಇಲ್ಲಿ ಈ ಅಯೋಧ್ಯಾವಾಸಿ ಪ್ರಜೆಗಳು ಇವ ನಮ್ಮ ರಾಮನೇನಾ, ವಿಶ್ವಾಮಿತ್ರ ಹಿಂದೆ ಹೋದವ್ ನೀವನೇನಾ, ಆವಾಗ ಆಗಿದ್ದ, ಈಗ ನೋಡಿದ್ರೆ ಏನು ತೇಜಸ್ಸು, ಏನು ಪ್ರಕಾಶ, ಎಂತಹ ಒಂದು ಅದ್ಭುತವಾದ ರೂಪ ಎಂಬುದಾಗಿ ಆ ರಾಮನನ್ನ ಕೊಂಡಾಡ್ತಾ ಇದ್ದಾರಂತೆ. ಆಗ ಅವ್ರೇನು ಹೇಳ್ತಾರೆ? ರಾಜರ್ಷಿಯಾದ ಜನಕರಾಜನ ಕುಮಾರಿಯಾದ ಸೀತೆಯೊಡನೆ ಬರುತ್ತಾ ಇರುವ ರಾಮ, ರಾಮ ಅತೀವ ಸುಂದರನಾದವನು. ಆ ರಾಮ ಹೇಗಿದ್ದಾನೆ? ಶುಭೆ, ಮಂಗಳಕರವಾಗಿ ಬೆಳಗ್ತಾ ಇದ್ದಾನೆ. ಇಲ್ಲ, ಸುಶುಭೆ, ವಿಶೇಷವಾಗಿ ಬೆಳಗ್ತಾ ಇದ್ದಾನೆ. ಅದಕ್ಕೆ ಮೇಲೆ ಅತೀವ ರಾಮ ಶುಶುಭೆ, ಶುಭೆ ಸುಶುಭೆ ಅತೀವ ಶುಶುಭೆ. ಎಷ್ಟು ಅಂದ್ರೆ ಏನು? ಆ ಪ್ರಕಾಶವನ್ನ ವರ್ಣಿಸಲಾಗದಂತಹ ಪ್ರಕಾಶದಿಂದ ಅವನು ಜಾಜ್ವಲ್ಯಮಾನನಾಗಿದ್ದಾನೆ. ಈ ಪ್ರಕಾಶ, ಈ ಬೆಳಕು ರಾಮನಿಗೆ ಮುಂಚೆ ಇರ್ಲಿಲ್ವಲ್ಲ, ಎಲ್ಲಿಂದ ಬಂತು ಅಂದ್ರೆ ಪಕ್ಕದಲ್ಲಿ ಕೂತಿದ್ದಾಳಲ್ಲ ಅಲ್ಲಿಂದ ಬರ್ತಾ ಇದೆಯಂತೆ. ಮಹಾಲಕ್ಷ್ಮಿ ಬಂಗಾರದ ವರ್ಣ ಉಂಡವಳು, ಹಿರಣ್ಯವರ್ಣಾಂ ಹರಿಣೀಂ ಅಂತ. ಪರಮಾತ್ಮ ಹೇಗಿದ್ದಾನೆ? ನೀಲ ತೋಯದ ಕಪ್ಪಾದ ಮೋಡದಂತೆ ಪರಮಾತ್ಮ ಇದ್ದಾನೆ. ಅವನ ವಕ್ಷಸ್ಥಳದಲ್ಲಿ ಒಳ್ಳೆ ಬಂಗಾರದ ರೇಖೆಯಂತೆ ಮಹಾಲಕ್ಷ್ಮಿ ಇದ್ದಾಳೆ. ಇದು ಹೇಗಿದೆ ಅಂದ್ರು, ಕಪ್ಪಾದ ಮೋಡದಲ್ಲಿ ಮಿಂಚಿನ ಸೆಳೆ ಇದ್ದಂತೆ ಅಂತ ವೇದ ವರ್ಣನೆ ಮಾಡ್ಬಿಡ್ತು. ನೀಲತೋಯದ ಮಧ್ಯಸ್ಥ ವಿದ್ಯುಲ್ಲೇಖೇವ ಭಸ್ವರ. ಅವನು ನೀಲತೋಯದ, ತೋಯದ ಅಂದ್ರೆ ನೀರನ್ನು ಕೊಡುವುದಕ್ಕೆ, ತೋಯ ಅಂದ್ರೆ ನೀರು, ತೋಯದ ನೀರನ್ನು ಕೊಡುವುದು. ಅದ್ಯಾವುದು? ಮೋಡ. ನೀಲವಾದ ಕಪ್ಪನೆಯ ಮೋಡ ನೀಲತೋಯದ. ಅದರ ಮಧ್ಯಸ್ಥ, ಮಧ್ಯದಲ್ಲಿ ಇದ್ದುಕೊಂಡಿರುವಂತಹ ಆ ವಿದ್ಯುಲ್ಲೇಖ, ಆ ಮಿಂಚಿ ಯಾವುದು ಅಂದ್ರೆ ಇವಳು. ನೀಲತೋಯದ ಮಧ್ಯಸ್ಥ ವಿದ್ಯುಲ್ಲೇಖೇವ ಭಾಸ್ವರ.
ಎಂಬುದಾಗಿ ಆ ವಿದ್ಯುಲ್ಲೇಖೆಯಾದ ಆ ಮಿಂಚಿನ ಸೆಳೆಯಿಂದ ಅತ್ಯಂತ ಪರಮಾತ್ಮ ಶೋಭಾಯಮಾನವಾಗಿ ಕಾಣುತ್ತಾನಲ್ಲವ, ಅಂತಹ ದೀಪ ಇವಳು. ಕೃಷ್ಣನನ್ನ ತೋರಿಸುವ ದೀಪ ಇವಳು. ಇವಳನ್ನ ತೋರಿಸುವುದಕ್ಕೆ ಮತ್ತೊಂದು ಬೇಡದಂತೆ ತಾನೇ ದೀಪವಾಗಿ ಇರುವವಳು. ಅಂತಹ ಕುತ್ತು ವಿಳಕ್ಕಿ ಎರಿಯ, ನೀನೇ ಪ್ರಕಾಶಮಾನವಾಗಿ ಇದ್ದುಕೊಂಡು ನೀನೇ ಕೃಷ್ಣನಿಗೆ ಆನಂದವನ್ನು ಉಂಟು ಮಾಡುವವಳಾಗಿ ಇದ್ದುಕೊಂಡು ಕೋಟೆಕ್ಕಾಲ್ ಗಜದಂತದಿಂದ ಆದ ಪಲ್ಲಂಗದ ಮೇಲೆ ಮೆತ್ತನೆಯ ಶಯನವನ್ನು ಹಾಸ್ಕೊಂಡು ಅದರ ಮೇಲೆ ಮಲಗಿದೆಯಲ್ಲ, ನಮ್ಮ ಪಾಡ ನೋಡು ಅಂತಾಳೆ. ತಮ್ಮೊಡನೆ ಹೋಲಿಸ್ಕೋತಾರೆ. ನಮ್ಮ ಸ್ಥಿತಿ ಹೀಗೆ, ನಿನ್ನ ಸ್ಥಿತಿ ಹಾಗೆ. ಯಮುನೆಯ ಮರಳೋ, ಗೋವರ್ಧನದ ಕಾಡೋ, ಮತ್ತೊಂದು ಬೆಟ್ಟವೋ, ಹಗಲ ರಾತ್ರಿ ವ್ಯತ್ಯಾಸವಿಲ್ಲದೆ ಕಾದು ಇವನು ಬರೋದೂ ಇಲ್ಲ, ಹತ್ತುಕೊಂಡು ಸಂಕಟ ಪಟ್ಕೊಂಡು ಕೃಷರಾಗಿ ಕಲಾಹೀನರಾಗಿ ನಮ್ಮ ಸ್ಥಿತಿ ಹೀಗೆ. ನೀನು ಆಹಾ ಬೆಳಗುವ ಜಾಜ್ವಲ್ಯಮಾನವಾದ ದೀಪವಾಗಿ ಕೃಷ್ಣನಿಗೂ ಪ್ರಕಾಶ ಉಂಟು ಮಾಡ್ತಾ ಹೀಗೆ ಮಲಗಿರುವ ಭಾಗ್ಯ ಆ ಗಜದಂತದಿಂದಾದ ಪಲ್ಲಂಗದ ಮೇಲೆ ಅಂತಾಳೆ. ಏನು ಗಜದಂತ ಅಂದ್ರು? ಕೃಷ್ಣ ಪರಮಾತ್ಮ ಕುವಲಯಾಪೀಡವನ್ನ ದಮನ ಮಾಡಿದ. ಕಂಸ ಧನುರ್ಯಾಗಕ್ಕಾಗಿ ಕೃಷ್ಣ ಬಲರಾಮರನ್ನ ಮಥುರಾ ನಗರಕ್ಕೆ ಬರಮಾಡಿದನಲ್ಲವಾ, ಆಗ ಬಂದು ಆ ಕುವಲಯಾಪೀಡ, ಚಾಣೂರ ಮುಟ್ಟಿಕ ಇವರೆಲ್ಲ ಯುದ್ಧಕ್ಕೆ ಬರ್ತಾರಲ್ಲ, ಆ ಆನೆ ಅದಕ್ಕೆ ಮೊದಲೇ ಮದಿಸಿದ ಆನೆ ಕುವಲಯಾಪೀಡ. ಆ ಮದಿಸಿದ ಆನೆಗೆ ಸುರಾಪಾನ ಬೇರೆ ಮಾಡಿಸಿದಾನಂತೆ ಕಂಸ. ಮದಿರಾಪಾನ ಮಾಡಿಸ್ಬಿಟ್ಟಿದ್ದಾನೆ. ಆ ಮದಿರಾಪಾನವನ್ನು ಮಾಡಿಸಿ ಕೃಷ್ಣನ ಮೇಲೆ ಬಿಡ್ತಾರಂತೆ. ಅವನನ್ನು ಅದು ಕೊಂದು ಬಿಡಬೇಕು ಅಂತ. ಆದರೆ ಕೃಷ್ಣ ಏನು ಮಾಡ್ದ? ಆ ಕೈಯಲ್ಲಿ ಯಾವ ಆಯುಧವೂ ಇಲ್ಲ. ಆ ಆನೆಯನ್ನ ವಲ್ಲಾನೆ ಕೊಂದ್ರಾನೆ ಮಾತ್ತಾರೆ ಮಾತ್ತಳಿಕ್ಕವಲ್ಲಾನೆ ವಲ್ಲಾನೈ ಕುವಲಯಾಪೀಡವೆಂಬ ಆನೆಯನ್ನ ಕೊಂಡ್ರಾನೈ ನಿರಸನ ಮಾಡಿದನಲ್ಲವ, ದಮನ ಮಾಡಿದನಲ್ಲವ. ಹೇಗೆ ದಮನ ಮಾಡಿದ? ಮಾಯನೈ ಅಂತಾಳೆ. ವಲ್ಲಾನೈ ಕೊಂಡ್ರಾನೈ ಮಾಯನೈ. ಏನು ಮಾಯೆ ಅಂದ್ರು? ಕೃಷ್ಣನ ಕೈಯಲ್ಲಿ ಒಂದೇ ಒಂದು ಆಯುಧವಿಲ್ಲ. ಆದರೆ ಆ ಕುವಲಯಾಪೀಡದ ದಂತವನ್ನ ಅದರ ಮುಖದಿಂದ ಕಿತ್ತು ಆ ದಂತದಿಂದಲೇ ಅದನ್ನು ತಿವಿದು ಕೊಂದಂತಹ ಅತ್ಯಂತ ಆಶ್ಚರ್ಯಭೂತನಾದವನು. ಲೀಲಾಜಾಲವಾಗಿ ಕೊಂದುಬಿಟ್ಟನಂತೆ. ಗಜದಂತದಿಂದಲೇ ಗಜವನ್ನ ನಿರಸನ ಮಾಡಿದಂತಹ ಮಹಾಧೀರ ವೀರನಾದವನು ಕೃಷ್ಣ. ಆಮೇಲೆ ಆ ದಂತಾನ ಏನು ಮಾಡ್ದ? ಅದರಿಂದ ಪಲ್ಲಂಗ ಮಾಡಿಸಿ ನೀಳಾದೇವಿಗೆ ಉಡುಗೊರೆ ಕೊಟ್ಬಿಟ್ನಂತೆ. ವೀರರಾದ ರಾಜರೆಲ್ಲರೂ, ಚಕ್ರವರ್ತಿಗಳೆಲ್ಲರೂ ಯುದ್ಧದಲ್ಲಿ ಜಯಿಸ್ತಾರೆ, ಏನೇನೋ ಅನಾರೋಗ್ಯ ಪದಾರ್ಥಗಳೆಲ್ಲ ಪಡ್ಕೋತಾರೆ. ಅದನ್ನೆಲ್ಲ ಏನ್ ಮಾಡ್ತಾರೆ? ಅಂತಃಪುರದಲ್ಲಿ ತಂದು ತುಂಬಿಸ್ಬಿಡ್ತಾರಂತೆ. ಯಾರಿಗೆ ಅದಲ್ಲ? ಪ್ರಿಯ ಪತ್ನಿಯರಿಗೆಲ್ಲವ. ಹಾಗೆ ಕುವಲಯಾಪೀಡವನ್ನ ಅದರ ದಂತದಿಂದಲೇ ಕೊಂದು ಅನಂತರ ಆ ದಂತದಿಂದ ನೀಳಾದೇವಿಗೆ ಪಲ್ಲಂಗವನ್ನ ಮಾಡಿಸಿ ಉಡುಗೊರೆಯಾಗಿ ಕೊಟ್ಟರಂತೆ. ಆ ಪಲ್ಲಂಗದ ಮೇಲೆ ಆನಂದದಿಂದ ಮಲಗಿದಾರಂತೆ ದಂಪತಿಗಳು. ಭಯ ಆಗೋಲ್ವಾ ಅಂದ್ರು. ಅಬ್ಬಾ, ಅದರ ದಂತವನ್ನ ಕಿತ್ತನ, ಅದರಿಂದ ಕೊಂದನ, ಅಯ್ಯಬ್ಬಾ ಕೃಷ್ಣಂಗೆ ಏನಾದರೂ ಆಗ್ಬಿಟ್ಟಿದ್ರೆ ಏನೋ ಭಯ ಇಲ್ವಾ ಅಂದ್ರು. ಭಯವೇ ಇಲ್ಲ ಅಂದ್ರು. ಕಾರಣ ಏನು? ಅಥಸೋ ಭಯಂಗತೋ ಭವತಿ. ಪರಮಾತ್ಮನನ್ನ ಆಶ್ರಯ ಮಾಡಿದವರಿಗೆ ನ ಬಿಬೇತಿ ಕುತಶ್ಚನೇತಿ. ಭಯ ಎಲ್ಲಿಯದು? ಭಯಕ್ಕೆ ಆಸ್ಪದವೇ ಇಲ್ಲ. ಎಲ್ಲಿ ಪರಮಾತ್ಮನ ಇದ್ದಾನೋ, ಎಲ್ಲಿ ಪರಮಾತ್ಮನ ಇರುವಿಕೆ ನಮಗೆ ಭಾಸವಾಗುತ್ತದೆಯೋ ಅಲ್ಲಿ ಭಯವೇ ಇಲ್ಲ. ಪರಮಾತ್ಮ ಇಲ್ಲ ಅಂತ ಅನ್ಕೊಂಡ್ರೆ ನಮಗೆ ಭಯ ಆಗುತ್ತೆ. ನಾನು ಒಳಗೂ ಪರಮಾತ್ಮ ಇದ್ದಾನೆ, ಹೊರಗೂ ಪರಮಾತ್ಮ ಇದ್ದಾನೆ, ಪಕ್ಕದಲ್ಲೂ ಇದ್ದಾನೆ, ಮೇಲೂ ಇದ್ದಾನೆ, ಕೆಳಗೂ ಇದ್ದಾನೆ ಅನ್ಕೊಂಡ್ರೆ ನಮಗೆ ಏಕಾಂಗಿ ಅಂತ ಅನ್ಸೋದೇ ಇಲ್ಲ. ಕಾರಣ ಸುತ್ತಲೂ ಅವನೇ ಇದ್ದಾನಲ್ಲವ. ಹೀಗಿದ ಮೇಲೆ ಭಯ ಎಲ್ಲಿಯದು? ಆದ್ದರಿಂದ ಇವರಿಗೆ ಭಯವೇ ಇಲ್ಲ ಅಂದ್ರು. ಅದಕ್ಕೆ ಮೇಲೆ ಇನ್ನೊಂದು ಮಾತು ಹೇಳ್ತಾರೆ. ವೀರಪತ್ನಿಯರಿಗೆ ಅತ್ಯಂತ ಆನಂದ ಯಾವುದು ಅಂದ್ರು? ತಮ್ಮ ಪತಿಗಳು ಬಾಹುಬಲದಿಂದ ಪರಾಕ್ರಮದಿಂದ ಏನಾದರೂ ಒಂದು ಸಂಪಾದನೆ ಮಾಡಿ ತಂದುಕೊಡ್ತಾರಲ್ಲ, ಅದನ್ನ ಕಂಡ್ರೆ ತುಂಬಾ ಪ್ರೀತಿ ಅಂತೆ. ಮಂಡೋದರಿ ರಾವಣನ ವಕ್ಷಸ್ಥಳ ಹೇಗಿದೆ ಅಂದ್ರು. ಇಂದ್ರನ ಐರಾವತ ರಾವಣನ ವಕ್ಷಸ್ಥಳವನ್ನು ತಿವಿದು ಹಳ್ಳ ದಿಣ್ಣೆ ಎಲ್ಲ ಆಗ್ಬಿಟ್ಟಿದೆಯಂತೆ. ರಾವಣನ ಆ ವಕ್ಷಸ್ಥಳ ತಿವಿದು ಗಾಯ ಆಗಿ ಯುದ್ಧ ಮಾಡಿ ಎಲ್ಲ ಜಡ್ಡು ಕಟ್ಬಿಟ್ಟಿದೆಯಂತೆ ಅವನ ವಕ್ಷಸ್ಥಳ. ಅವನು ಮಂಡೋದರಿಯನ್ನು ಆಲಿಂಗನ ಮಾಡ್ತಾನಂತೆ. ಆ ಜಡ್ಡು ಕಟ್ಟಿದ ಕಠಿಣವಾದ
ಆ ವಕ್ಷಸ್ಥಳದ ಆಲಿಂಗನ ಮಂಡೋದರಿಗೆ ಅಪ್ಯಾಯಮಾನವಾಗಿದೆಯಂತೆ. ಕಾರಣ ಏನು? ಆ ಒಂದೊಂದು ಗುರುತು ಕೂಡ ಅವನ ವೀರ್ಯ ಶೌರ್ಯ ಪರಾಕ್ರಮಗಳ ಪತಾಕೆ ಎಂಬುದಾಗಿ ಭಾವಿಸ್ತಾಳಂತೆ. ಅವನ ವೀರ್ಯದ ಗುರುತು, ಶೌರ್ಯದ ಗುರುತಲ್ಲವ ಅದು. ನನ್ನ ಪತಿ ವೀರ, ಶೂರ, ಧೀರ, ಪರಾಕ್ರಮಿ ಎಂಬುದಾಗಿ ಇವರಿಗೆ ಅದೆಲ್ಲವೂ ಹೆಮ್ಮೆಯ ಸಂಕೇತ. ಆ ರೀತಿ ಈ ನಪ್ಪಿನ ಅಟ್ಟಿ ಕುವಲಯ ಪೀಠವನ್ನ ಮರ್ದನ ಮಾಡಿದ ಕೃಷ್ಣನ ಪರಾಕ್ರಮದ ಆನಂದವನ್ನ ಅದರ ಮೇಲೆ ಮಲಕೊಂಡು ಅನುಭವಿಸ್ತಾಳಂತೆ. ಕೊಟ್ಟಕಾಲ್ ಕಟ್ಟಿಲ್ ಮೇಲಂತಾಳೆ ಆಂಡಾಳ್. ಅದಕ್ಕೆ ಮೇಲೆ ಇವರಿಗೆ ಭಯವೇ ಆಗೋಲ್ವಂತೆ. ಸೀತೆ ಕಾಡಿಗೆ ಹೋದ್ಲು ರಾಮನ ಜೊತೆಯಲ್ಲಿ. ಕಾಡಿಗೆ ಹೋದಂತಹ ಆ ಸೀತೆಗೆ ಅಲ್ಲಿ ಭಯವಾಗಲಿಲ್ಲವ? ಕಾರಣ ಏನು? ಎಂತೆಂಥ ಕ್ರೂರ ಮೃಗಗಳು, ಅಲ್ಲೇನು ದೀಪವ, ಅಲ್ಲೇನು ಬೆಳಕ, ಸಾಯಂಕಾಲ ಆಯಿತು ಅಂದರೆ ಕತ್ತಲೆ ತುಂಬಿಕೊಳ್ಳುತ್ತೆ. ಆ ಕತ್ತಲೆಯಲ್ಲಿ ಎಂತೆಂಥ ಕ್ರೂರ ಮೃಗಗಳು ಕೂಗುತ್ತವೆ, ಎಂತೆಂಥ ಹಾವು, ಹಲ್ಲಿ, ಏನೇನು ಮೃಗಗಳು ಬರುತ್ತವೆ. ಅವುಗಳ ಭಯಂಕರವಾದ ಕೂಗುಗಳು, ಆ ಭಯಂಕರವಾದ ಕಾನನ, ಅದರಲ್ಲಿರುವ ರುದ್ರಭೀಕರವಾದ ಪ್ರಾಣಿಗಳು, ಇದೆಲ್ಲ ನೆನೆಸ್ಕೊಂಡು ಬಾಲೆಯಾದ ಸೀತೆಗೆ ಭಯವಾಗಲಿಲ್ವಾ ಅಂದ್ರು. ವಾಲ್ಮೀಕಿ ಹೇಳ್ತಾರೆ, ಸೀತೆಗೆ ಭಯವೇ ಆಗಲಿಲ್ಲ. ಸಿಂಹಂ ವಾ ಗಜಂ ವಾ ಸಿಂಹಂ ವಾ ವೀಕ್ಷ್ಯ, ಆ ಗಜ, ಅಲ್ಲಿ ಇರ್ತಕ್ಕಂತಹ ಮದಿಸಿದ ಆನೆಗಳು, ಅಲ್ಲಿ ಇರ್ತಕ್ಕಂತಹ ಘೋರವಾಗಿರ್ತಕ್ಕಂತಹ ಪ್ರಾಣಿಗಳು, ಇವೆಲ್ಲವನ್ನ ನೋಡಿ ಆ ಸೀತೆಗೆ ಭಯವೇ ಆಗಲಿಲ್ಲ. ಕಾರಣ ಏನು? ಗಜಂ ವಾ ವೀಕ್ಷ್ಯ ಸಿಂಹಂ ವಾ ವ್ಯಾಘ್ರಂ ವಾಪಿ ವರಾನನ. ವರಾನನ ಅಂತಾರೆ ವಾಲ್ಮೀಕಿ. ವರಾನನ ಅಂದ್ರೇನು? ಚೆನ್ನಾಗಿ ಸುಂದರವಾಗಿ ಅರಳಿದ ಮುಖದವಳು ಅಂದ್ಬಿಟ್ರು. ಭಯ ಆದರೆ ಕಣ್ಣು ಮೂಗೆಲ್ಲ ಕುಕ್ಕಿ ಹಿಂಗಾಗಬೇಕು, ಹಾಗಿಲ್ವಂತೆ. ಚೆನ್ನಾಗಿ ಕಣ್ಣು ಮುಖವೆಲ್ಲ ಅರಳಿ ಅವಳ ಕಣ್ಣುಗಳಲ್ಲಿ ಒಂದು ಆಶ್ಚರ್ಯ ಬೆರೆತ ಸಂತೋಷ ಕಾಡ್ತಾ ಇದೆಯಂತೆ. ಆಶ್ಚರ್ಯ ಬೆರೆತ ಸಂತೋಷವಂತೆ ಸೀತೆಯ ಕಣ್ಣುಗಳಲ್ಲಿ. ವರಾನನ ಅಂತಾರೆ. ಗಜಂ ವಾ ವೀಕ್ಷ ಸಿಂಹಂ ವಾ ವ್ಯಾಘ್ರಂ ವಾಪಿ ವರಾನನ ನಾಹಾರಯತಿ ಸಂತ್ರಾಸಂ. ಆ ಸೀತೆಗೆ ಸ್ವಲ್ಪ ಕೂಡ ಭಯ ಆಗಲಿಲ್ವಂತೆ. ಕಾರಣ ಏನು? ಬಾಹು ರಾಮಸ್ಯ ಸಂಶ್ರಿತ. ರಾಮನ ಬಾಹುಗಳೆಂಬ ಕೋಟೆ ಒಳಗಿದ್ದಾಳೆ. ರಾಮನ ತೋಳುಗಳೆಂಬ ಕೋಟೆಯ ಒಳಗಿದ್ದಾಳೆ. ಬಾಹು ರಾಮಸ್ಯ, ರಾಮನ ಬಾಹುಗಳಿಂದ ಸಂಶಿತ, ಚೆನ್ನಾಗಿ ರಕ್ಷಿಸಲ್ಪಟ್ಟಿದ್ದಾಳೆ. ರಾಮನ ತೋಳುಗಳನ್ನ ಆಶ್ರಯವಾಗಿ ಪಡೆದಿದ್ದಾಳೆ. ರಾಮನ ತೋಳುಗಳೆಂಬ ಕೋಟೆಯ ಒಳಗಿದ್ದಾಳೆ. ಅಂದ ಮೇಲೆ ನಾಹಾರಯತಿ ಸಂತ್ರಾಸಂ, ಅವಳಿಗೆ ಸಂತ್ರಾಸಂ, ಅವಳಿಗೆ ಭಯವೇ ಇಲ್ಲ. ಅದಕ್ಕೆ ಬದಲಾಗಿ ಆಶ್ಚರ್ಯ ತುಂಬಿದ ಸಂತೋಷವಂತೆ. ಇದನ್ನೆಲ್ಲ ನಾನು ನೋಡೇ ಇರಲಿಲ್ಲ, ಎಷ್ಟು ಚೆನ್ನಾಗಿದೆ ಈ ಹುಲಿ, ಎಷ್ಟು ಚೆನ್ನಾಗಿದೆ ಈ ಸಿಂಹ ಅಂತ ಆಶ್ಚರ್ಯದಿಂದ, ಆ ಸಂತೋಷದಿಂದ ಅವುಗಳನ್ನು ನೋಡ್ತಾ ಇದ್ದಾಳಂತೆ. ಹೀಗೆ ಭಯವಾಗದೇ ಇರುವುದಕ್ಕೆ ಕಾರಣವೇನು? ಆ ರಾಮನ ತೋಳುಗಳ ಆಸರೆ, ರಾಮನ ತೋಳುಗಳ ರಕ್ಷಣೆ. ಆದ್ದರಿಂದ ಅವಳಿಗೆ ಭಯವೇ ಆಗಲಿಲ್ಲ ಅಲ್ಲವಾ? ಆ ರೀತಿ ಇಲ್ಲಿ ಈ ನೀಳೆಗೆ ಯಾವ ಭಯವೂ ಇಲ್ಲವಂತೆ. ಇಲ್ಲಿ ಯಾವ ರೀತಿ ಇದು ಒಂದು ಇದು ಪ್ರಪನ್ನನ್ ಪಡೀರೆ ಅಂದ್ಬಿಟ್ರು. ಶರಣಾಗತಿ ಮಾಡಿದವರು, ಪ್ರಪನ್ನರಾದವರು ಹೀಗೆ ಇರ್ತಾರಂತೆ. ಮಾರ್ವಿಲ್ ಕೈವಿಟ್ಟು ಉರಂಗುವರ್ಗಳಿರೇ, ಚೆನ್ನಾಗಿ ಎದೆ ಮೇಲೆ ಕೈ ಇಟ್ಕೊಂಡು ನಿರ್ಭಯೋಸ್ಮಿ ಅಂತ ನಿಶ್ಚಿಂತೆಯಾಗಿ ಮಲಗಿರ್ತಾರಂತೆ. ಯಾನ್ ಅಷ್ಟೊಂದು ನಿಶ್ಚಿಂತೆ ನಿರ್ಭರರಾಗಿ ಮಲಗಿರ್ತಾರೆ. ಇವ್ರ ಭಾರನೆಲ್ಲ ಅವನ ತಲೆ ಮೇಲೆ ಇಟ್ಟಿದಾರಲ್ಲ, ಇವ್ರಿಗೇನು ಭಾರವೇ ಇಲ್ಲ ಅಂದ್ಬಿಟ್ರು. ಪ್ರಪನ್ನರಾದವರು ಎಲ್ಲ ಭಾರವನ್ನ ಪರಮಾತ್ಮನ ಮೇಲೆ ಇಟ್ಟಿದ್ದಾರೆ. ಇವರಿಗೆ ಏನು ಚಿಂತೆ? ಏನು ಚಿಂತೆಯೂ ಇಲ್ಲ, ಯಾವ ಚಿಂತೆಯೂ ಇಲ್ಲ. ಜನಕ ಕಾಲಕ್ಷೇಪ ಕೇಳ್ತಾ ಇದ್ದಾನೆ ಋಷಿಗಳ ಮುಂದೆ ಕೂತು. ಜನಕ ಬರೋ ತನಕ ಅವ್ರ ಕಾಲಕ್ಷೇಪ ಪ್ರಾರಂಭನೇ ಮಾಡ್ತಾ ಇರ್ಲಿಲ್ವಂತೆ. ಎಷ್ಟೆಷ್ಟೋ ಋಷಿಗಳೆಲ್ಲ ಬರ್ತಾ ಇದ್ದಾರೆ. ಎಲ್ಲ ಋಷಿಗಳು ಮುನಿಗಳು ಬಂದರೂ ಕೂಡ ಈ ಯಾಜ್ಞವಲ್ಕ್ಯರು ಕಾಲಕ್ಷೇಪವನ್ನೇ ಹೇಳ್ತಾ ಇರಲಿಲ್ಲ. ಆಗ ಇವರಿಗೆಲ್ಲ ಇಂತಿಂಥ ಋಷಿ ಮುನಿಗಳನ್ನು ನಾವು ಬಂದಿದ್ದೀವಿ, ಆ ರಾಜ ಬರಲಿಲ್ಲ ಅಂತ ಕಾಯ್ತಾರಲ್ಲ, ಏನಾದರೂ ದುಡ್ಡಾಸೆನ ಇವರಿಗೆ? ರಾಜ ಅಪಾರವಾದ ಹಣ ಕೊಡ್ತಾನೆ, ಧನಿಕ ಎಂಬುದಕ್ಕಾಗಿ ಅವನಿಗೋಸ್ಕರ ಕಾಯ್ತಾ ಇದ್ದಾರ, ಗುರುದಕ್ಷಿಣೆ ಕೊಡ್ತಾರೆ ಅಂತ ಎಂಬುದಾಗಿ ಈ ಎಲ್ಲ ಋಷಿ ಮುನಿಗಳಿಗೆ ಒಂದು ಮಾತ್ಸರ್ಯ ಆ ಜನಕನನ್ನ ಕಂಡರೆ ಇದು ತಿಳಿಯಿತು ಗುರುವಾದವರಿಗೆ. ಆಗ ಅವರು ಒಂದು ದಿನ ಏನು ಮಾಡಿದ್ರು, ಇರಲಿ ಅಂತ ಹೇಳಿಬಿಟ್ಟು ಕಾಲಕ್ಷೇಪ ಪ್ರಾರಂಭ ಮಾಡಿದ್ರು. ಇದ್ದಕ್ಕಿದ್ದಂತೆ ಮಧ್ಯದಲ್ಲಿ ಹೇಳಿದ್ರು, ಅಯ್ಯಯ್ಯೋ ಆಶ್ರಮಕ್ಕೆಲ್ಲ ಬೆಂಕಿ ಬಿತ್ತು, ಮಿಥಿಲಾನಗರಕ್ಕೆಲ್ಲ ಬೆಂಕಿ ಬಿತ್ತು, ಎಲ್ಲ ಉರಿದು ಹೋಗ್ತಿದೆ, ಎಲ್ಲ ಬೂದಿ ಆಗ್ತಿದೆ ಅಂದ್ರು ಗುರುಗಳು.
ಅಲ್ಲಿ ಕೂತಿದ್ರಲ್ಲ ಋಷಿಮುನಿಗಳು ಎಲ್ಲ ಎದ್ನೋ ಬಿದ್ದೋ ಕೆಟ್ಟನೋ ಅಂತ ಓಡಿದ್ರಂತೆ. ಆ ಋಷಿಮುನಿಗಳ ಹತ್ರ ಏನಿದ್ದೀತು? ಒಂದಿಷ್ಟಗಲ ಜಿಂಕೆ ಚರ್ಮ, ಒಂದು ಕೌಪೀನ, ಒಂದು ದಂಡ, ಏನೋ ಒಂದೆರಡು ದರ್ಬೆ ಕಟ್ಟು, ಇನ್ನೇನಿರುತ್ತೆ ಅವ್ರ ಬಳಿ? ಇಷ್ಟೇ ಇದ್ದದ್ದು. ಅವರು ಓಡಿದ್ರಂತೆ, ಅಯ್ಯೋ ಆಶ್ರಮಕ್ಕೆ ಬೆಂಕಿ ಬಿತ್ತ, ಅದಾಯ್ತಾ ಇದಾಯ್ತಾ ಅಂತ. ಆಮೇಲೆ ಜನಕ ಮಾತ್ರ ಹಾಗೆ ಕೂತಿದ್ದಾನೆ, ಅಲಿಗಾಡ್ಲೇ ಇಲ್ಲ. ಮಿಥಿಲಾ ನಗರಕ್ಕೆ ಬೆಂಕಿ ಬಿತ್ತು ಅಂದರು ಇವರು. ಹಾಗೆ ಬೆಂಕಿ ಬಿತ್ತಂತೆ ತೋರಿಸಿದ್ರು ಒಂದು ಇಂದ್ರಜಾಲವನ್ನು ಮಾಡಿ. ಆಗ ಕೂಡ ಜನಕ ಮಿಸ್ ಕಾಡಲಿಲ್ಲ, ಕೂತಿದ್ದಾನೆ. ಆಗ ಎಲ್ಲರೂ ಹೋಗಿ ನೋಡಿದ್ರು, ಅಲ್ಲಿ ಬೆಂಕಿನೂ ಇಲ್ಲ, ಏನೂ ಇಲ್ಲ. ಎಲ್ಲ ತಿರ್ಗಾ ಬಂದ್ಬಿಟ್ಟು ಆಚಾರ್ಯ ಅಲ್ಲಿ ಏನೂ ಇಲ್ವಲ್ಲ ಅಂದರು. ಮತ್ತೆ ಯಾಕೆ ಓಡಿದ್ರಿ ಅಂದರು. ಅಯ್ಯೋ ನನ್ನ ಕೌಪೀನ, ಅಯ್ಯೋ ನನ್ನ ದರ್ಬೆ ಕಟ್ಟು, ಅಯ್ಯೋ ನನ್ನ ಜಿಂಕೆ ಚರ್ಮ, ಅಯ್ಯೋ ನನ್ನ ಕಮಂಡಲ ಅಂತ ಒಬ್ಬೊಬ್ಬರು ಹೇಳಿದ್ರಂತೆ. ಜನಕನನ್ನು ಕೇಳಿದ್ರಂತೆ. ಎಲ್ಲರೂ ಹೋದ್ರು ಅವ್ರವ್ರ ಪದಾರ್ಥ ಕಾಪಾಡ್ಕೋಬೇಕು ಅಂತ, ನೀ ಯಾಕೆ ಹೋಗಲಿಲ್ಲ ಅಂದರು. ಮಿಥಿಲೆಗೆ ಬೆಂಕಿ ಬಿದ್ದದ್ರಿಂದ ಜನಕನಿಗೆ ಏನಾಗಬೇಕು ಅಂತಾನೆ. ಅರ್ಥವೇನು ಅಂದರೆ, ಆ ಇಡೀ ಮಿಥಿಲೆಯೇ ಉರಿದರೂ ಕೂಡ ಈ ಆತ್ಮಕ್ಕೆ ಅದರಿಂದ ಏನೂ ಇಲ್ಲವಲ್ಲ. ಅದಲ್ಲ, ಶರೀರಕ್ಕೆ ಸಂಬಂಧಪಟ್ಟ ವಿಚಾರ, ಶರೀರದೊಡನೆ ಹೋಗುತ್ತೆ. ಅದರ ಸ್ವಭಾವವೇ ನಶ್ವರ, ಇವತ್ತಲ್ಲ ನಾಳೆ ಅದು ಹೋಗಲೇಬೇಕು. ಅದರಿಂದ ಮಿಥಿಲಾಯಾಮ್ ಪ್ರದೀಪ್ತಾಯಾಮ್, ಆ ಮಿಥಿಲೆಯೇ ಉರಿತಾ ಇದ್ರೂ ಕೂಡ ಈ ಜನಕ, ಈ ವಿದೇಹನಿಗೆ ಏನು ಅಂತಾರಂತೆ. ಅರ್ಥವೇನು? ಈ ಶರೀರ ಜಡ, ಇದು ಯಾವತ್ತಿದ್ರೂ ಒಂದಿನ ಹೋಗಲೇಬೇಕು. ಒಳಗಿರುವ ಆತ್ಮನಿಗೆ ಮಿಥಿಲೆ ಉರಿಯುವುದರಿಂದ ಆತ್ಮನಿಗೆ ಯಾವ ನಾಶವೂ ಇಲ್ಲವಲ್ಲ ಎಂಬುದಾಗಿ ಸ್ವರೂಪ ಜ್ಞಾನ ಇದೆ ಇವರಿಗೆ. ಅದರಿಂದ ಕೂತಿದ್ದಾನೆ ಎಂದರು. ನೋಡಿದ್ರ, ನಿಮಗೂ ಜನಕನಿಗೂ ಇರೋ ವ್ಯತ್ಯಾಸ. ಆದ್ರಿಂದ ಜನಕ ಬರೋವರೆಗೂ ನಾ ಕಾಲಕ್ಷೇಪ ಹೇಳೋಲ್ಲ. ಇವನ ಜ್ಞಾನ ನೋಡಿದ್ರ, ನಿಮ್ಮ ಜ್ಞಾನ ನೋಡಿದ್ರ, ಕೌಪೀನಕ್ಕೆ ಓಡೋದ್ರಿ, ರಾಜ್ಯವೇ ಸುಟ್ಟು ಹೋದ್ರೆ ಯಾಕೆ ಕೂತಿದ್ದಾನೆ, ಇವನ ವೈರಾಗ್ಯ, ಇವನ ಜ್ಞಾನ ನೋಡಿದ್ರ ಅಂದ್ರಂತೆ. ಈ ರೀತಿಯಾಗಿ ಆ ಜ್ಞಾನ, ಆ ಭಾವ ಪ್ರಪನ್ನನಿಗೆ ಬರಬೇಕು. ಪರಮಾತ್ಮನ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ. ಈ ಆತ್ಮವಸ್ತು ಪರಮಾತ್ಮನದು. ಯಾವುದಾದ್ರೂ ಉರಿಲಿ, ಯಾವುದಾದ್ರೂ ಬಿದ್ದೋಗ್ಲಿ, ಯಾವುದೇನಾದರೂ ಆಗಲಿ, ಒಳಗಿರುವ ಆತ್ಮ ಪರಮಾತ್ಮನ ಸ್ವತ್ತು. ಒಳಗಿರುವ ಆತ್ಮನಿಗೆ ರಕ್ಷಕ ಪರಮಾತ್ಮ ಅಂದ ಮೇಲೆ ನಾನು ಯಾಕೆ ಚಿಂತನೆ ಮಾಡಬೇಕು? ಇದೇ ನಂದಲ್ಲ, ಈ ಒಳಗಿರೋ ಆತ್ಮನೂ ನಂದಲ್ಲ, ಈ ಆತ್ಮನ ಮೇಲಿರುವ ಹೋದಕ್ಕೆ ಶರೀರವೂ ನಂದಲ್ಲ. ಇದು ಎರಡೇ ನಂದಲ್ಲದೆ ಹೋದ್ಮೇಲೆ ಇನ್ನು ಇದಕ್ಕೆ ಸಂಬಂಧಪಟ್ಟಿದ್ದು ಇದೆಲ್ಲ ಯಾಕೆ ನಂದು? ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಅಂತಾರೆ. ಇದೇ ನಂದಲ್ಲ, ಇದ್ರ ಒಳಗಿರೋದು ನಂದಲ್ಲ, ಇದಕ್ಕೆ ಸಂಬಂಧಪಟ್ಟಿದ್ದು ನಂದಲ್ಲ ಅಂದಮೇಲೆ ನಾನು ಯಾಕೆ ಯೋಚನೆ ಮಾಡಬೇಕು? ಆ ರೀತಿ ಪ್ರಪನ್ನನಾದವನು ತನ್ನ ಆತ್ಮವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಆತ್ಮದ ಭಾರವನ್ನ ಪರಮಾತ್ಮನಿಗೆ ವಹಿಸಿ, ಭರನ್ಯಾಸ ಅಂದ್ರೆ ಏನು? ನಮ್ಮ ಭಾರವನ್ನು ಪರಮಾತ್ಮನಿಗೆ ವಹಿಸಿಬಿಡೋದು. ಆ ಭರನ್ಯಾಸವನ್ನು ಪರಮಾತ್ಮನಲ್ಲಿ ಮಾಡಿದ ಮೇಲೆ ನಾವು ಯಾಕೆ ನಮ್ಮ ಬಗ್ಗೆ ಚಿಂತನೆ ಮಾಡಬೇಕು? ಆದ್ದರಿಂದ ನಮಗೆ ಭಯವೇ ಇಲ್ಲ. ಯಾವುದರ ಬಗ್ಗೆಯೂ ನಮಗೆ ಭಯವಿಲ್ಲ, ಯಾವುದರ ಬಗ್ಗೆಯೂ ನಮಗೆ ಚಿಂತೆ ಇಲ್ಲ. ಆ ಪ್ರಸಂಗ ಬಂದಾಗ ಅದಕ್ಕೆ ಹೇಗೆ ನಾವು ಪ್ರತಿವಚನ ಆಡಬೇಕೋ, ಪ್ರತ್ಯುಕ್ತಿಗಳನ್ನು ಕೊಡಬೇಕೋ ಅದನ್ನು ಪರಮಾತ್ಮ ಮಾಡಿಸ್ತಾನೆ. ಅವನೇನು ಆಡಿಸ್ತಾನೋ ಆ ಮಾತು ಆಡೋದು. ಹೇಗೆ ನಮ್ಮನ್ನು ಅಂತಾನೋ ಹಾಗೆ ನಡ್ಕೊಳ್ಳೋದು. ಯಾವುದಕ್ಕೂ ನಾವು ಜವಾಬ್ದಾರರಲ್ಲ, ಯಾವುದಕ್ಕೂ ನಾವು ಪ್ರವರ್ತಕರಲ್ಲ, ಯಾವುದಕ್ಕೂ ನಾವು ಕರ್ತ ಅಲ್ಲ. ಅಂದರೆ ಯಾರಾದರೂ ನಮ್ಮನ್ನು ಬೈಲಿ, ಯಾರಾದರೂ ನಮ್ಮನ್ನು ಕೊಂಡಾಡಲಿ, ಯಾರು ಏನಾದರೂ ಮಾಡಲಿ, ಆ ಸಮಯಕ್ಕೆ ಏನು ಬೇಕೋ ಅದನ್ನು ಅವರೇ ಮಾಡಿಸ್ತಾನೆ. ಅದ್ರ ಬಗ್ಗೆ ನ್ಯಾಯ ತಲೆ ಕೆಡಿಸ್ಕೊಳ್ಳಿ. ಹೀಗೆ ಇರುವವನು ಪ್ರಪನ್ನ, ಹೀಗಿರುವವನು ಶರಣಾಗತ. ಕಾರಣ ಪರಮಾತ್ಮನ ಬಾಹುಬಲಗಳನ್ನು ನಂಬಿದವನಿಗೆ ಯಾವ ಚಿಂತೆಯೂ ಇರೋದಿಲ್ಲ. ಇಲ್ಲಿ ನಪ್ಪಿನ್ನೇ ನಿಶ್ಚಿಂತೆಯಾಗಿ ಪಲ್ಲಂಗದ ಮೇಲೆ ಮಲಗಿದ್ದಾಳೆ. ಕಾರಣ ಕೃಷ್ಣನ ಬಾಹುಗಳನ್ನು ಆಶ್ರಯಿಸಿದ್ದಾಳೆ. ನಾವುಗಳು ಕೂಡ ಪರಮಾತ್ಮನನ್ನು ನಂಬಿ, ಅವನ ಕೈಯಲ್ಲಿರುವ ಶಂಖಚಕ್ರಗಳನ್ನು ನಂಬಿ, ಆ ಪರಮಾತ್ಮನ ರಕ್ಷಕತ್ವವನ್ನು ಪೂರ್ಣ ವಿಶ್ವಾಸವಿಟ್ಟರೆ ನಮಗೂ ಭಯವಿಲ್ಲ. ನ ಬಿಭೇತಿ, ಅವನು ಭಯಪಡುವುದೇ ಇಲ್ಲ. ಕುತಶ್ಚನೇತಿ, ಆ ಭಯಕ್ಕೆ ಆಸ್ಪದವೆಲ್ಲಿಯದು ಎಂಬುದಾಗಿ ವೇದ ತೈತ್ರಿಯ ಉಪನಿಷತ್ತು ಕೇಳುತ್ತೆ. ಪರಮಾತ್ಮನನ್ನು ಅರಿತು ಪರಮಾತ್ಮನೊಡನೆ ಕೂಡಿ ಪರಮಾತ್ಮನಲ್ಲಿ ಆತ್ಮಸಮರ್ಪಣೆ ಮಾಡಿಕೊಂಡಿರುವವನಿಗೆ ಭಯವೆಲ್ಲಿಯದು. ಆ ರೀತಿ ಇದು
ಪ್ರಪನ್ನನ್ ಪಡೀರೆ. ಪ್ರಪನ್ನನಾದವನು ಶರಣಾಗತನಾದವನು ಈ ರೀತಿಯಾಗಲವಾ ಇರ್ತಾನೆ. ಹೀಗೆ ಅಥೋ ಅಸೋ ಭಯಂಗತೋ ಭವತಿ ನ ಬಿಭೇತಿ ಕುತಶ್ಚನೇತಿ ಎಂಬುದಾಗಿ ಭಯವೂ ಇಲ್ಲ, ಭಯಕ್ಕೆ ಆಸ್ಪದವೂ ಇಲ್ಲ, ಭಯ ಪಲಾಯನ ಮಾಡಿದೆ. ಅದಕ್ಕೆ ಬದಲಾಗಿ ಏನು ಏಷಕ್ಯೇವಾನಂದ ಯಾತಿ, ಅವನು ಆನಂದವನ್ನು ಕೊಡುವವನು, ಸಂತೋಷವನ್ನು ಕೊಡುವವನಲ್ಲವ. ಹೀಗಿರುವಾಗ ಭಯ ಎಲ್ಲಿಯದು? ಕೊಟ್ಟಕ್ಕಾಲ್ ಕಟ್ಟಿಲ್ ಮೇಲ್ ಎಂಬುದಾಗಿ ಆ ಪರಮಾತ್ಮ ಕುವಲಯಾಪೀಠವನ್ನು ದಮನ ಮಾಡಿ ತಂದು ಉಡುಗೊರೆಯಾಗಿ ಕೊಟ್ಟ ಗಜದಂತದಿಂದ ಆ ಪಲ್ಲಂಗದ ಮೇಲೆ ಮಲಗಿ ಕೃಷ್ಣನ ವೀರ್ಯ ಶೌರ್ಯ ಪರಾಕ್ರಮಗಳನ್ನ ಈ ನೀಳಾದೇವಿ ಅನುಭವಿಸ್ತಾ ಆನಂದದಿಂದ ಇದ್ದಾಳಂತೆ. ಈ ಪ್ರಪನ್ನನ ರೀತಿ ವೀರಪತ್ನಿಯರಂತೆ. ವೀರಪತ್ನಿಯರು ಪರಮಾತ್ಮನ ಬಾಹುಗಳನ್ನು ಆಶ್ರಯಿಸಿ ಅವರು ನಿಶ್ಚಿಂತೆಯಾಗಿರುವಂತೆ ಪ್ರಪನ್ನರಾದವರು ಪರಮಾತ್ಮನ ರಕ್ಷಣಾ ಸಾಮರ್ಥ್ಯವನ್ನು ಆಶ್ರಯಿಸಿ ನಿಶ್ಚಿಂತರಾಗಿ ಇರ್ತಾರೆ ಎಂಬುದಾಗಿ ಇಲ್ಲಿ ವ್ಯಾಖ್ಯಾತ ಹೇಳ್ತಾರೆ. ಆ ರೀತಿ ಕಟ್ಟಿಲ್ಲ ಅಂತಾಳೆ, ಪಲ್ಲಂಗ ಅಂತ ಹೇಳಲಿಲ್ಲ. ಪಲ್ಲಂಗ ಅನ್ನೋದು ಸುಸಂಸ್ಕೃತವಾದ ಭಾಷೆ. ಆಂಡಾಳ್ ಹಳ್ಳಿ ಭಾಷೆ ಮಾತಾಡ್ತಾ ಇದ್ದಾಳೆ, ಕಟ್ಟಿಲ್ ಮೇಲ್ ಎಂಬುದಾಗಿ. ಇದೇನೋದು ಇವಾಗ ಅವಳು ಬ್ರಾಹ್ಮಣ ಕನ್ಯೆ ಅಲ್ಲ, ಈಗ ಗೊಲ್ಲತಿ ಗೊಲ್ಲರ ಭಾಷೆ ಆಡ್ತಾಳೆ ಎಂದ್ಬಿಟ್ರು ವ್ಯಾಖ್ಯಾತ. ಎಲ್ಲಿದ್ದಾರೆ ಬಿ ಎ ರೋಮನ್ ಇನ್ ರೋಮ್ ಅಂತಾರೆ. ಎಲ್ಲಿ ಹೇಗಿದ್ರೆ ಹಾಗೆ ಮಾತಾಡಬೇಕು, ಎಲ್ಲಿ ಯಾವ ರೀತಿ ಇದ್ರೆ ಆ ರೀತಿ ನಡ್ಕೋಬೇಕು. ಇವಳು ಗೋಪಿಕೆ ಎಲ್ಲವ, ಗೊಲ್ಲತಿ ಗೋಕುಲದಲ್ಲಿ ಇದ್ದಾಳೆ, ಆ ಭಾಷೆ ಮಾತಾಡ್ತಾಳೆ ಎಂದ್ಬಿಟ್ರು. ಆದ್ದರಿಂದ ಕಟ್ಟಿಲ್ ಮೇಲ್ ಅನರ್ಘ್ಯವಾದ ರತ್ನಗಳಿಂದ ಮಾಡಿ ಆ ಗಜದಂತದಿಂದಲೇ ಮಾಡಿದರೂ ಕೂಡ ಇವಳೊಬ್ಬ ಗೊಲ್ಲತಿ ಅಲ್ಲವಾ, ಅದರಿಂದ ಕಟ್ಟಿಲ್ ಅಂತ ಹೇಳ್ತಾಳಂತೆ. ಕೋಟೆಕಾಲ್ ಕಟ್ಟಿಲ್ ಮೇಲ್ ಎಂಬುದಾಗಿ ಆ ಸೀತಾದೇವಿಗೆ ರಾಮ ನಾನು ಮಹಾಪರಾಕ್ರಮಶಾಲಿ ಎಂಬುದಾಗಿ 14,000 ಮಂದಿ ರಾಕ್ಷಸರನ್ನ ಏಕಾಂಗಿಯಾಗಿ ವಧೆ ಮಾಡಿ ಬಂದು ನೀನು ಏನು ಹೇಳಿದೆ, ಗಂಡು ವಸ್ತ್ರವನ್ನು ತೊಟ್ಟ ಹೆಣ್ಣಿಗೆ ನಮ್ಮಪ್ಪ ಮದುವೆ ಮಾಡಿಕೊಟ್ಬಿಟ್ಟ ಅಂದೇ ಅಲ್ವಾ, ಈಗ ಹೇಳು ನಾನು ಗಂಡ ಹೆಣ್ಣ ಎಂಬುದಾಗಿ ಆ ಸಕಲ ಗಾಯಗಳೊಡನೆ ಅವಳ ಮುಂದೆ ನಿಂತು ಅವಳು ಇವನನ್ನು ಆಲಿಂಗನ ಮಾಡಿಕೊಂಡು ಒಪ್ಪಿದೆ, ನೀನು ಪುರುಷ ಅಲ್ಲ ಅಲ್ಲ ಪುರುಷೋತ್ತಮ ಎಂಬುದಾಗಿ ಸೀತೆ ಆಲಿಂಗನ ಮಾಡಿದಳಲ್ಲವಾ. ಆ ರೀತಿ ಇಲ್ಲಿ ಆ ಪ್ರಪನ್ನರಂತೆ ಆ ವೀರ ಪತ್ನಿಗಳ ರೀತಿ ಇವರು ಹೇಗೆ ಹೇಳ್ತಾರಂತೆ ಎಂದು ತಿರುಮಂಗೈ ಆಳ್ವಾರರ ಪಾಶುರ ಎಲ್ಲಿ ತಿರುನಂದಾಂಡಹಂ ದಿವ್ಯ ಗ್ರಂಥದಲ್ಲಿ ತಿರುಮಂಗೈ ಆಳ್ವಾರ್ ಪಾಶುರವನ್ನು ಹಾಡ್ತಾರೆ. ಕಲ್ಲೆಡುತ್ತೆ ಕಲ್ಮಾರಿ ಕಾತ್ತಾಯನ್ನುಂ ವಿಲ್ಲಿರುತ್ತು ಮೆಲ್ಲಿಯಲ್ ತೋಳ್ ತೋಯ್ದಾಯನ್ನುಂ ಎಂಬುದಾಗಿ ಪಾಶುರ. ಮಧ್ಯ 2 ಸಾಲಿದೆ, ಅದನ್ನು ಆಮೇಲೆ ಹೇಳ್ತೀನಿ. ಇಲ್ಲೇನು ಹೇಳ್ತಾಳೆ, ಕಲ್ಲೆಡುತ್ತು ಅಂತಾಳೆ. ಕೃಷ್ಣ ಪರಮಾತ್ಮ ಗೋವರ್ಧನವನ್ನ ಎಳೆಯ ಬಾಲಕನಾಗಿ ಎತ್ತಿದ. ಇವಳೇನು ಹೇಳ್ತಾಳೆ, ಒಂದು ಕಲ್ಲನ್ನು ಎತ್ತಿದೆ ಅಂತಾಳೆ. ಕಲ್ಲನ್ನ ಎತ್ತಿದ, ದೊಡ್ಡ ಪರ್ವತವನ್ನೆಲ್ಲ ಎತ್ತಿದ ಅಂದ್ರು. ನಮ್ಮ ಕೃಷ್ಣನ ಪರಾಕ್ರಮದ ಮುಂದೆ ಆ ಗೋವರ್ಧನ ಪರ್ವತ ಒಂದು ಸಣ್ಣ ಕಲ್ಲು ಅಂತ ಹೇಳ್ತಾಳಂತ. ಅಂದ್ರೆ ಏನು, ಕೃಷ್ಣನ ಪರಾಕ್ರಮಕ್ಕೆ ಹೋಲಿಸಿದ್ರೆ ಗೋವರ್ಧನ ಪರ್ವತ ಒಂದು ಸಣ್ಣ ಕಲ್ಲಿನಂತೆ. ಅಂಥ ಪರಾಕ್ರಮಿ. ಕಲ್ಲೆಡುತ್ತು ಕಲ್ಮಾರಿ, ಶಿಲಾಸ್ತಂಭದಂತೆ ಬೀಳುವ ಮಾರಿ, ಮಳೆಯನ್ನ ಕಾತ್ತಾಯ್ ಅದರಿಂದ ರಕ್ಷಿಸಿದನೇನು. ಆಮೇಲೆ ವಿಲ್ಲಿರುತ್ತೆ ರುದ್ರಧನುಸ್ಸನ್ನ ಭಂಗ ಮಾಡಿ ಮೆಲ್ಲಿಯಲ್ ಕೋಮಲೆಯಾದವಳ ತೋಳ್ ತೋಯಿಂದಾಯ್ ಆಲಿಂಗನವನ್ನ ಪಡೆದೆ ಮಾಲೆಯನ್ನ ಅವಳಿಗೆ ಹಾಕಿದೆ. ಸೀತಾ ಕಲ್ಯಾಣವನ್ನು ಹೇಳ್ತಾರೆ. ಅಲ್ಲಿ ವಿಲ್ಲಿರುತ್ತೆ, ಆ ಬಿಲ್ಲನ್ನು ಮುಟ್ಟಿದಂತೆ ಮುರಿದು ಹೋಯ್ತಂತೆ. ಅಂದ್ರೆ ಏನು, ರಾಮ ಮುಟ್ಟಿದ್ರೇ ಮುರಿದೋಯ್ತು ಬಿಲ್ಲು. ಅಂದ್ರೆ ರಾಮನ ಪರಾಕ್ರಮ ಎಂತಹದ್ದು ಅಂತಾರೆ ತಿರುಮಂಗೈ ಆಳ್ವಾರ್. ಕಲ್ಲೆಡುತ್ತು ಕಲ್ಮಾರಿ ಕಾಯ್ತಾಯಿ ಎನ್ನುಂ ವಿಲ್ಲಿರುತ್ತು ಮೆಲ್ಲಿಯಲ್ ತೋಯ್ದಾಯಿ ಎನ್ನುಂ ಎಂಬುದಾಗಿ ಸೊಲ್ಲೆಡುತ್ತು ಸೊಲ್ಲೇನೆಂತ ಮುಂದಕ್ಕೆ ಭಾಷಣ. ಹೀಗ್ಯಾಕೆ ಹೇಳೋದು ತಿರುಮಂಗೈ ಆಳ್ವಾರ್? ಆ ತಮ್ಮ ಪ್ರಿಯತಮನಾದ ಪರಮಾತ್ಮನ ಪರಾಕ್ರಮದ ಮುಂದೆ ಗೋವರ್ಧನ ಪರ್ವತ ಒಂದು ಕಲ್ಲಿನ ಸಮಾನ. ಹಾಗೆ ಈ ರುದ್ರಧನಸ್ಸು ಅದ್ಯಾವುದೋ ಒಂದು ಆಟದ ವಸ್ತುಕ್ಕೆ ಸಮಾನ ಎಂಬ ಹಾಗೆ ಹೇಳ್ತಾರಲ್ಲವ. ಇದು ನಾಯಿಕಾ ಭಾವ. ಇದು ಆ ಪರಮಾತ್ಮನ ವೀರಪತ್ನಿಯರ ಒಂದು ಪ್ರಕಾರ. ವೀರಪತ್ನಿಯರು ನಮಗೆ ಬಲವಿಲ್ಲ, ಶಕ್ತಿ ಇಲ್ಲ, ನಮ್ಮ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ನಮಗೆ ಶಕ್ತಿ ಇಲ್ಲ. ಆದ್ದರಿಂದ ಪರಮಾತ್ಮ ನಿನ್ನನ್ನು ಆಶ್ರಯ ಮಾಡಿದೀವಿ ಅಂತ ಹೇಳಿ ಇದುವರೆವಿಗೂ ಕೂಡ ತಿಳಿಯದೆ ಬುದ್ಧಿ ಇಲ್ಲದೆ ಏನೇನೋ ಮಾಡಿಬಿಟ್ವಿ.
ಅದಕ್ಕೆಲ್ಲ ಪರಮಾತ್ಮನ ಆಶ್ರಯಣ ಪ್ರಾಯಶ್ಚಿತ್ತ ಆಗುವಾಗ ಇನ್ನು ಮುಂದೆ ಮಾಡುವ ಪಾಪಗಳನ್ನು ಅವನು ಕ್ಷಮಿಸಲಾರಣ, ನಮ್ಮನ್ನು ಅಂಗೀಕಾರ ಮಾಡಲಾರಣ ಎಂಬುದಾಗಿ ಅವನನ್ನು ನಂಬಿರುವುದರಿಂದ ಪ್ರಪನ್ನನಾದವನಿಗೆ ಭಯವಿಲ್ಲ. ಆ ರೀತಿ ವಾಳುಂ ಸೋಂಬರೈ ಉಹತ್ತಿ ಪೋಲುಂ, ಸೋಂಬೇರಿಗಳಂತೆ ಆನಂದದಿಂದ ಇರಬೇಕಾದದ್ದು ಆ ಪ್ರಪನ್ನನ ಒಂದು ಪ್ರಕಾರ. ಆ ರೀತಿಯಾಗಿ ನೀನಿದೆಯಲ್ಲ, ಕೋಟೆಕ್ಕಾಲ್ ಕಟ್ಟಿಲ್ ಮೇಲ್ ಮೆತ್ತನ್ನ ಪಂಚಶಯನತ್ತಿನ್ ಮೇಲೆ ಏರಿ, ಪಂಚಶಯನಂ ಅಂತಾಳೆ. ಪಂಚಶಯನ ಅಂದರೆ ಏನು ಅಂದರು? ಹಂಸತೂಲಿಕಾ ತಲ್ಪ, ಮೆತ್ತಗಿರುವ ಹಾಸಿಗೆ, ಇದೆಲ್ಲ ನಾವು ಹೇಳ್ತೀವಿ. ಪಂಚಶಯನ ಅಂದರೆ ಏನು ಅಂದರು? 5 ಗುಣಗಳಿರುವ ಹಾಸಿಗೆಯಂತೆ. 5 ಗುಣ ಇರಬೇಕಂತೆ ಹಾಸಿಗೆಗೆ, ಆಗ ಅದು ಒಳ್ಳೆಯ ಹಾಸಿಗೆ, ಒಳ್ಳೆ ಪರಮ ಭೋಗ್ಯವಾದ ಹಾಸಿಗೆ ಎಂಬುದಾಗಿ ಅರ್ಥ. ಯಾವುದು 5 ಗುಣ ಅಂತ ಕೇಳಿದ್ರು. ಮೊಟ್ಟ ಮೊದಲ ಹಾಸಿಗೆ ಮೆತ್ತಗಿರಬೇಕು. ಒಳ್ಳೆ ಕಲ್ಲು ಥರ ಇದ್ರೆ ಮೈ ಕೈಗೆಲ್ಲ ನೋವು ಬರುತ್ತೆ, ನಿದ್ರೇನ ಬರುತ್ತೆ. ಮೃದುತ್ವ, ಹಾಸಿಗೆಯ ಮೊಟ್ಟ ಮೊದಲನೇ ಗುಣ ಮೃದುತ್ವ. ಆಮೇಲೆ ಆ ಹಾಸಿಗೆ ವಿಸ್ತಾರವಾಗಿರ್ಬೇಕಂತೆ. ಈ ಕಡೆ ತಿರುಗಿದ್ರೆ ಎಲ್ಲಿ ಬಿದ್ದೋಗ್ತೀನೋ, ಆ ಕಡೆ ತಿರುಗಿದ್ರೆ ಎಲ್ಲಿ ಬಿದ್ದೋಗ್ತೀನೋ ಅನ್ನುವಾಗ ನಿದ್ರೆ ಎಲ್ಲಿ ಬರುತ್ತೆ, ಎಲ್ಲಿ ಬೀಳ್ತೀನೋ ಅನ್ನೋ ಭಯ ಬರುತ್ತೆ. ಆದ್ದರಿಂದ ವಿಸ್ತಾರವಾಗಿ ಇರಬೇಕಂತೆ. ಆಮೇಲೆ ಆ ಹಾಸಿಗೆ ಹೇಗಿರಬೇಕು? ಒಳ್ಳೆ ಪರಿಮಳ ಇರಬೇಕಂತೆ. ಮಲಕ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ, ಘಮಘಮ ಅಂತ ವಾಸನೆ. ನಮ್ಮ ಹಾಸಿಗೆಗಳ ಹಾಗೆ ಒಳ್ಳೆ ಮುಗ್ಗಿಡಿದ ವಾಸನೆಯ ಒಳ್ಳೆ ಪರಿಮಳ ಇರಬೇಕಂತೆ ಆ ಹಾಸಿಗೆಗೆ. ಆಮೇಲೆ ಬೆಳ್ಳಗಿರಬೇಕು, ನೋಡಿದ್ರೇ ಆಸೆ ಆಗಬೇಕು, ಎಷ್ಟು ಚೆನ್ನಾಗಿದೆ ಅದರ ಮೇಲೆ ಮಲ್ಕೋಬೇಕು ಅಂತ. ಆಮೇಲೆ ಇನ್ನೊಂದು ಗುಣ ಇರಬೇಕಂತೆ. ಅದೇನು? ಚಳಿಗಾಲದಲ್ಲಿ ಬೆಚ್ಚಗಿರ್ಬೇಕಂತೆ, ಬೇಸಿಗೆನಲ್ಲಿ ತಣ್ಣಗಿರ್ಬೇಕಂತೆ. ಇಂಥ ಹಾಸಿಗೆ ನೀನು ಯಾವ ಸೈಂಟಿಸ್ಟು ಇದುವರೆಗೂ ಕಂಡು ಹಿಡ್ದಿಲ್ಲ. ಏನು ಹೇಳ್ತಾರೆ? ಧವಳತ್ವ, ಬೆಳ್ಳಗಿರಬೇಕು. ಮೃದುತ್ವ, ಮೃದುವಾಗಿ ಇರಬೇಕು. ವಿಸ್ತಾರವಾಗಿ ಇರಬೇಕು. ಆಮೇಲೆ ಗಂಧಯುಕ್ತ, ಪರಿಮಳದಿಂದ ಕೂಡಿರಬೇಕು. ಅನಂತರ ಶೀತಲತ್ವ, ಹಾಗೆ ಉಷ್ಣತ್ವ, ಇದೆರಡರಿಂದನೂ ಕೂಡಿರಬೇಕಂತೆ. ಇಂತಹ 5 ಗುಣಗಳಿಂದಿರುವ ಹಾಸಿಗೆಗೆ ಪಂಚಶಯನ ಅಂತ ಹೆಸರಂತೆ. ಅದು ಯಾವುದು ಅಂದರು? ಈ 5 ಗುಣ ಇರೋ ಹಾಸಿಗೆ ಪ್ರಪಂಚದಲ್ಲಿ ಒಂದೇ ಒಂದು ಅಂದ್ಬಿಟ್ರು. ಅದು ಯಾವುದು? ತಿರುವನಂದಾಳ್ವಾನ್ ಆದಿಶೇಷ. ಅದು ಒಂದೇ ಹಾಸಿಗೆ ಆಗಿರೋದು. ಅದು ಹೇಗಿದೆ? ಬೆಳ್ಳಗಿದ್ದಾನೆ ಆದಿಶೇಷ. ಅನಂತರ ಪರಮಾತ್ಮ ಎಷ್ಟೆಷ್ಟು ದೊಡ್ಡ ದೊಡ್ಡದಾಗಿ ಮಲ್ಕೊಂಡ್ರೆ ಅಷ್ಟೆಷ್ಟು ದೊಡ್ಡ ದೊಡ್ಡದಾಗಿ ಹೀಗಿದಾನಂತೆ. ಚಳಿಗಾಲದಲ್ಲಿ ಬೆಚ್ಚಗಿರ್ತಾನೆ, ಬೇಸಿಗೆ ಕಾಲದಲ್ಲಿ ತಣ್ಣಗಿರ್ತಾನೆ. ಒಳ್ಳೆಯ ಪರಿಮಳ, ನಿತ್ಯ ಸೂರ್ಯ ದಿವ್ಯಮಂಗಳ ವಿಗ್ರಹ ಶರೀರವಲ್ಲವ, ಎಂತಹ ದಿವ್ಯವಾದ ಪರಿಮಳ. ಆ ರೀತಿ. ಆಮೇಲೆ ಒಳಗಡೆ ಬರೀ ಗಾಳಿನೇ ತುಂಬಿಕೊಂಡಿದೆ, ಏರ್ ಪಿಲ್ಲೋ. ಹಾವಿನ ಶರೀರದಲ್ಲಿ ಏನಿದೆ? ಬರೀ ಗಾಳಿ. ಆದ್ರಿಂದ ಮೃದುವಾಗಿ ಇದೆಯಂತೆ. ಮೃದುತ್ವ, ಧವಳತ್ವ, ವಿಸ್ತಾರತ್ವ, ಶೀತಲತ್ವ, ಉಷ್ಣತ್ವ, ಆಮೇಲೆ ಪರಿಮಳ, ಇದು 5 ಕೂಡಿದ ಹಾಸಿಗೆ ಪಂಚಶಯನ. ಅದು ಯಾವುದು? ಆದಿಶೇಷ. ಅಂತಹ ಆದಿಶೇಷನ ಮೇಲೆ ಏರಿ ಅದ್ರ ಮೇಲ್ಬೇರೆ ಹತ್ತು ಮಲ್ಕೊಂಡಿದ್ದೀರಲ್ಲ ನೀವು, ಏನು ಭೋಗ್ಯತೆ. ದೀಪಗಳೆಲ್ಲ ಉರಿತಾ ಇದೆ ಹಾಡಾಗಲಲ್ಲಿ. ಗಜದಂತದಿಂದ ಅನರ್ಘವಾದ ರತ್ನಗಳಿಂದಾದ ಮಂಚ, ಅದರ ಮೇಲೆ 5 ಗುಣಗಳಿಂದ ಕೂಡಿದ ಹಾಸಿಗೆ, ಅದರ ಮೇಲೆ ಹತ್ತುಬಿಟ್ಟು ಏನಮ್ಮ ಎಷ್ಟು ಚೆನ್ನಾಗಿ ಮಲಗಿದ್ದೀರಾ, ನಿಮ್ಮ ಭೋಗವೇ ಭೋಗ. ಕೋಟೆಕ್ಕಾಲ್ ಕಟ್ಟಿಲ್ ಮೇಲ್ ಮೆತ್ತನ್ನ ಪಂಚಶಯನತ್ತಿನ್ ಮೇಲೇರಿ ಎಂಬುದಾಗಿ ಹೇಳ್ತಾಳೆ. ಅಂದರೆ ಏನು? ನಾವುಗಳು ಒಳಗೆ ಬರದೆ, ನಾವುಗಳು ತುಳಿಯದ ಹಾಸಿಗೆ ನಿಮ್ಗೆ ಯಾಕೆ ಭೋಗ್ಯವಾಗಿದೆ? ಚೆನ್ನಾಗಿ ಹಾಸಿಗೆ ಹಾಸಬೇಕು, ಮಕ್ಕಳು ಅದರ ಮೇಲೆ ಬಂದು ಕುಡಿದು ಕುಪ್ಪಳಿಸಿ ಎಲ್ಲ ಸುಕ್ಕು ಮಾಡಬೇಕು, ಅದರ ಮೇಲೆ ಅಪ್ಪ ಅಮ್ಮ ಮಲ್ಕೋಬೇಕು, ಆವಾಗ ಆನಂದ. ಅದು ಒಂಚೂರು ಹಾಗೆ ಇದ್ರೆ ಏನು ಪ್ರಯೋಜನ? ಆ ರೀತಿ ನಾವು ಬಂದು ಏರದ, ನಾವು ಬಂದು ತುಳಿಯದ, ನಮ್ಮೊಡನೆ ಕೂಡದ ಆ ಪಲ್ಲಂಗ, ಆ ಶಯ್ಯೆ ನಿಮಗೆ ಹೇಗೆ ಭೋಗ್ಯವಾಗಿದೆ? ಅಂದರೆ ಒಂದು ಶಯ್ಯಾ ಮಂದಿರದ ಚಿತ್ರಣವನ್ನು ಇಲ್ಲಿ ಆಂಡಾಳ್ ಕೊಡ್ತಾ ಇದ್ದಾಳೆ. 5 ಗುಣಗಳಿಂದ ಕೂಡಿದ್ದು. வெள்ள வெள்ளத்தின் ಮೇಲೊರು ಪಾಂಬೈ ಮೆತ್ತಯಾಹ ವಿರಿತ್ತು. ಆ ಹಾಲಿನ ನೊರೆ ಒತ್ತುತ್ತಂತೆ ಪರಮಾತ್ಮನಿಗೆ. ಅದಕ್ಕೋಸ್ಕರ ಒಂದು ಹಾಸಿಗೆ ಹಾಸ್ಕೊಂಡು ಮಲಗಿದಾನಂತೆ. ಅದು ಇನ್ನಂತಹ ಸುಕೋಮಲ ಆ ಪರಮಾತ್ಮ. ಆದರೆ ಆ ಹಾಸಿಗೆಯನ್ನ, ಆ ಕ್ಷೀರಸಾಗರವನ್ನ, ಅದರ ಮೇಲಿರುವ ಮೆತ್ತಗಿರೋ ಹಾಸಿಗೆಯನ್ನ ಪರಮಾತ್ಮ ಬಿಟ್ಟು ಈ ಗೋಕುಲಕ್ಕೆ, ಈ ಬೃಂದಾವನಕ್ಕೆ ಬಂದದ್ದು ಯಾಕೆ?
ನಾಗಪರ್ಯಂಕ ಮುತ್ಸಜ್ಜಹಿ ಆಗತೋ ಮಧುರಾಂ ಪುರಿಂ ಯೇಷ ನಾರಾಯಣ ಶ್ರೀಮಾನ್ ಕ್ಷೀರಾರ್ಣವನಿಕೇತನಃ ನಾಗಪರ್ಯಂಕ ಮುತ್ಸಜ್ಜಹಿ ಆಗತೋ ಮಧುರಾಂ ಪುರೀಂ ಎಂಬ ಹಾಗೆ ನಾಗಪರ್ಯಂಕ ಮುತ್ಸಜ್ಜ ಹಾವಿನ ಹಾಸಿಗೆಯನ್ನ ಬಿಟ್ಟು ಅದನ್ನು ಅಲ್ಲೇ ಬಿಟ್ಟು ಈ ಪರಮಾತ್ಮ ಮಥುರಾಪುರಕ್ಕೆ ಬಂದನಲ್ಲವ. ಯೇಷ ನಾರಾಯಣ ಶ್ರೀಮಾನ್, ಈ ಬೃಂದಾವನದಲ್ಲಿ ಈ ಗೋಕುಲದಲ್ಲಿ ಇರ್ತಕ್ಕಂತಹ ಈ ತುಂಟ, ಈ ಬೆಣ್ಣೆಕಳ್ಳ ಇವನಾರು? ಈ ದೇವಕಿ ವಸುದೇವರ ಮಗ, ಯಶೋದೆ ನಂದಗೋಪಾಲನ ಮಗ, ಇವನ್ ಯಾರು? ಯೇಷಃ ನಾರಾಯಣ ಶ್ರೀಮಾನ್, ಶ್ರೀಯಪತಿಯಾದ ಮಹಾಲಕ್ಷ್ಮಿಗೆ ಪತಿಯಾದ ಈ ನಾರಾಯಣ ಕ್ಷೀರಾರ್ಣವನಿಕೇತನಃ, ಕ್ಷೀರಸಾಗರವನ್ನ ಮನೆಯಾಗಿ ಉಳ್ಳವನು. ಅಂತಹ ಕ್ಷೀರಸಾಗರವನ್ನ ಮನೆಯಾಗಿ ಉಳ್ಳ ಇವನು ನಾಗಪರ್ಯಂಕಂ, ಆದಿಶೇಷನ ಪರ್ಯಂಕವನ್ನ, ಆದಿಶೇಷನೆಂಬ ಹಾಸಿಗೆಯನ್ನ ಉತ್ಸೃಜ್ಯ ಬಿಟ್ಟು ಆಗತೋ ಮಧುರಾಂಪುರಿ, ಈ ಮಧುರಾಪುರಕ್ಕೆ ಬಂದ ಎಂಬುದಾಗಿ ಪರಾಶರ ಮುನಿವರಿಯರು ವಿಷ್ಣು ಪುರಾಣದಲ್ಲಿ ಹೇಳಿದ್ರಲ್ವಾ. ಅಂದ ಮೇಲೆ ಅಲ್ಲಿ ಬಿಟ್ಟು ಬಂದದ್ದು ಯಾಕೆ? ಇಲ್ಲಿರುವ ಚೇತನರನ್ನ ರಕ್ಷಿಸಬೇಕು, ಇಲ್ಲಿರುವ ಚೇತನರನ್ನ ಸ್ವೀಕಾರ ಮಾಡಬೇಕು, ಇಲ್ಲಿರುವವರಿಗೆ ತನ್ನ ದರ್ಶನ ಕೊಡಬೇಕು ಅಂತ ಅಲ್ಲಿ ಆ ಮೆತ್ತಗಿನ ಹಾಸಿಗೆಯನ್ನು ಅಲ್ಲಿ ಬಿಟ್ಟು ಇಲ್ಲಿಗೆ ಬಂದದ್ದು. ತಿರ್ಗಾ ಅದರ ಮೇಲೆ ಹೀಗೆ ಮಲಗುವುದಕ್ಕ? ಅಲ್ಲಿ ಬಿಟ್ಟು ಇಲ್ಲಿಗೆ ಬಂದಿದ್ದು ಯಾವುದೋ ಒಂದು ಕಾರ್ಯಾರ್ಥವಾಗಿ ಒಂದು ಕಡೆಗೆ ಹೋಗಿರ್ತೀವಿ, ಉಪನ್ಯಾಸಕ್ಕೆ ಬಂದಿರ್ತೀವಿ, ಪ್ರವಚನವನ್ನ ಕೇಳಬೇಕು ಅನ್ನೋದು ಉದ್ದೇಶ. ಇಲ್ಲಿ ಬಂದು ನಿದ್ರೆ ಮಾಡಿದ್ರೆ ನಿದ್ರೆ ಮಾಡಕ್ಕ ಬಂದ್ರಿ ಅಂತ ಕೇಳ್ತೀವಿ. ಆ ರೀತಿ ಆ ಕ್ಷೀರಸಾಗರವನ್ನ ಬಿಟ್ಟು ಇಲ್ಲಿ ಬಂದದ್ದು ಚೇತನರ ರಕ್ಷಣೆಗೆ. ಚೇತನರ ರಕ್ಷಣೆಗಾಗಿ ಬಂದವನು ಅಲ್ಲೇ ಹಾಸಿಗೆನ ಬಿಟ್ಟು ಬಂದೆ. ತಗೊಂಡ್ಬಂದ್ರೆ ಎಲ್ಲಿ ನಿದ್ರೆ ಬಂದ್ಬಿಡುತ್ತೋ ಅಂತ ಅಲ್ಲೇ ಬಿಟ್ಟು ಬಂದೆ. ನೋಡಿದ್ರೆ ಅದು ಜೊತೆಲಿ ಬಂದಿದೆ ಬಲರಾಮನಾಗಿ. ಇಲ್ಲಿ ಬಂದು ಅದ್ರ ಮೇಲೆ ಮಲಗುವುದಾ? ಇವನಿಗಿಂತ ಮುಂಚೆ ಬಂದ್ಬಿಡ್ತು. ಲಗೇಜ್ ಮೊದಲು ಬಂತು, ನಮ್ಮ ಸ್ವಾಮಿಗಳು ಆಮೇಲೆ ಬಂದ್ರು. ಬಲರಾಮ ಮೊದಲು ಬಂದ್ಬಿಟ್ಟ, ಆದಿಶೇಷ ಅವತಾರ, ಆಮೇಲೆ ಪರಮಾತ್ಮ. ಇವರಿಗಿಂತ ಮುಂಚೆ ಹಾಸಿಗೆ ಬಂದಾಯ್ತಂತೆ. ಹೀಗೆ ಮಲಗುವುದಾ? ಮೆತ್ತೆನ್ನ ಪಂಚಶಯನತ್ತಿನ್ ಮೇಲೇರಿ ಎಂಬುದಾಗಿ ಇವನಿಗಿಂತಲೂ ಮುಂಚೆ ಇಲ್ಲಿ ಪ್ರತ್ಯಕ್ಷವಾಯಿತಲ್ಲ. ಆ ಹಾಸಿಗೆ ಮೇಲೆ ಹೀಗೆ ಮಲಗುವುದಕ್ಕ ನೀವು ಬಂದಿರಿ. ಇದು ಕೃಷ್ಣನನ್ನ ಕುರಿತು ಹೇಳ್ತಾ ಇರೋ ಮಾತು. ಈ ಎಲ್ಲ ಮಾತುಗಳು ಕೃಷ್ಣನನ್ನ ಕುರಿತು. ಕೃಷ್ಣ ಬಾಗಿಲನ್ನು ತೆರೆಯುವುದಕ್ಕೆ ನೀಳೆ ಬಾಗಿಲನ್ನು ತೆರೆಯುವುದಕ್ಕೆ ಎದ್ದು ಬರ್ತಾಳೆ. ನಿನಗಾಗಿ ಬಂದವರಿಗೆ ನಾನು ಆಧರಿಸ್ಬೇಕು ಅಂತ ಕೃಷ್ಣ ಹೇಳ್ತಾನೆ. ಆಗ ನೀಳೆ ಕಣ್ಣಲ್ಲೇ ಸನ್ನೆ ಮಾಡಿ ಸುಮ್ಮನೆ ಮಲ್ಕೊಳ್ಳಿ, ನಾ ಮೊದಲು ಹೋಗ್ಬೇಕು ನೀವೆಲ್ಲ ಅಂತವಂತೆ ಮತ್ತೆ ಮಲ್ಕೊಂಡ್ಬಿಟ್ಟಂತೆ. ಹೀಗೆ ನೀಳೆಯ ಕಣ್ಸನ್ನೆಗೆ ವಶನಾಗಿ ಮಲಗಿದವನೇ ಏಳು ಎಂಬುದಾಗಿ ಅವನನ್ನ ಕುರಿತು ಹೇಳೋ ಮಾತಿದ ಆಂಡಾಳ್. ಅಲ್ಲಿ ನಾಗಪರ್ಯಂಕ ಉತ್ಸರ್ಜ್ಯ ಅಂತ ಬಿಟ್ಬಿಟ್ಟು ಬಂದೆ. ಇಲ್ಲಿ ನೋಡಿದ್ರೆ ಅದ್ರ ಮೇಲೆ ಮತ್ತೆ ಬಂದು ಚೆನ್ನಾಗಿ ಮಲಗಿದೆಯಾ? ಚೆನ್ನಾಗಿದೆ ನಿನ್ನ ಚೇತನ ರಕ್ಷಣೆ, ಚೆನ್ನಾಗಿದೆ ಲೋಕದ ರಕ್ಷಣೆ, ಚೆನ್ನಾಗಿದೆ ನೀನು ಜೀವನಗಳನ್ನ ಕಾಪಾಡುವ ರೀತಿ. ಕುತ್ತು ವಿಳಕ್ಕೆರಿಯ கொட்டக்கால் கட்டில் மேல் மெத்தன்ன பஞ்சசயனத்தின் மேலேறி கொத்தலர் பூங்குழல் நப்பின்னை கொங்கை மேல். கொத்து ಅಲರ್ ಪೂಂಕುಳಲ್, ಕೊತ್ತು ಗೊಂಚಲು ಗೊಂಚಲಾಗಿ, ಅಲರ್ ಅರಳುವಂತಹ, ಪೂಂಕುಳಲ್ ಗಿಡದಲ್ಲಿ ಹೂ ಅರಳಬೇಕು. ಆದರೆ ಆ ಹೂ ಬಿಟ್ಟಿರುವ ಗೊಂಚಲನ್ನು ಕಿತ್ತು ನಪ್ಪಿನ್ನೆಯ ತಲೆಯಲ್ಲಿ ಮುಡಿಸಿದ್ರೆ ಆ ಗಿಡದಲ್ಲಿ ಅರಳಕ್ಕಿಂತ ಚೆನ್ನಾಗಿ ಇಲ್ಲ ಅರಳುತ್ತಂತೆ. ಕೊತ್ತು ಅಲರ್, ಗೊಂಚಲು ಗೊಂಚಲಾದ ಪುಷ್ಪಗಳು ಅರಳುವಂತಹ ಕೇಶವುಳ್ಳವಳು ನಪ್ಪಿನ್ನೈ. ಕೊತ್ತು ಅಲರ್ ಪೂಂಕುಳಲ್, ಪೂಂಕೊತ್ತು ಅಲರ್ ಹೂವಿನ ಗೊಂಚಲುಗಳು ಸುಂದರವಾಗಿ ಅರಳುವಂತಹ, ಕುಳಲ್ ಕೇಶವನ್ನ ಉಳ್ಳಂತಹ, ನಪ್ಪಿನ್ನೈ ನೀಳಾದೇವಿಯ ಕೊಂಗೈ ಮೇಲ್ ವಕ್ಷಸ್ಥಳದ ಮೇಲೆ ವೈತ್ಯಕ್ಕಿಡಂದ ಚೆನ್ನಾಗಿ ತಲೆಯನ್ನ ಇಟ್ಟು ಮಲಗಿದಂತಹ ಮಲರ್ಮಾರ್ಬ, ಸುಂದರಳಾದ ನಪ್ಪಿನ್ನಯ್ಯ ವಕ್ಷಸ್ಥಳದ ಮೇಲೆ ಪೂರ್ಣವಾಗಿ ನಿನ್ನನ್ನೇ ಸಮರ್ಪಣೆ ಮಾಡಿಕೊಂಡು ಮಲಗಿದಂತಹ ಮಲರ್ಮಾರ್ಬ. ಹೂವಿನಂತಹ ವಕ್ಷಸ್ಥಳ ಉಳ್ಳವನೇ, ಹೂವಿನಂತೆ ಅರಳಿದ ವಕ್ಷಸ್ಥಳ ಉಳ್ಳವನೇ. ವಾಯ್ತಿರವಾಯ್, ಬಾಯ್ ತೆಗೆದು ಒಂದು ಮಾತನಾಡಲಾರೆಯ. ನೀನು ಅಲ್ಲೇ ನಪ್ಪಿನ ಆಲಿಂಗನದಲ್ಲೇ ಮಲಗಿರು. ನಿಮ್ಮಿಬ್ಬರನ್ನ ಬೇರೆ ಮಾಡಕ್ಕೆ ನಾವೇನು ರಾವಣ ಕುಂಭಕರ್ಣರಲ್ಲ, ಅಲ್ಲೇ ಮಲಗಿರು. ಆದರೆ ಬಾಯ್ ತೆಗೆದು ಒಂದು ಮಾತಾಡಕ್ಕೇನು?
ಬಾಯು ತೆಗಿಬಾರ್ದ? ನಪ್ಪಿನ್ನೆ ಕೊಂಗೆ ಮೇಲ್ ವೈತಿಕ್ಕಿಡಂದ ಮಲರ್ಮಾರ್ಬ ವಾಯ್ತಿರವಾಯ್. ಬಾಯಿ ತೆಗೆದು ಒಂದು ಮಾತನಾಡು. ಎಷ್ಟು ಸುಂದರವಾಗಿ ಅವಳ ತಲೆಯಲ್ಲಿ ಕೂದಲು ಅರಳಿದೆ. ಯಾಕಿದ್ರಲ್ಲ ಹೀಗೆ ವರ್ಣಿಸ್ತಾರೆ ಎಂದರು. ಮೇಲೆ ಹೇಳ್ತಾಳೆ, ಮೈತಡಂಕಣ್ಣಿನಾಯ್, ದಟ್ಟವಾಗಿ ಕಾಡಿಗೆಯನ್ನು ಹಚ್ಚಿದ ಕಣ್ಣುಳ್ಳಂತಹ ನಪ್ಪಿನ್ನಯ್ಯೆ ಅಂತ ಅವಳನ್ನು ಕರೀತಾರೆ. ಅವಳ ತಲೆಯಲ್ಲಿ ಅರಳಿದ ಪುಷ್ಪಗಳನ್ನು ವರ್ಣಿಸ್ತಾರೆ. ಅವಳ ಕೈಯ ಕಣ್ಣಲ್ಲಿ ದಟ್ಟವಾಗಿ ಹಚ್ಚಿದ ಕಾಳಿಗೆಯನ್ನು ವರ್ಣಿಸ್ತಾರೆ. ಏನಿದು ಒಂದು ಪೆರಿಯವಾಚಾನ್ ಪಿಳ್ಳ ಒಂದೇ ಮಾತು ಹೇಳ್ಬಿಟ್ರು, ಪಶಿತ್ತನ್ ಸೋತ್ತೈ ವರ್ಣಿಕ್ಕುಮಾ ಪೋಲೆ. ಅಪಾರವಾಗಿ ಒಬ್ಬನಿಗೆ ಹಸಿವು, ಅವನೇನು ಇದ್ದ ಬದ್ದ ಭೋಜನ ಭಕ್ಷಣದ ಹೆಸರೆಲ್ಲ ಹೇಳಿ ಹೇಳಿ ವರ್ಣನೆ ಮಾಡ್ತಾನಂತೆ. ಕಾರಣ ಏನು? ಇವನಿಗೆ ಅಪಾರವಾದ ಹಸಿವು. ಇವಾಗ ಇವನಿಗೆ ಊಟ ಸಿಗ್ತಾ ಇಲ್ಲ. ಕೊನೆ ಪಕ್ಷ ಜಿಲೇಬಿ, ಜಾಂಗೀರು, ಪುಳಿಯೋಗರೆ, ಉಳುಂದೋರೆ ಹೆಸರಾದರೂ ಹೇಳೋಣ. ಈಗ ಏನೂ ಸಿಗ್ತಾ ಇಲ್ಲ, ಹೊಟ್ಟೆ ಹಸಿತಾ ಇದೆ. ಹಾಗೆ ಪಶಿತ್ತನ್ ಸೋತ್ತೈ ವರ್ಣಿಕ್ಕುಮಾ ಪೋಲೆ, ಅಪಾರವಾದ ಹಸಿವಿರುವವನು ಭೋಜನವನ್ನ ವರ್ಣನೆ ಮಾಡುವಂತೆ ಹೊರಗೆ ನಿಂತವರು ಇವಳ ತಲೆಯಲ್ಲಿರೋ ಹೂವನ್ನ, ಇವಳ ಕಣ್ಣಲ್ಲಿರೋ ಕಾಡಿಗೆಯನ್ನ, ಕೈಯಲ್ಲಿರುವ ಬಳೆಯನ್ನ, ಮಲಗಿರುವ ಪಲ್ಲಂಗವನ್ನ, ಪಲ್ಲಂಗದ ಮೇಲಿನ ಹಾಸಿಗೆಯನ್ನ ಎಲ್ಲವನ್ನ ವರ್ಣನೆ ಮಾಡ್ತಾರೆ. ಕಾರಣ ಇದಾವುದೂ ಅವರಿಗಿಲ್ಲ. ಇದೆಲ್ಲದರ ಹಸಿವು ಅವರಿಗಿದೆ. ಇದೆಲ್ಲದರ ಹಸಿವು ಅವರಿಗಿದೆ. ಇದಾವುದು ಅವ್ರಿಗೆ ಸಿಕ್ಕಿಲ್ಲ. ಆದ್ರಿಂದ ಚಂದಾಮರೆ ಕೈಯಾಲ್ ಶೀರಾರ್ வளையொலிப்ப கொத்தலர் பூங்குழல் மைத்தடல் கண்ணினாய் கோட்டுக்கால் ಕಟ್ಟಿಲ್ ಮೆತ್ತನ್ನ ಪಂಚಶೇನಂ. ಒಂದೊಂದು 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 ಆಹಾ ಒಂದೊಂದು ಭೋಜನ ಖಾದ್ಯಗಳ ಹೆಸರನ್ನ ಒಂದೊಂದಾಗಿ ಒಂದೊಂದಾಗಿ ಆ ಪದಾರ್ಥ ಸಿಗದೇ ಇರಬೇಕಾದ್ರೆ ಅವುಗಳ ಹೆಸರನ್ನೇ ಹೇಳಿ ಹೇಳಿ ಬಾಯಿ ಚಪ್ಪರಿಸುವಂತೆ ಇದನ್ನೆಲ್ಲ ಆಂಡಾಳ್ ವರ್ಣನೆ ಮಾಡ್ತಾ ಇದ್ದಾಳೆ. ಕೊಟ್ಟು ವಿಳಕ್ಕೆರಿಯ ಕೊಟ್ಟುಕಾಲ್ ಕಟ್ಟಿಲ್ ಮೇಲ್ ಮೆತ್ತನ್ನ ಪಂಚಶಯನತ್ತಿನ್ ಮೇಲೇರಿ கொத்தலர் பூங்குழல் நப்பின்ன கொங்க மேல் வைத்து கிடந்த மலர் மார்பா ವಾಯ್ತಿರವಾಯ್. ನಪ್ಪಿನ್ನಾದೇವಿಯ ವಕ್ಷಸ್ಥಳದ ಮೇಲೆ ತಲೆ ಇಟ್ಟು ಮಲಗಿದಂತಹ ಎಲೈ ಕೃಷ್ಣನೇ, ಎದ್ದು ಬರದೆ ಹೋದ್ರೆ ಬೇಡ, ವಾಯ್ತಿರವಾಯ್, ಬಾಯಿ ತೆಗೆದು ಒಂದು ಮಾತನಾಡು. ಏನ್ ಮಾತನಾಡಬೇಕು? ಅಂದು ಕುರುಕ್ಷೇತ್ರ ಸಮರ ಭೂಮಿಯಲ್ಲಿ ಶೋಕಾರ್ತನಾದ ಅರ್ಜುನನನ್ನ ನೋಡಿ ಅಳಬೇಡ, ಮಾಶುಚಃ ಅಂದೇ ಅಲ್ಲವ. ಪಾಪಗಳನ್ನ ಕಂಡು ಅಳಬೇಡ, ಅಂಜಬೇಡ, ನಾನಿದ್ದೀನಿ ನಿನ್ನನ್ನು ಕಾಪಾಡಕ್ಕೆ. ಮಾಶುಚಃ ಅಂತ ಒಂದು ಅಭಯಪೂರ್ವಕವಾದ ಒಂದು ಮಾತು ಹೇಳಿದೆಯಲ್ಲ, ಇವತ್ತ ಆ ಮಾತು ನಿನ್ನ ಹತ್ರ ಇಲ್ವಾ? ಆಮೇಲೆ ಆ ಪರಿಪೂರ್ಣವಾಗಿ ಶರಣಾಗತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪರಮಾತ್ಮ ಏನು ಹೇಳ್ತಾನೆ? ಈ ಸುಗ್ರೀವನನ್ನು ನೋಡಿ ಏನೆಲ್ಲ ಹೇಳ್ತಾನೆ ಪರಮಾತ್ಮ? ವಿಭೀಷಣ ಬಂದಾಗ ಆರ್ತೋವಾಯದಿವಾ ದೃಪ್ತ, ಬಂದವನು ತಕ್ಷಣವೇ ರಕ್ಷಣೆ ಬೇಕಾದವನು, ಅಥವಾ ಇನ್ಯಾವಾಗಲೋ ಸ್ವಲ್ಪ ಕಾಲ ಕಳೆದ ಮೇಲೆ ರಕ್ಷಣೆ ಬೇಕಾದವನು. ಆರ್ತೋವಾಯದಿವಾ ದೃಪ್ತ ಮಾಂಸಕೃತ್ ಶರಣಂಗತಃ ಹರಿಪ್ರಾಣಾನ್ ಪರಿತ್ಯಜ್ಯ ರಕ್ಷಿತವ್ಯಕ್ೃತಾತ್ಮನ. ಎಲೈ ಸುಗ್ರೀವನೇ, ಬಂದವನು ಆರ್ತನೋ ಬಂದವನು ದೃಪ್ತನೋ, ಅವನಿಗೆ ಬಂದವನು ಶತ್ರುವೇ ಆಗಿರಲಿ, ಪ್ರಾಣವನ್ನ ಕೊಟ್ಟಾದರೂ ಶರಣಾಗತನಾಗಿ ಬಂದವನನ್ನ ರಕ್ಷಿಸುವುದು ಕರ್ತವ್ಯ ಅಂತ ಅಂದು ಸುಗ್ರೀವನ ಮುಂದೆ ಒಂದು ಮಾತು ಹೇಳಿದೆಯಲ್ಲ. ಇವತ್ತ ಆ ಮಾತು ಏನಾಯಿತು? ಆ ಮಾತು ನಮ್ಮನ್ನು ನೋಡಿ ಹೇಳ್ಬಾರ್ದ? ವಾಯ್ತಿರವ, ಬಾಯಿ ತೆಗೆದು ಒಂದು ಮಾತನಾಡು. ಒಂದು ಅಭಯಪೂರ್ವಕವಾದ ಒಂದು ಮಾತನ್ನ ನೀನು ಆಡಲಾರೆಯ. ಹರಿಪ್ರಾಣಾನ್ ಪರಿತ್ಯಜ್ಯ ರಕ್ಷಿತವ್ಯ ಕೃತಾತ್ಮನ. ಪ್ರಾಣ ಕೊಟ್ಟಾದರೂ ರಕ್ಷಿಸಬೇಕು ಅಂದೆ. ನಮಗೆ ನಿನ್ನ ಪ್ರಾಣ ಬೇಡ, ನಿನ್ನ ಮಾತು ಬೇಕು, ನಿನ್ನ ಅಭಯವಾಕ್ಯ ಬೇಕು, ನಿನ್ನ ಅನುಗ್ರಹ ಬೇಕು. ಅದನ್ನು ನಮಗೆ ನೀಡುವವನಾಗು ಎಂಬುದಾಗಿ ಆಂಡಾಳ್ ಅವನನ್ನು ನೋಡಿ ಮಲರ್ಮಾರ್ಬಾ ಎಂಬುದಾಗಿ ಹೇಳ್ತಾಳೆ. ಇವನ ವಕ್ಷಸ್ಥಳ ಅರಳು ಬಿಟ್ಟಿದೆಯಂತೆ. ಹಾಗೆ ಮಲರಾದ ಕುವಿಯಾದ ಈ ಪರಮಾತ್ಮನಿಗೆ ಸಂಕೋಚ ವಿಕಾಸಗಳು ಇಲ್ಲ. ಸದೈಕ ರೂಪರೂಪಾಯ ಎಂಬುದಾಗಿ ಪರಮಾತ್ಮನನ್ನು ಹೇಳ್ತೀವಿ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪರೂಪಾಯ. ಸದಾ ಏಕರೂಪ ಅವಿಕಾರಾಯ. ಆ ಪರಮಾತ್ಮನಿಗೆ ವಿಕಾರಗಳಿಲ್ಲ. ಈಗ ನಾವು ಶಿಶುವಾಗಿದ್ದೆವು, ಅನಂತರ ಬಾಲ್ಯ, ಬಾಲ್ಯ ಆದಮೇಲೆ ಕೌಮಾರ್ಯ, ಕೌಮಾರ್ಯ ಆದಮೇಲೆ ಯೌವನ, ಯೌವನ ಆದಮೇಲೆ ಪ್ರೌಢ, ಪ್ರೌಢ ಆದಮೇಲೆ ವಾರ್ಧಕ್ಯ. ಹೀಗೆ ನಮಗೆ ವಿಕಾರಗಳು, ನಮ್ಮಲ್ಲಿ ಮಾರ್ಪಾಡುಗಳು.
ವಿಕಾರ ಅಂದರೆ ಕುರೂಪ ಅನ್ನೋ ಅರ್ಥವಲ್ಲ, ಮಾರ್ಪಾಡು, ಚೇಂಜ್ ಅಂತ ಅರ್ಥ. ಆ ವಿಕಾರಗಳಿಗೆ ನಮ್ಮ ಶರೀರ ಆಸ್ಪದವಾದದ್ದು, ನಾವುಗಳು ವಿಕಾರಗಳಿಗೆ ಆಸ್ಪದವಾದವರು. ಆದರೆ ಪರಮಾತ್ಮ ಅವಿಕಾರಾಯ, ಯಾವ ವಿಕಾರಗಳೂ ಇಲ್ಲ. ಈ ವಿಕಾರಗಳಿಗೆ ಕಾರಣ ಪುಣ್ಯ ಪಾಪ ರೂಪವಾದ ಕರ್ಮಗಳು. ಪರಮಾತ್ಮನಿಗೆ ಕರ್ಮವೇ ಇಲ್ಲ, ವಿಕಾರವೂ ಇಲ್ಲ. ಅವಿಕಾರಾಯ. ಆದ್ದರಿಂದ ಹೇಗೆ ಅವಿಕಾರನಾಗಿದ್ದಾನೆ? ಯಾಕ ಪರಮಾತ್ಮನಿಗೆ ವಿಕಾರಗಳಿಲ್ಲ ಅಂದರೆ ಶುದ್ಧಾಯ. ಶುದ್ಧ ಅಂದ್ರೇನು? ಪುಣ್ಯ ಪಾಪಗಳ ದೋಷ ಇಲ್ಲದ ಶುದ್ಧಿ. ಶುದ್ಧಾಯ, ಅವಿಕಾರನಾಗಿದ್ದಾನೆ. ಯಾಕೆ ಅವಿಕಾರನಾಗಿದ್ದಾನೆ? ಶುದ್ಧನಾದ್ದರಿಂದ ಅವಿಕಾರನಾಗಿದ್ದಾನೆ. ಅವಿಕಾರಾಯ ಶುದ್ಧಾಯ. ಶುದ್ಧಿ ಎಲ್ಲಿಂದ ಬಂತು? ನಿತ್ಯಾಯ, ಅನವರತ ಇರುವ ತತ್ವ. ಆದ್ದರಿಂದ ಯಾವ ಕಾಲಕ್ಕೂ ಅವನಿಗೆ ಆ ಕಾಲದಿಂದ ಏರ್ಪಡುವ ಪುಣ್ಯ ಪಾಪ ಕರ್ಮಗಳ ಸೋಂಕೆ ಇಲ್ಲ, ನಿತ್ಯನಾಗಿ ಇದ್ದಾನೆ. ಹೇಗೆ ನಿತ್ಯ? ಪರಮಾತ್ಮನೇ ಎಲ್ಲಕ್ಕಿಂತ ಉತ್ಕೃಷ್ಟನಾದವನು. ಅದರಿಂದ ಅಂದ್ಬಿಡ್ತು, ಒಂದರಿಂದ ಒಂದು. ಅದಕ್ಕೆ ಕಾರಣ ಇದು, ಇದರಿಂದ ಇದು. ಆ ಶ್ಲೋಕವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅವಿಕಾರನಾಗಿರುವುದು ಶುದ್ಧನಾದ್ದರಿಂದ, ಶುದ್ಧನಾಗಿರುವುದು ನಿತ್ಯನಾಗಿರುವುದರಿಂದ, ನಿತ್ಯನಾಗಿರುವುದು ಪರಮಾತ್ಮನಾದದ್ದರಿಂದ. ಈ ರೀತಿ ಸದಾ ಏಕರೂಪಾಯ, ಸದಾ ಕಾಲಕ್ಕೂ ಸ್ವರೂಪ ವಿಕಾರವೂ ಇಲ್ಲ, ಸ್ವಭಾವ ವಿಕಾರವೂ ಇಲ್ಲ. ನಮಗೆ ಸ್ವರೂಪ ವಿಕಾರವಿಲ್ಲ, ಸ್ವಭಾವ ವಿಕಾರ ಉಂಟು ಆತ್ಮನಿಗೆ. ಪರಮಾತ್ಮನಿಗೆ ಸ್ವರೂಪ ವಿಕಾರವೂ ಇಲ್ಲ, ಸ್ವಭಾವ ವಿಕಾರವೂ ಇಲ್ಲದ ಸದಾ ಏಕರೂಪಾಯ. ಹೀಗೆ ಆ ಪರಮಾತ್ಮನಿಗೆ ಸ್ವರೂಪ ಸ್ವಭಾವ ವಿಕಾರಗಳಿಲ್ಲದ ಆ ಪರಮಾತ್ಮ ಇಲ್ಲಿ ಆಂಡಾಳ್ ಮಲರ್ಮಾರ್ಬಾ. ಇವನ ವಕ್ಷಸ್ಥಳ ವಿಕಸನವನ್ನು ಹೊಂದಿತು, ಅರಳಿತು ಅಂತ ಹೇಳ್ತಾಳಲ್ಲ. ಅರಳೋದು ಕುಗ್ಗೋದು ಎಲ್ಲ ಪರಮಾತ್ಮನಿಗೆ ಇಲ್ವಲ್ಲ, ಅದು ಹೇಗೆ ಅರಳಿತು ಅಂದ್ರು. ಅಯ್ಯ, ಯಶೋದೆ ಒಂದು ತುಂಡು ಹಗ್ಗದಿಂದ ಕಟ್ಟಿದಾಗ್ಲೇನೆ ಆನಂದದಿಂದ ಉಬ್ಬುದನಂತೆ. ಇನ್ನು ನೀಳೆಯ ಆಲಿಂಗನದಿಂದ ಇವನು ವಕ್ಷಸ್ಥಳ ಅರಳೋದಕ್ಕೆ ಕೇಳಬೇಕಾ? ತಾಯಿ ಮುಟ್ಟಿದ್ರೇನೆ ಆನಂದದಿಂದ ಉಬ್ದಾನಂತೆ. ಇನ್ನು ಪ್ರಿಯ ಪತ್ನಿ ಆಲಿಂಗನ ಮಾಡಿದ್ರೆ ಇವನು ವಕ್ಷಸ್ಥಳ ಅರಳದೇ ಇರುತ್ತಾ? ಮಲರ್ಮಾರ್ಬಾ. ಅವನು ಹಾಗೆ ಅರಳಲಿಲ್ಲ ಅಂದ್ರೆ ಆ ಕೃಷ್ಣ ನಮಗೆ ಬೇಕಾಗೇ ಇಲ್ಲ ಅಂತ. ಕಾರಣ ಏನು? ಆ ಆಲಿಂಗನ, ಕೃಷ್ಣನನ್ನು ಆಲಿಂಗನ ಮಾಡಿಕೊಂಡು ಅವನು ಹಾಗೆ ವಿಕಸನವನ್ನು ಹೊಂದಬೇಕು, ಅವನಿಗೆ ಆನಂದ ಏರ್ಪಡಬೇಕು, ಅವನ ಮುಖ ವಿಕಾಸ ಆಗಬೇಕು ಅಂತ ತಾನೇ ನಾವು ಬಂದಿದ್ದೀವಿ. ಕಾಮಾತ್ ಗೋಪ್ಯ. ಕೃಷ್ಣ ಪರಮಾತ್ಮನಿಗೆ ಶರೀರವನ್ನು ಸಮರ್ಪಣೆ ಮಾಡಿ ಅವನಿಗೆ ಆನಂದ ಕೊಡಕ್ತಾನೆ ಇವರು ಬಂದಿದ್ದಾರೆ. ಹೀಗೆ ಇವರ ಆಲಿಂಗನಾದರೂ ಮಾಡಲಿ, ಇವರು ಪುಷ್ಪನಾದರೂ ಹಾಕಲಿ, ಇವರು ಅವನು ಉತ್ರಿಯನಾದರೂ ಹಿಡಿದು ಎಳೀಲಿ, ಏನೇ ಮಾಡಿದ್ರು ಕಲ್ಲು ಥರ ಕೃಷ್ಣ ನಿಂತಿದ್ರೆ ಆ ಕೃಷ್ಣನ ಪ್ರೀತಿ ಮಾಡಿ ಇವ್ರಿಗೇನು ಪ್ರಯೋಜನ? ಆ ಕೃಷ್ಣನ ನಮಗೆ ಬೇಕು. ಇವರ ಆಲಿಂಗನಕ್ಕೆ ಅವನು ಅರಳಬೇಕು. ಅದೇನು? ಅದವನ ಆನಂದದ ಸೂಚಕ. ಹಾಗೆ ಆ ಅರಳದೆ ಒಳ್ಳೆ ಕಲ್ ಥರ ನಿಂತಿದ್ರೆ ಪರಮಾತ್ಮನೂ ಅಷ್ಟೆ. ನಮ್ಮನ್ನ ಪರಮಾತ್ಮ ಆಲಿಂಗನ ಮಾಡುವಾಗ ನಾವು ಪರಮಾತ್ಮನಿಗೆ ಆ ಪ್ರತಿಸ್ಪಂದನವನ್ನು ಕೊಡಬೇಕು. ಯಾರೋ ಒಬ್ರು ಒಂದು ಒಳ್ಳೆ ವಿಷಯ ಹೇಳಿದ್ರೆ ಹೌದಾ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳಿದವ್ರಿಗೆ ಆನಂದ. ಸುಮ್ಮನೆ ಕೂತಿದ್ರೆ ಅಯ್ಯ ಈ ಜಡದ ಮುಂದೆ ಹೇಳಿದ್ನಲ್ಲ ಅನ್ಸುತ್ತೆ, ಯಾಕಾದ್ರೂ ಹೇಳಿದ್ವಿ ಅನ್ಸುತ್ತೆ. ಅದು ಆ ಪ್ರತಿಸ್ಪಂದನ ಬೇಕಲ್ಲವ. ಹಾಗೆ ನೀಳೆಯ ಆಲಿಂಗನದ ಪ್ರತಿಸ್ಪಂದನ ರೂಪವಾಗಿ ಅರಳಿದ ವಕ್ಷಸ್ಥಳ ಉಳ್ಳವನೇ ಅಂದ್ರೆ ಏನರ್ಥ? ಹೇ ಪರಮಾತ್ಮ, ಇಂತಹ ಅರಳುವಿಕೆಯನ್ನ ನಿನಗೆ ಉಂಟು ಮಾಡುವುದಕ್ಕಾಗಿ ನಾವು ಹೊರಗಡೆ ಕಾಯ್ತಿದ್ದೀವಿ, ನಮ್ಮನ್ನು ನೋಡು ಅಂತ ಅರ್ಥ. ಹೀಗೆ ನೀನು ಅರಳಬೇಕು, ನಮ್ಮ ಸ್ಪರ್ಶದಿಂದ ನೀನು ಅರಳಬೇಕು, ನಿನ್ನ ಮುಖ ವಿಕಾಸ ಆಗಬೇಕು, ನಿನಗೆ ಆನಂದ ಏರ್ಪಡಬೇಕು, ಆ ಆನಂದದಿಂದ ನೀನು ಅರಳಬೇಕು. ಈ ವಿಕಾಸ ಇದು ವಿಕಾರವಲ್ಲ, ಪರಮಾತ್ಮನ ಆನಂದವೆಂಬ ಗುಣದ ಅಭಿವ್ಯಕ್ತಿ. ಆದ್ದರಿಂದ ಇಂತಹ ವಿಕಾಸ ಪರಮ ಉದ್ದೇಶವಲ್ಲವ. ಚೇತನನನ್ನ ಪರಮಾತ್ಮ ಸ್ವೀಕಾರ ಮಾಡಿ ಅವನಿಗೆ ಆನಂದ ಏರ್ಪಟ್ಟು ಅವನದರಿಂದ ಮುಖ ವಿಕಾಸ ಹೊಂದಿದರೆ ಅದೇ ಪರಮ ಉದ್ದೇಶವಲ್ಲವ, ಅದೇ ನಮಗೆ ಪುರುಷಾರ್ಥವಲ್ಲವ. ಕೈಂಕರ್ಯದಿಂದ ಪರಮಾತ್ಮನಿಗೆ ಆನಂದ ಏರ್ಪಟ್ಟು ಅವನ ಮುಖ ವಿಕಾಸ ಹೊಂದುವುದಕ್ಕಾಗಿಯೇ ಆತ್ಮತತ್ವ ಇರೋದು. ಆದ್ದರಿಂದ ಮಲರ್ಮಾರ್ಬ ಎಂಬುದು ದೋಷವಲ್ಲ, ಮಲರಾದ ಕುವಿಯಾದಂತ ಆಳ್ವಾರು ಹೇಳಿದ್ರು. ಆದರೆ ಅದು ಯಾವುದು? ಕರ್ಮವೇ ಕಾರಣವಾಗಿ ಬರುವ ಸಂಕೋಚ ವಿಕಾಸಗಳು ಇಲ್ಲ ಅಂತ ಅರ್ಥ. ಆದರೆ ಪರಮಾತ್ಮನ ಅಪಾರವಾದ ಗುಣಗಳಲ್ಲಿ ಈ ರೀತಿ ಆನಂದವನ್ನು ಅನುಭವಿಸುವುದು ಎಂಬುದು ಒಂದು ಗುಣ. ಅದು ಇಲ್ವಾ ಪರಮಾತ್ಮನಿಗೆ? ಅದು ಇದೆ. ಇದು ಕರ್ಮದಿಂದ ಬಂದದ್ದಲ್ಲ, ಇದು ಪರಮಾತ್ಮನ ಕಲ್ಯಾಣ ಗುಣದಿಂದ ಬಂದದ್ದು. ಆದ್ದರಿಂದ ಅಂತಹ ಆ ಪ್ರತಿಸ್ಪಂದನವನ್ನ ನಾವು
ನಿನ್ನಿಂದ ನೋಡ್ತೇವೆ. ನಮ್ಮನ್ನ ಆಲಿಂಗನ ಮಾಡಿ ಆ ರೀತಿ ವಿಕಾಸ ನಿನಗೆ ಏರ್ಪಡಬೇಕು. ನೀಳಾಲಿಂಗನದಿಂದ ಏರ್ಪಟ್ಟ ಆ ವಿಕಾಸ ನಿನ್ನ ವಕ್ಷಸ್ಥಳದ ಅರಳುವಿಕೆ ನಮ್ಮ ಆಲಿಂಗನದಿಂದಲೂ ಏರ್ಪಡಬೇಕು. ಅದಕ್ಕಾಗಿ ನಾವು ಹೊರಗಡೆ ನಿಂತು ಕಾಯ್ತಾ ಇದ್ದೀವಿ. ಆಗಲಿ, ಬನ್ನಿರಿ, ಅವಯವನ್ನ ಕೊಟ್ಟಿದ್ದೇನೆ ಅಂತ ಒಂದು ಮಾತು ಹೇಳದೆ ಹೀಗೆ ಕೇವಲ ನೀಳೆಯ ಆಲಿಂಗನದಿಂದ ಇಷ್ಟಗಲ ವಕ್ಷಸ್ಥಳ ಮಾಡಿಕೊಂಡು ಆನಂದದಿಂದ ಆದಿಶೇಷನ ಮೇಲೆ ಮಲಗಿದೆಯಲ್ಲ, ಬಾಯಿ ತೆಗೆದು ಒಂದು ಮಾತನಾಡು. கொத்தலர் பூங்குழல் நப்பின்னை கொங்கை மேல் வைத்து கிடந்த ಮಲರ್ ಮಾರ್ಬಾ ವಾಯ್ ತಿರವಾಯ್ ಎಂಬುದಾಗಿ ಹೇಳ್ತಾಳೆ. ಇದೆಲ್ಲ ಈಗೆಲ್ಲ ಹೇಳ್ಬೋದಾ? ಮೋಕ್ಷಶಾಸ್ತ್ರ ಅಂತ ಹೇಳಿ ಯಾವುದೋ ಅಂತಃಪುರವಂತೆ ಶಯ್ಯಾ ಮಂದಿರ, ಆ ಒಳಗಿನ ಮಂದಿರದ ಮೇಲೆ ಮಲಗಿರುವ ರೀತಿ, ಅಲ್ಲಿ ದಂಪತಿಗಳು ಆಲಿಂಗನ ಮಾಡ್ಕೊಂಡಿರೋದು, ಅವಳು ವಕ್ಷಸ್ಥಳದ ಮೇಲೆ ಇವನ್ ತಲೆ ಇಟ್ಟು ಮಲಗಿರೋದು, ಇದು ನಮಗೆ ಬೇಕು ಅಂತ ಕೇಳೋದು, ಇದೆಲ್ಲ ಮೋಕ್ಷಶಾಸ್ತ್ರದಲ್ಲಿ ಹೇಳ್ಬೋದಾ? ಚೆನ್ನಾಗಿದೆಯಾ ಅಂದ್ರು. ಇದೊಂದು ಬ್ರಹ್ಮವಿದ್ಯೆ ಅಂದ್ಬಿಟ್ರು. ಇದೊಂದು ಬ್ರಹ್ಮವಿದ್ಯೆ. 32 ಬ್ರಹ್ಮವಿದ್ಯೆಗಳಲ್ಲಿ ಪರ್ಯಂಕ ವಿದ್ಯಾ ಎಂಬುದು ಒಂದು ಬ್ರಹ್ಮವಿದ್ಯೆ. ಮಧುವಿದ್ಯೆ, ದಹರ ವಿದ್ಯೆ, ಭೂಮವಿದ್ಯಾ, ಎಷ್ಟೋ 32 ಬ್ರಹ್ಮವಿದ್ಯೆಗಳು. ಅದರಲ್ಲಿ ಪರ್ಯಂಕ ವಿದ್ಯಾ ಎಂಬುದಾಗಿ ಒಂದು ವಿದ್ಯೆ. ಆ ಪರ್ಯಂಕ ವಿದ್ಯೆಯಲ್ಲಿ ಹೀಗೆ ಆದಿಶೇಷನ ಮೇಲೆ ಶಯನ ಮಾಡಿಕೊಂಡು ಲಕ್ಷ್ಮಿಯೊಡಗೂಡಿದ ಪರಮಾತ್ಮನನ್ನ ನಿರಂತರ ಉಪಾಸನೆ ಮಾಡಬೇಕು. ಅದೊಂದು ಬ್ರಹ್ಮವಿದ್ಯೆ. ಆ ನಿರಂತರ ಉಪಾಸನೆ ಮಾಡಿದವನಿಗೆ ಅವನ ಶರೀರ ವಿಯೋಗವಾದಾಗ ಅವನು ಆ ಪರಮಾತ್ಮ ಆ ರೀತಿಯಾಗಿ ಏನನ್ನ ಉಪಾಸನೆ ಮಾಡಿದನೋ ಅಲ್ಲಿಗೆ ಹೋಗ್ತಾನೆ. ಪರಮಾತ್ಮ ಅವನ ಕೈಯನ್ನ ಹಿಡಿತಾನಂತೆ, ಹಿಡಿದು ಬಾ ಮೇಲೆ ಅಂತ ಕರಿತಾನಂತೆ. ಆಗ ಆ ಆದಿಶೇಷನ ಆ ಪಲ್ಲಂಗದ ಮೇಲೆ ಪಾದೇನ ಅಧ್ಯಾರೋಹತಿ ಉಪನಿಷತ್ತು ಹೇಳುತ್ತೆ. ಪಾದಗಳಿಂದ ಆ ಆದಿಶೇಷನ ಮೇಲೆ ಹತ್ತಿ ಹತ್ತಿ ಹೋಗಿ ಪರಮಾತ್ಮ ಇವನ ಕೈ ಹಿಡಿದು ಆದಿಶೇಷನ ಮೇಲೆ ಏರಿ ಹೋಗಿ ಪರಮಾತ್ಮನನ್ನ ಆಲಿಂಗನ ಮಾಡಿಕೊಳ್ತಾನೆ ಜೀವಾತ್ಮ. ಇದು ಪರ್ಯಂಕ ವಿದ್ಯೆಯಲ್ಲಿ ಉಪನಿಷತ್ತಲ್ಲಿ ಹೇಳಲ್ಪಟ್ಟ ವಿಚಾರ. ಅದು ಉಪಾಸನೆ. ಇದು ಶರಣಾಗತಿ. ಶರಣಾಗತಿಯನ್ನಾದರೂ ಮಾಡು, ಉಪಾಸನೆಯನ್ನಾದರೂ ಮಾಡು. ಸ್ವಪ್ರವೃತ್ತಿಯಿಂದ ಉಪಾಸನೆ ಮಾಡಿ ಬರ್ತಾನೆ. ಇವರು ಶರಣಾಗತಿ ಮಾಡಿ ಪರಮಾತ್ಮ ಆ ಭೋಗ ನಿನಗೆ ನಾವು ಕೊಡಬೇಕು ಅಂತ ಆಸೆ ಪಡ್ತಾರೆ. ಈ ರೀತಿ ಪಾದೇನ ಅಧ್ಯಾರೋಹತಿ ಅಂತ ಹೇಳಿ ಆ ಪರಮಾತ್ಮ ಆದಿಶೇಷನ ಮೇಲೆ ಏರಿ ಅವನೇ ಕೈ ಕೊಟ್ಟು ಹತ್ತಿಸ್ತಾನಂತೆ ಪರ್ಯಂಕದ ಮೇಲೆ. ಕುಳ್ಳಿರಿಸಿಕೊಂಡು ಆಲಿಂಗನ ಮಾಡಿ ನೀನಾರು ಅಂತಾನೆ, ಅಹಂ ಬ್ರಹ್ಮಾಸ್ಮಿ ಅಂತಾನೆ. ಅಂದ್ರೆ ಏನು? ನಿನ್ನ ಶರೀರಭೂತನಾದವನು ನಿನ್ನಿಂದ ಎಂದೂ ಬೇರಾಗದ ತತ್ವ ಅಂತ ಹೇಳಿದಾಗ ಆಲಿಂಗನ ಮಾಡ್ಕೊಳ್ತಾನಂತೆ ಆತ್ಮವನ್ನ. ಈ ರೀತಿಯಾಗಿ ಆ ಪರ್ಯಂಕ ವಿದ್ಯೆಯಲ್ಲಿ ಸ್ವಪ್ರವೃತ್ತಿಯ ಬ್ರಹ್ಮೋಪಾಸನೆಯಿಂದ ಒಬ್ಬ ಉಪಾಸಕ ಏನನ್ನ ಪಡಿತಾನೆ? ಆಂಡಾಳನನ್ನ ಕೃಷ್ಣನನ್ನೇ ಸಾಧನವಾಗಿ ಇಟ್ಟು ನಾವು ಯಾವ ಉಪಾಸನೆಯೂ ಮಾಡಲ್ಲ, ಏನೂ ಮಾಡಲ್ಲ. ಅದನ್ನೆಲ್ಲ ನೀನೇ ಕೊಡು, ನಮಗೆ ಕೊಡ್ತೀನಿ ಅಂತ ಬಾಯಿ ತೆಗೆದು ಹೇಳು. ವಾಯ್ ತಿರವಾಯ್. ಯಾವ ಉಪಾಸನೆ, ವ್ರತ, ಜಪ, ತಪ ನಾವು ಏನೂ ಮಾಡಲ್ಲ. ನಮ್ಮನ್ನು ಪಡೆಯಕ್ಕೆ ನೀನು ವ್ರತ ಮಾಡಬೇಕು. ಕಾರಣ ಏನು? ಸ್ವತ್ತನ್ನು ಪಡೆಯಕ್ಕೆ ಸ್ವಾಮಿ ಪ್ರಯತ್ನ ಮಾಡಬೇಕು. ಅಂಥದ್ರಲ್ಲಿ ಸ್ವತ್ತೇ ಬಂದು ನಿಂತಿದೆ. ಸ್ವೀಕಾರ ಮಾಡು ಅಂತ ಹೀಗೆ ಮಲಗಿದೆಯಲ್ಲ, ಬಾಯಿ ತೆಗೆದು ಸ್ವೀಕಾರ ಮಾಡ್ತೀನಿ ಅಂತ ಒಂದು ಮಾತು ಹೇಳು. ಕೊತ್ತಲರ್ ಪೂಂಕುഴൽ ನಪ್ಪಿನ್ನ ಕೊಂಗೈ ಮೇಲ್ ವೈತೆ ಕಿಡಂದ ಮಲರ್ ಮಾರ್ಬಾ ವಾಯ್ ತಿರವಾಯ್. ಈ ಪಾಶುರವನ್ನ ಇಟ್ಟೆ ತಿರುಪ್ಪಾವೈಗೆ ಇರ್ತಕ್ಕಂತಹ ತನಿಯನ್ ಏರ್ಪಟ್ಟಿದೆ. ನೀಳಾ ತುಂಗಸ್ತನಗಿರಿ ತಟಿ ಸುಪ್ತ ಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧಂ ಅಧ್ಯಾಪಯಂತಿ. ನೀಳಾ ತುಂಗಸ್ತನಗಿರಿ ತಟಿ, ನೀಳೆಯ ಉತ್ಕೃಷ್ಟವಾದ ವಕ್ಷಸ್ಥಳದ ಮೇಲೆ ಸುಪ್ತಂ ಚೆನ್ನಾಗಿ ಮೈಮರೆತು ಭೋಗ್ಯತೆಯಿಂದ ಮೈಮರೆತು ನಿದ್ರಿಸಿರ್ತಕ್ಕಂತಹ ಕೃಷ್ಣನನ್ನ ಉದ್ಬೋಧ್ಯ ವಿಶೇಷವಾಗಿ ರೀತಿಯಲ್ಲಿ ಎಚ್ಚರಿಸಿ. ನೀಳಾ ತುಂಗಸ್ತನ ಗಿರಿತಟಿ ಸುಪ್ತಂ, ನೀಳಾದೇವಿಯ ವಕ್ಷಸ್ಥಳದಲ್ಲಿ ಚೆನ್ನಾಗಿ ಮಲಗಿದಂತಹ ಕೃಷ್ಣನನ್ನ ಉದ್ಬೋಧ್ಯ ವಿಶೇಷವಾದ ರೀತಿಯಲ್ಲಿ ಸುಪ್ರಭಾತವನ್ನು ಹಾಡಿ ಎಚ್ಚರಿಸಿ. ಶ್ರುತಿಶತ ಶಿರಸ್ಸಿದ್ಧಂ, ಶ್ರುತಿಶತ ಎಲ್ಲ ಉಪನಿಷತ್ತುಗಳು ಶ್ರುತಿ ಶಿರಸ್ ಅಂದ್ರೆ ಏನು? ಶ್ರುತಿಯ ಶಿಖರದಂತೆ ಇರುವ ಭಾಗ, ಅದು ವೇದಾಂತ. ಆ ವೇದಾಂತಗಳೇ ಉಪನಿಷತ್ತುಗಳು. ಶ್ರುತಿ ಶತ
ಅಂದರೆ ಏನು? ನೂರಾರು ಉಪನಿಷತ್ತುಗಳಲ್ಲಿ, ಅಂದರೆ ಎಣಿಸಲಾರದಷ್ಟು ಉಪನಿಷತ್ತು, ನೂರಾರು ಅನೇಕ ಉಪನಿಷತ್ತು ಅಂತ ಇಟ್ಕೊಳ್ಳಿ. ಶ್ರುತಿ ಶತ ಶಿರ ಸಹಸ್ರಂ, ನೂರಾರು ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಂತಹ ಶ್ರುತಿ ಶತ ಶಿರ ಸಿದ್ಧಂ, ಆ ನೂರಾರು ಉಪನಿಷತ್ತುಗಳಲ್ಲಿ ಸಿದ್ಧವಾಗಿ ಇರ್ತಕ್ಕಂತಹ ಸಿದ್ಧಾಂತವನ್ನ, ಅರ್ಥವನ್ನ, ಪಾರಾರ್ಥ್ಯಂ, ಪಾರಾರ್ಥ್ಯಂ ಈ ಜೀವಾತ್ಮ ಇರುವುದೇ ಪರಮಾತ್ಮನ ಭೋಗಕ್ಕಾಗಿ, ಜೀವಾತ್ಮನ ಸ್ವರೂಪವೇ ಪರಮಾತ್ಮನಿಗಾಗಿ, ಅದನ್ನು ಕೈಗೊಳ್ಳುವುದು ಪರಮಾತ್ಮನ ಸ್ವರೂಪ, ಅವನಿಗೆ ಒಪ್ಪಿಸಿಕೊಳ್ಳುವುದು ಜೀವಾತ್ಮನ ಸ್ವರೂಪ. ಈ ಜೀವಾತ್ಮ ಕರ್ಮವೇ ಕಾರಣವಾಗಿ 24 ತತ್ವಗಳಿಂದೊಡಗೂಡಿದ ಶರೀರದಲ್ಲಿ ಇರ್ತಾನೆ. ಆ ಶರೀರದ ಮುಖೇನ ಕರ್ಮಗಳೆಲ್ಲವೂ ಕೂಡ ಪರಮಾತ್ಮನ ಕೃಪೆಯಿಂದ ಕಳೆದ ನಂತರ ಈ ಆತ್ಮ ಪರಮಾತ್ಮನ ನಿತ್ಯ ಕೈಂಕರ್ಯಕ್ಕಾಗಿ ಹೋಗ್ತಾನೆ. ಅಂತಹ ನಿತ್ಯ ಕೈಂಕರ್ಯವನ್ನು ಕೊಡುವವನೇ ಪರಮಾತ್ಮ. ಆ ಪರಮಾತ್ಮನನ್ನ ಉಪಾಸನೆ ಮಾಡಬೇಕು, ಆ ಪರಮಾತ್ಮನನ್ನ ಶರಣಾಗತಿ ಮಾಡಬೇಕು. ಆ ಪರಮಾತ್ಮ ನೂರಾರು ಅವತಾರಗಳನ್ನು ಮಾಡಿ ಈ ಲೋಕಕ್ಕೆ ಬಂದು ಚೇತನರನ್ನು ಅಂಗೀಕಾರ ಮಾಡ್ತಾನೆ. ಇದೆಲ್ಲ ಉಪನಿಷತ್ತಲ್ಲಿ ಹೇಳಿದೆಯಲ್ಲ, ಇದೆಲ್ಲವನ್ನ ಪಾಠ ಮಾಡ್ತಾಳಂತೆ ಅವನಿಗೆ. ಅಧ್ಯಾಪಯಂತಿ, ಯಾರಿಗೆ ಪಾಠ? ಚೆನ್ನಾಗಿ ಮಲಗಿರೋವನಿಗೆ ಪಾಠ. ಸುಪ್ತಂ ಕೃಷ್ಣಂ ಉದ್ಬೋಧ್ಯ, ನಿದ್ರೆ ಕಣ್ಣಲ್ಲಿ ಕಣ್ಣುಚ್ತಾ ಇರೋ ಕೃಷ್ಣನಿಗೆ ಈ ಉಪನಿಷತ್ತಿನಲ್ಲಿ ಹೇಳಿರಲ್ಪಟ್ಟ ಆತ್ಮವಿಚಾರ, ಪರಮಾತ್ಮ ವಿಚಾರ, ಪುರುಷಕಾರ ವಿಚಾರ, ವಿರೋಧಿ ಸ್ವರೂಪ, ಅರ್ಥಪಂಚಕವನ್ನು ಹೇಳ್ತಾಳಂತೆ. ಆತ್ಮಸ್ವರೂಪ, ಪರಸ್ವರೂಪ, ವಿರೋಧಿ ಸ್ವರೂಪ, ಉಪಾಯ ಸ್ವರೂಪ, ಫಲಸ್ವರೂಪ, ಇದು ಎಲ್ಲವನ್ನ ಆ ನಿದ್ರೆ ಕಣ್ಣು ಪರಮಾತ್ಮನಿಗೆ ನಪ್ಪಿನ್ನೆಯ ವಕ್ಷಸ್ಥಳದ ಮೇಲೆ ಮಲಗಿರುವ ಕೃಷ್ಣನನ್ನ ಉದ್ಬೋಧ್ಯ ಅಂದ್ಲು, ವಿಶೇಷವಾಗಿ ಎಚ್ಚರಿಸಿ ಅಂದ್ಲು. ಏನು ವಿಶೇಷತೆ? ಭಾಗವತರುಗಳಿಗೆ ಸುಪ್ರಭಾತ ಹಾಡಿ, ದ್ವಾರಪಾಲಕರಿಗೆ ಹಾಡಿ, ನಂದಗೋಪನಿಗೆ ಹಾಡಿ, ಯಶೋದೆಗೆ ಹಾಡಿ, ಬಲರಾಮನಿಗೆ ಹಾಡಿ, ನಪ್ಪಿನ್ನೆಗೆ ಹಾಡಿ, ಇವನ ತನಕ ಬಂದಳಲ್ಲವ, ಹಾಗೆ ವಿಶೇಷವಾಗಿ ಸುಪ್ರಭಾತವನ್ನು ಹಾಡಿ ಉದ್ಬೋಧ್ಯ ಆ ಕೃಷ್ಣನನ್ನು ಎಚ್ಚರಿಸಿ ಶ್ರುತಿ ಶತ ಶಿರಸಿದ್ಧಂ, ನೂರಾರು ಉಪನಿಷತ್ತುಗಳಲ್ಲಿ ಸಿದ್ಧಾಂತ ಮಾಡಲ್ಪಟ್ಟಂತಹ ಪಾರಾರ್ಥ್ಯಂ, ಈ ಆತ್ಮ ಪರಮಾತ್ಮನಿಗಾಗಿಯೇ ಮೀಸಲು ಎಂಬುದಾಗಿ ಹೇಳಲ್ಪಟ್ಟಂತಹ ಅಪೂರ್ವವಾದ ವಿಚಾರಗಳೆಲ್ಲವನ್ನ ಆ ಕೃಷ್ಣನಿಗೆ ಅಧ್ಯಾಪಯಂತಿ, ಪಾಠ ಮಾಡಿದಂತಹ ಆಚಾರ್ಯಾಣಿಯಂತೆ ಈ ಆಂಡಾಳ್. ಪರಮಾತ್ಮನಿಗೆ ಇವಳು ಆಚಾರ್ಯಾಣಿ. ಪರಮಾತ್ಮ ನಮ್ಮಾಳ್ವಾರನ್ನ ನೋಡ್ತಾನೆ. ನಮ್ಮಾಳ್ವಾರರೇ ಪರಂಪದಕ್ಕೆ ಹೋಗೋಣ ಬನ್ನಿಯಿಂದ, ಹೀಗೇನಾ ಅಂದರು. ಮನೇಲಿರೋ ಯಜಮಾನರು ಬಾ ಹೊರಗಡೆ ಹೋಗೋಣ ಅಂತಾರೆ. ಇದೇ ಸೀರೆ ಇಲ್ಲ, ನಾ ಬರಲ್ಲಪ್ಪ ಅಂತಾಳೆ. ಚೆನ್ನಾಗಿ ಹೊರಗಡೆ ಹೋಗುವಾಗ ಹೇಗೆ ಹೋಗ್ಬೇಕು ಹಾಗೆ ಬರೋದು. ಹಾಗೆ ನಮ್ಮಾಳ್ವಾರು ಹೇಳ್ತಾರಂತೆ, ಪರಮಾತ್ಮ ನಡೀರಿ ಪರಂಪದಕ್ಕೆ ಅಂತಾನೆ. ಹೀಗೇನಾ ಅಂತಾರೆ. ಹೀಗೇನಾ ಅಂದ್ರೆ ಏನರ್ಥ? ಇದೇ ಶರೀರದಿಂದಲ ಅಂತಾರೆ. ಹೌದು, ಈ ಶರೀರದಲ್ಲಿ ತಾನೇ ಭಕ್ತಿ ಜ್ಞಾನ ವೈರಾಗ್ಯಗಳು ಪರಿಮಳಿಸಿತು. ನಾನು ಇದನ್ನು ಹೀಗೆ ತಗೊಂಡು ಹೋಗ್ತೀನಿ ಅಂತಾನೆ. ಅಯ್ಯಯ್ಯೋ, ಎಲ್ಲಾದರೂ ಉಂಟಾ? ಈ ಶರೀರ ಎಲ್ಲ ಪರಮಪದಕ್ಕೆ ಬರಬಾರ್ದು. ಇದು ಪಾರ್ಥಿವ ಶರೀರ, ಇದು ನಶ್ವರವಾಗುವ ಶರೀರ, ಇದು ಭೌತಿಕ ಪಾಂಚಭೌತಿಕ ಶರೀರಗಳು ಶುದ್ಧ ಸತ್ವಮಯವಾದ ಲೋಕಕ್ಕೆ ಈ ಶರೀರ ಎಲ್ಲ ಬರ್ಕೊಡ್ದು, ಇದು ತಪ್ಪು ಅಂತೇಳಿ ಈ ಶರೀರ ಯಾವುದರಿಂದ ಆಗಿದೆಯೋ ಆ 24 ತತ್ವಗಳನ್ನ ಪರಮಾತ್ಮನಿಗೆ ಪಾಠ ಹೇಳ್ತಾರಂತೆ ನಮ್ಮಾಳ್ವಾರು. ಏನೆಲ್ಲ ಪಾಠ ಹೇಳ್ತಾರೆ. ಹಾಗೆ ಆ 24 ತತ್ವಗಳ ಪರಮಾತ್ಮನಿಗೆ ಗೊತ್ತಿಲ್ವಾ? ಪಾಠ ಹೇಳಿ ಈ 24 ತತ್ವದಿಂದಾದ ಶರೀರ ಅಲ್ಲೆಲ್ಲ ಬರಬಾರದು ಅಂತೇಳಿ ಪಾಠ ಮಾಡಿದ್ರಂತೆ. ಹಾಗೆ ಆಂಡಾಳ್ ಈ ಪರಮಾತ್ಮನಿಗೆ ಪಾಠ ಹೇಳ್ತಾ ಇದ್ದಾಳೆ. ಆತ್ಮ ಪರಮಾತ್ಮ ತತ್ವದ ವಿಚಾರ, ಕೈಂಕರ್ಯದ ವಿಚಾರ ಎಲ್ಲ ಹೇಳಿ ಹೀಗೆ ನಮ್ಮನ್ನ ಈ ಆತ್ಮ ಇರುವುದೇ ನಿನಗಾಗಿ, ಪಾರಾರ್ಥ್ಯಂ ಅಂದರೆ ಉತ್ಕೃಷ್ಟವಾದ ಅರ್ಥ ಅಂತ ಒಂದು, ಆತ್ಮ ಪರಮಾತ್ಮನಿಗಾಗಿಯೇ ಎಂಬ ಅರ್ಥ, ಸ್ವೀಕಾರ ಮಾಡುವವರು ನೀನು ಅಂತ ಅರ್ಥ. ಹೀಗೆ ಎಲ್ಲ ಸಿದ್ಧಾಂತಗಳನ್ನ ಆ ಪರಮಾತ್ಮನಿಗೆ ಅಧ್ಯಾಪಯಂತಿ. ಪಾರಾರ್ಥ್ಯಂ ಶ್ರುತಿ ಶತಶಿರಸಿದ್ಧಂ ಅಧ್ಯಾಪಯಂತಿ. ಹೀಗೆ ಮಾಡಿ ಸ್ವ ಉಚ್ಚಿಷ್ಟಾಯ, ತಾನು ಮುಡಿದ ಮಾಲೆಯಿಂದ ಸ್ವಚ್ಚಿಷ್ಟಾಯಾಂ ಸ್ರಜಿ, ತಾನು ಮುಡಿದ ಸ್ರಜಿ ಮಾಲೆಯಿಂದ ಪರಮಾತ್ಮನನ್ನ ನಿಗಳಿತಂ, ಯಾವಳು ಕಟ್ಟಿದಳೋ ಅಂದರೆ ಯಾವಳ ಮುಡಿದ ಮಾಲೆಯಿಂದ ಪರಮಾತ್ಮ ಕಟ್ಟಿಸಿಕೊಂಡನೋ ಅಂತಹ ಕೃಷ್ಣನನ್ನ ಉಪದೇಶ ಮಾಡಿ ಎಚ್ಚರಿಸಿದಂತಹ ಆ ಗೋದಾದೇವಿಗೆ ಮತ್ತೆ ಮತ್ತೆ ನಮಸ್ಕಾರ, ಮತ್ತೆ ಮತ್ತೆ ನಮಸ್ಕಾರ. ಸ್ವಚ್ಚಿಷ್ಟಾಯಾಂ ಸಜನಿಗಳಿತಂ ಯಾಬಲಾತ್ಕೃತ್ಯ ಭುಂಕ್ತೆ. ಹಾಗೆ
ಆ ಪರಮಾತ್ಮನನ್ನ ಮುಡಿದ ಮಾಲೆಯಿಂದ ಕಟ್ಟಿ ಆ ಪರಮಾತ್ಮನನ್ನ ಆತನ ಮಾಲೆಯ ಪ್ರೀತಿಯ ಬಲಾತ್ಕಾರದಿಂದ ವಶ ಮಾಡಿಕೊಂಡಂತಹ ಗೋದಾ ತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯ. ಅಂತಹ ಗೋದಾದೇವಿಗೆ ಮತ್ತೆ ಮತ್ತೆ ನಮಸ್ಕಾರ, ಮತ್ತೆ ಮತ್ತೆ ನಮಸ್ಕಾರ ಅಂತ ತನಿಯನ್. ಆ ತನಿಯನಿಗೆ ಮೂಲವಾದದ್ದು ಈ 19ನೆಯ ಪಾಶುರ ಆ ಕುತ್ತು ಬಿಳಕ್ಕೆರಿಯ ಎಂಬುದಾಗಿ ಅದೆಲ್ಲವೂ ಆ ವಾತಾವರಣದಲ್ಲಿ ಬಂದುಬಿಡ್ತು. ಇಲ್ಲಿ ಪ್ರಧಾನವಾಗಿ ಪರಾಶರ ಭಟ್ಟರು ಮಾಡಿದ ತನಿಯನ್ ಇದು. ಇದರಲ್ಲಿ ಅವರು ಏನು ಹೇಳ್ತಾರೆ, ನಪ್ಪಿನ್ನ ಕೊಂಗೆ ಮೇಲ್ ವೈದ್ಯಕ್ಕಿಡಂದ ಮಲರ್ಮಾರ್ಬ ವಾಯ್ ತಿರವಾಯ್ ಎಂದಳಲವ. ಅದು ವಾಕ್ಯವನ್ನ ಇಟ್ಕೊಂಡು ಶ್ರುತಿ ಶತಶಿರ ಸಿದ್ಧಂ ಅಧ್ಯಾಪಯಂತಿ ಸುಪ್ತಂ ಕೃಷ್ಣಂ ಉದ್ಬೋಧ್ಯ ಎಂಬುದಾಗಿ ತನಿಯನನ್ನ ರಚನೆ ಮಾಡಿದ್ದಾರೆ. ಆ ತನಿಯನಿಗೆ ಮೂಲ ಕಾರಣ ಈ ಪಾಶುರ. ಹೀಗೆ ವಾಯ್ ತಿರವಾಯ್ ಅಭಯಪೂರ್ವಕವಾಗಿ ಒಂದು ಮಾತನ್ನ ಆಡಲಾರೆಯ ಎಂಬುದಾಗಿ ಆ ಪರಮಾತ್ಮನನ್ನ ಕೇಳಿದಾಗ ಇಷ್ಟೆಲ್ಲ ಬೇಡ್ಕೋತಾ ಇದ್ದಾರೆ, ಇವ್ರಿಗೆ ಹೋಗಿ ಕೃಪೆ ಮಾಡಿಬಿಡ್ಬೇಕು ಅಂತ ಹೇಳಿ ಕೃಷ್ಣ ಎದ್ದನೋ ಇಲ್ವೋ ಕಣ್ಣಲ್ಲಿ ನೋಡ್ತಾಳಂತೆ. ಮಲ್ಕೊಂಡ್ಬಿಟ್ರು ಕೃಷ್ಣಸ್ವಾಮಿ. ಮತ್ತೆ ಪಕ್ಕದಲ್ಲೇ ಇದ್ದಾಳೆ ನೀಳೆ, ಕಣ್ಣಲ್ಲೇ ನೋಡ್ಬಿಟ್ಲಂತೆ. ನೀನೇನು ಎದ್ದು ಹೋಗೋದು, ನಾನಲ್ವಾ ಮೊದಲು ಹೋಗಬೇಕು. ನೀನು ಹೋಗ್ಬಿಟ್ಟು ನೀನು ಆ ತಪ್ಪು ಮಾಡಿದ್ಯಾ ಈ ತಪ್ಪು ಮಾಡಿದ್ಯಾ ಅಂಗೀಕಾರ ಮಾಡಲ್ಲ ಅಂದರೆ ಏನು ಮಾಡೋದು, ನಾನು ಹೋಗಿ ಎಲ್ಲ ಶುರು ಮಾಡ್ತೀನಿ, ನೀವು ಮಲ್ಕೊಳ್ಳಿ ಸುಮ್ಮನೆ ಎಂತಾಳಂತೆ ಕೃಷ್ಣನನ್ನ. ಆ ರೀತಿ ಕಣ್ಸನ್ನೆಯಲ್ಲಿಯೇ ಕೃಷ್ಣನನ್ನ ಆ ನಪ್ಪಿನ್ನಾಯ್ ಸನ್ನೆ ಮಾಡಿ ಅವನು ಹೋಗುವುದಕ್ಕೆ ಬಿಡದೇ ಇದ್ದಾಗ ಈಗ ಆಂಡಾಳು ಹೇಳ್ತಾಳೆ, ಮೈತಡಂಕಣ್ಣಿನಾಯ್ ನೀ ಉನ್ಮಣಾಳನೈ ಎತ್ತನೆ போதும் துயிலள ஒட்டாய் காண் ಮೈತಡಂಕಣ್ಣಿನಾಯ್. ದಟ್ಟವಾದ ಕಾಡಿಗೆಯನ್ನ ಕಣ್ಣಿನಲ್ಲಿ ಹಚ್ಚಿಕೊಂಡವಳೆ, ಸುಂದರವಾದ ಕಣ್ಣುಳ್ಳವಳೆ. ಇವಳ ಕಣ್ಣಲ್ಲಿರುವ ಕಾಡಿಗೆ ಯಾವುದು? ಕೃಷ್ಣನೇ ಇವಳ ಕಣ್ಣಿನ ಕಾಡಿಗೆ. ಕಪ್ಪಗಿರೋ ಕೃಷ್ಣನನ್ನ ಯಾವಾಗಲೂ ನೋಡಿ 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 ಅನುಭವಿಸ್ತಾ ಆ ಕೃಷ್ಣನ ಪ್ರತಿಬಿಂಬ ಇವಳ ಕಣ್ಣಲ್ಲಿ ಹಾಗೆ ಮಡುಗಟ್ಟು ಬಿಟ್ಟಿದೆ. ಅಂತಹ ಕೃಷ್ಣನೆಂಬ ಕಾಡಿಗೆಯನ್ನ ಕಣ್ಣಲ್ಲಿ ಉಳ್ಳವಳೆ ಮೈ ತಡಂಕಣ್ಣಿನಾಯ್ ಅಂದ್ಲು. ಅಂದ್ರೆ ಏನರ್ಥ? ದೊಡ್ಡ ಸಮುದ್ರ ಇದೆ, ಅದಕ್ಕೊಂದು ದಡ ಇದೆ. ಆ ಸಮುದ್ರ ಆ ದಡವನ್ನು ದಾಟಿದ್ರೆ ತಾನೇ ಆಚೆಗೆ ಬರೋದು. ನಿನ್ನ ಕಣ್ಣೇ ಒಂದು ದಡ, ಅದನ್ನು ದಾಟಿದ್ರೆ ತಾನೇ ನಮ್ಮ ತನಕ ಬರ್ತಾನೆ. ನಿನ್ನ ಕಣ್ಣಿನ ಸೌಂದರ್ಯದಲ್ಲೇ ಮಗ್ನನಾಗಿ ಕೂತಿದಾನಲ್ಲ, ಇನ್ನು ಅವನು ನಮ್ಮನ್ನು ಎಲ್ಲಿಂದ ನೋಡ್ತಾನೆ? ಮೈ ತಡಂಕಣ್ಣಿನಾಯ್ ನೀ ಉನ್ಮಣಾಳನೈ. ನೀ ನಮ್ಮಿಬ್ಬರನ್ನ ಒಂದಾಗಿ ಕೂಡಿಸಬೇಕಾದ ಪುರುಷಕಾರ ರೂಪಿಣಿಯಾದ ನೀನು ಉನ್ಮಣಾಳನೈ. ಅವನು ಯಾರು? ಕೌಸಲ್ಯ ಲೋಕವರ್ತಾರಂ, ಲೋಕಕ್ಕೆ ಪತಿಯಾದವನು. ಪತಿಂ ವಿಶ್ವಸ್ಯ ಅಂತ ಉಪನಿಷತ್ತೇ ಹೇಳುತ್ತೆ. ಹಾಗೆ ಲೋಕಕ್ಕೆ ಪತಿಯಾದವನಿಗೆ ಏನಾಗಿದ್ದಾನೆ? ಕೇವಲ ನೀಳಾಪತಿಯಾಗಿದ್ದಾನೆ. ಉನ್ಮೈತ್ತು ನನ್ 100 ಜನಕ್ಕೆ ಅಡುಗೆ ಮಾಡಿರ್ತೀವಿ, ಒಬ್ಬರೇ ತಿನ್ಬಿಡ್ತಾರೆ. ಇದೇನಿದು 100 ಜನರ ಅಡುಗೆ ಒಬ್ಬರೇ ತಿನ್ನೋದಾ ಅಂತ ಕೇಳುವ ಹಾಗೆ ಎಲ್ಲರಿಗೆ ಸಂಬಂಧಪಟ್ಟ ಎಲ್ಲರಿಗೆ ಬೇಕಾದ ಕೃಷ್ಣ ಈಗ ಏನಾಗಿದ್ದಾನೆ? ಇಡೀ ಗೋಕುಲದ ಹೆಣ್ಣು ಮಕ್ಕಳಿಗೆ ಪತಿಯಾದ ಕೃಷ್ಣ ಈಗ ಏನಾಗಿದ್ದಾನೆ? ಕೇವಲ ನೀಳಾಪತಿಯಾಗ್ಬಿಟ್ಟಿದ್ದಾನೆ. ಉನ್ಮೈತ್ತು ನನ್, ನಿನ್ನ ಅತ್ತೆಯ ಮಗ, ನಿನ್ನ ಪತಿ ಎಂಬುದಾಗಿ ಹೇಳ್ತಾಳೆ. ಮೈತಡಂಕಣ್ಣಿನಾಯ್ ನೀ ಉನ್ಮಣಾಳನೈ. ಕೇವಲ ನಿನಗೆ ಮೀಸಲಾಗಿರ್ತದ ಆ ನಿನ್ನ ಪತಿಯನ್ನ ಮೈತಡಂಕಣ್ಣಿನಾಯ್ ಕಣ್ಣಿನ ದಡವನ್ನು ದಾಟುವುದಕ್ಕೆ ಸಾಧ್ಯವಿಲ್ಲದವನಾಗಿ ನಿನ್ನ ಕಣ್ಸೆರೆಯಲ್ಲಿಯೇ ಇರುವ ಆ ನಿನ್ನ ಪತಿಯನ್ನ ಎತ್ತನೆ ಬೋಧಂ ಎತ್ತನೆ ಏಲಂ ಸ್ವಲ್ಪ ಕಾಲವಾದರೂ ತುಯಿಲ್ ನಿದ್ರೆಯಿಂದ ಏಳುವುದಕ್ಕೆ ಒಟ್ಟಾಯ್ ಕಾಣ್. ನೀನು ಬಿಡೋದೇ ಇಲ್ವಲ್ಲ. ಆ ನಿನ್ನ ಪತಿ ಕೃಷ್ಣ ಸ್ವಲ್ಪವಾದರೂ ನಿನ್ನನ್ನ ಬಿಟ್ಟು ಎದ್ದು ಬರುವುದಕ್ಕೆ ನೀನು ಅವಕಾಶವೇ ಕೊಡ್ತಾ ಇಲ್ವಲ್ಲ. ಎತ್ತನೆ ಏಲಂ ಸ್ವಲ್ಪವಾದರೂ ಪಿರಿವು ವಿರಹವನ್ನ ಆತ್ತ ಇಲ್ಲಾಯಾಲ್ ಸಹಿಸಿಕೊಳ್ಳದೆ ಇದ್ದರೆ ತತ್ವವನ್ನೇ ಅದು ನಿನ್ನ ಸ್ವರೂಪಕ್ಕೆ ಯೋಗ್ಯವಲ್ಲ. ತಹವನ್ನೇ ಸ್ವಭಾವಕ್ಕೂ ಯೋಗ್ಯವಲ್ಲ. ನೀನೇನು ಮಾಡಬೇಕು? ಆ ಕೃಷ್ಣನನ್ನು ನಮ್ಮೆಲ್ಲರ ಜೊತೆ ಸೇರಿಸಬೇಕು. ದೇವತಾಸ್ತ್ರೀಯರ ಸಂಕಟವನ್ನು ಪರಿಹಾರ ಮಾಡೋದಕ್ಕೆ ಸೀತಾ 10 ತಿಂಗಳು ರಾಮನನ್ನ ಬಿಟ್ಟಿದ್ದಳು. ನೀನು ಅರೆ ಕ್ಷಣ ಕೂಡ ಆ ಕೃಷ್ಣನನ್ನು ಬಿಟ್ಟಿಲ್ವಲ್ಲ. ನೀಳೆಯ ಕೈಯನ್ನು ಕೃಷ್ಣ ಹಿಡ್ಕೊಂಡಿದ್ದಾನಂತೆ. ಆ ಕೈ ಇನ್ನು ಬಿಟ್ಟೇ ಇಲ್ಲ.
ಸ್ವಲ್ಪ ಸಡಲ ಮಾಡಿದ್ರೆ ಆ ಕೈಯೆಲ್ಲ ಬಿಳುಪಾಗ್ಬಿಡುತ್ತಂತೆ. ಅಯ್ಯಯ್ಯೋ, ಸ್ವಲ್ಪ ಕೈ ಸಡಲ ಮಾಡಿದ್ರೇ ಕೈ ಬಿಳುಪಾಯ್ತಲ್ಲ, ನಾ ಬಿಟ್ಟೋದ್ರೆ ಇವಳಿಗೆ ಪ್ರಾಣವೇ ಹೋಗ್ಬಿಡುತ್ತೆ ಅನ್ನುವ ಹಾಗೆ ಮಾಡಿ ಅವನನ್ನ ನಿನ್ನೊಡನೆಯೇ ಇಟ್ಟುಕೊಂಡಿರುವುದು ನಿನಗೆ ಸ್ವರೂಪವ, ನಿನಗೆ ಸ್ವಭಾವವ? ನಿನ್ನ ಸ್ವರೂಪ ಏನು? ಪುರುಷಕಾರ ಸ್ವರೂಪಿಣಿ ನೀನು. ನಿನ್ನ ಸ್ವಭಾವವೇನು? ಕೃಪೆ, ಕರುಣೆ. ಈಗ ನಮ್ಮ ವಿಷಯದಲ್ಲಿ ಆ ಕೃಪೆ ಕರುಣೆನೂ ಇಲ್ಲ, ಮತ್ತೆ ಪರಮಾತ್ಮನೊಡನೆ ಸೇರಿಸತಕ್ಕಂತಹ ಪುರುಷಕಾರ ಸ್ವರೂಪವೂ ಇಲ್ಲ. ಇದು ತತ್ವವನ್ನೇ ತಹವನ್ನೇ, ಇದು ಎರಡೂ ನಿನಗೆ ಉಚಿತವಲ್ಲ. ಹೀಗೆ ನೀನು ಮಾಡಬಹುದಾ? ಮೈತ್ತಡಂ ಕಣ್ಣಿನಾಯ್ ನೀವೊನ್ ಮಣಾಳನೆ ಎತ್ತನೆ ಏಲುಂ ತುಯಿಲಳ ಒಟ್ಟಾಯ್ ಕಾಣ್ ಎತ್ತನೆ ಏಲುಂ ಸ್ವಲ್ಪವಾದರೂ ಕಿಂಚಿತ್ತಾದರೂ ಪಿರಿವು ವಿರಹವನ್ನ ಆತ್ತ ಇಲ್ಲಾಯಾಲ್ ಸಹಿಸಿಕೊಳ್ಳದೇ ಇರುವುದು ತತ್ವವನ್ನೇ ತಹವನ್ನೇ ನಿನಗೆ ಸ್ವರೂಪವಲ್ಲ, ಸ್ವಭಾವವಲ್ಲ. ಇದನ್ನ ಚೆನ್ನಾಗಿ ತಿಳಿದುಕೊಂಡು ಸ್ವಲ್ಪ ಅವನನ್ನ ನಮಗೆ ಕೃಪೆ ಮಾಡುವಂತೆ ನೀನು ನಮಗೆ ಅನುಗ್ರಹ ಮಾಡು, ಅವನನ್ನ ಪ್ರವರ್ತಿಸು, ಪ್ರೋತ್ಸಾಹಿಸಿ ಅವನ ಕೃಪೆ ನಮಗೆ ಏರ್ಪಡುವಂತೆ ಮಾಡು ಎಂಬುದಾಗಿ ಅವಳನ್ನು ಹೇಳುವಾಗ ತತ್ವವನ್ನು ತಹವನ್ನೇ ಅಂತಳು. ಅವನನ್ನ ನೋಡಿ ಏನು ಹೇಳಿದ್ಲು? ವಾಯ್ತಿರವಾಯ್ ಮಲರ್ಮಾರ್ಬಾ ವಾಯ್ತಿರವಾಯ್ ಎಂದಳು. ಇವಳನ್ನ ನೋಡಿ ತತ್ವವನ್ನು ತಹವನ್ನೆಂದಳು. ಇದು ಎರಡೂ ಕೂಡ ಹೇಗಿದೆ ಎಂದಳು. ಸ್ವಾಮಿ ತಿರುಕ್ಕೊಟ್ಟಿಯೂರು ನಂಬಿ ಆಚಾರ್ಯ ರಾಮಾನುಜರಿಗೆ ಆಚಾರ್ಯರು ಅವರಿಗೆ ಚರ್ಮಶ್ಲೋಕಾರ್ಥವನ್ನು 18 ಬಾರಿ ಅವರ ಬಳಿಗೆ ಹೋಗ್ತಾರೆ. ಚರ್ಮಶ್ಲೋಕಾರ್ಥವನ್ನು ಹೇಳಿದ್ರು. ತಿರುಮಂತ್ರ ಅಂತ ಹೇಳ್ತಾರೆ, ಗುರು ಪರಂಪರೆಯಲ್ಲಿ ಚರ್ಮಶ್ಲೋಕ ಅಂತ ಹೇಳಿರೋದು. ಚರ್ಮಶ್ಲೋಕಾರ್ಥವನ್ನು ಅವರಿಗೆ ಉಪದೇಶವೆಲ್ಲ ಮಾಡ್ತಾರೆ. ಅದೆಲ್ಲ ಕತೆ ಗುರು ಪರಂಪರೆಯಲ್ಲಿ. ಹೀಗೆ ಹೇಳಿದಂತಹ ಆ ತಿರುಕ್ಕೊಟ್ಟಿಯೂರು ನಂಬಿ ಪರಮಪದಿಸುವ ಕಾಲ ಬಂತು. ಅಂದರೆ ಅವರು ಈ ಶರೀರವನ್ನು, ಪಾರ್ಥಿವ ಶರೀರವನ್ನು ತ್ಯಾಗ ಮಾಡಿ ಪರಮಪದಕ್ಕೆ ಹೊರಡಬೇಕು. ಆ ಕಾಲ ಸನ್ನಿಹಿತವಾಗಿದೆ. ಎರಡೂ ಕಡೆಗಳಲ್ಲಿ ಶಿಷ್ಯರು ಕುಳಿತುಕೊಂಡು ಉಪನಿಷತ್ತು, ತಿರುವಾಯ್ಮೊಳಿ ಇವೆಲ್ಲವನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಗೋಷ್ಠಿ ನಡೀತಾ ಇದೆ. ಆ ದೊಡ್ಡ ಅಧ್ಯಯನ ಉತ್ಸವದಂತೆ ಒಂದೊಂದು ಆತ್ಮವನ್ನು ಕಳಿಸುವಾಗ ಅಷ್ಟೊಂದು ವೈಭವವಂತೆ. ತಿರುವಾಯ್ಮೊಳಿಯ ಗಾನವೇನು, ಉಪನಿಷತ್ತುಗಳ ಪಾರಾಯಣವೇನು, ಇದೆಲ್ಲ ನಡೀತಿದೆ. ಆಗ ಆ ಒಬ್ಬ ಶಿಷ್ಯರು ತಿರುಕ್ಕೊಟ್ಟಿಯೂರು ನಂಬಿಗಳ ಬಳಿಗೆ ಬಂದು ಕೇಳ್ತಾರೆ, ಆಚಾರ್ಯವರ್ಯ, ತಮ್ಮ ಬಳಿ ಒಂದು ವಿಚಾರ ಕೇಳಬೇಕು, ಕೇಳಿ ಎಂದು. ಈ ಕೊನೆಯ ಗಳಿಗೆಯಲ್ಲಿ ತಾವು ಏನನ್ನ ಸ್ಮರಣೆ ಮಾಡ್ತಾ ಇದ್ದೀರಾ? ಆಚಾರ್ಯರು ಅಂಥ ಮಹಾಚಾರ್ಯರು, ಅಪೂರ್ವವಾದ ವೈರಾಗ್ಯವನ್ನು ಉಳ್ಳವರು, ಭಕ್ತಿಜ್ಞಾನ ನಿಧಿಯವರು ಅಂತ ಅವರು ತಮ್ಮ ಆ ಅಂತಿಮ ಕಾಲದಲ್ಲಿ ಏನನ್ನು ಚಿಂತನೆ ಮಾಡ್ತಾ ಇದ್ದಾರೆ, ಇದನ್ನು ತಿಳಿದುಕೊಳ್ಬೇಕು ಅಂತ ಶಿಷ್ಯ ಒಬ್ಬರು. ಆಗ ಅವರು ಹೇಳ್ತಾರೆ, ಒಂದು ಪಕ್ಷಿಯಿಂದ ನೋವು ಪಟ್ಟದ್ದನ್ನು ನೆನೆಸ್ಕೋತಾ ಇದ್ದೀನಿ ಎಂದುಬಿಟ್ರು. ಪಕ್ಷಿಯಿಂದ ನೋವು ಪಟ್ಟದ್ದನ್ನು ಅಂತಿಮ ಕಾಲದಲ್ಲಿ ಸ್ಮರಿಸೋದ? ಯಾವ ಪಕ್ಷಿ, ಯಾರು ನೋವು ಪಟ್ಟರು, ಯಾಕೆ ಹಾಗಾಯಿತು, ಅದನ್ನು ಇವ್ರು ಯಾಕೆ ಸ್ಮರಿಸ್ತಾ ಇದ್ದಾರೆ? ಏನೂ ಶಿಷ್ಯನಿಗೆ ಅರ್ಥವಾಗಲಿಲ್ಲ. ನಮ್ಮ ಆಚಾರ್ಯರುಗಳು ವ್ಯಾಖ್ಯಾನ ಮಾಡ್ತಾರೆ. ವಿಭೀಷಣ ಬಂದಿದ್ದಾನೆ ಶರಣಾಗತಿಗಾಗಿ. ಆಗ ಅವನನ್ನು ಅಂಗೀಕಾರ ಮಾಡಬಾರ್ದು ಅಂತ ಎಲ್ಲ ವಾನರರು ಹೇಳ್ತಾರೆ. ಸುಗ್ರೀವನು ಹೇಳ್ತಾನೆ, ಅವನನ್ನು ಅಂಗೀಕಾರ ಮಾಡಿಕೊಡ್ದು, ಅವನು ಬಂದ ಕಾಲ ದೇಶ ಇತ್ಯಾದಿಗಳು ಸರಿ ಇಲ್ಲ. ಶ್ರೀರಾಮಾಯಣದಲ್ಲಿ ದೊಡ್ಡ ವಾದ ಚರ್ಚೆ ಎಲ್ಲ ಇದೆ. ಆಗ ರಾಮ ಹೇಳ್ತಾನೆ, ಸುಗ್ರೀವ, ಒಂದು ಪಾರಿವಾಳ, ಒಬ್ಬ ಬೇಟೆಗಾರ ಕಾಡಿನಲ್ಲಿ ಬೇಟೆಯಾಡೋದಕ್ಕೆ ಹೋಗಿದ್ದಾನೆ. ಹಾಗೆ ಬೇಟೆಯಾಡುವುದಕ್ಕೆ ಹೋದಾಗ ಒಂದು ಹೆಣ್ಣು ಪಾರಿವಾಳವನ್ನು ಹಿಡಿತಾನೆ. ಹಿಡಿದ್ಬಿಟ್ಟು ಅದನ್ನು ಪಂಜರದಲ್ಲಿ ಹಾಕ್ಕೊಂಡ್ಬಿಡ್ತಾನೆ. ನಾಳೆ ಅದನ್ನು ಬೇಯಿಸಿ ತಿನ್ನೋದು ಅಂತ. ಇವತ್ತು ಪಂಜರದಲ್ಲಿ ಆ ಪಾರಿವಾಳವನ್ನು ಹಾಕ್ಕೊಂಡ್ಬಿಟ್ಟ. ಎಲ್ಲ ಕಡೆ ಬೇಟೆ ಆಡ್ಕೊಂಡು ಬರ್ತಾನೆ. ಸಾಯಂಕಾಲವಾಗಿಬಿಡುತ್ತೆ. ಜೋರಾಗಿ ಗುಡುಗು, ಸಿಡಿಲು, ಮಿಂಚು, ಮಳೆ, ಬಿರುಗಾಳಿ ಎಲ್ಲ ಬಂದ್ಬಿಡುತ್ತೆ. ಈಗ ಇವನಿಗೆ ಆ ಕಾಡನ್ನು ಬಿಟ್ಟು ಹೋಗೋಕ್ಕಾಗೋದೇ ಇಲ್ಲ. ಸಾಯಂಕಾಲ ಬೇರೆ ಆಗಿಬಿಟ್ಟಿದೆ, ರಾತ್ರಿ ಆಗಿಬಿಟ್ಟಿದೆ. ಬೆಳಗ್ಗೆ ಯಾವ ಮರದಲ್ಲಿ ಹೆಣ್ಣು ಪಾರಿವಾಳವನ್ನು ಹಿಡಿದನೋ ಆ ಮರದ ಕೆಳಗಡೆ ಬಂದು ನಿಂತಿದ್ದಾನೆ ಈ ಬೇಡ. ಪ್ರಾಣ ಹೋಗೋ ಸ್ಥಿತಿ ಬಂದ್ಬಿಟ್ಟಿದೆ. ಬಿರುಗಾಳಿ, ಚಳಿ, ಅಪಾರವಾದ ಹಸಿವು ಎಲ್ಲ ಆಗ್ಬಿಟ್ಟು ಆ ದುಸ್ಥಿತಿಯಲ್ಲಿ ಈ ಬೇಡರವನು ಸಾಯುವ ಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ. ಆಗ ಮರದ ಮೇಲೆ ಗಂಡು ಪಾರಿವಾಳ ಕೂತಿದೆಯಂತೆ. ಇದರ ಪತಿ ಈ ಪಂಜರದಲ್ಲಿ ಇದೆಯಲ್ಲ, ಇದರ ಪತಿ ಮೇಲೆ ಕೂತಿದೆಯಂತೆ. ಇದು ಹೇಳತ್ತಂತೆ ತನ್ನ ಪತಿಗೆ, ಹೇ ಪ್ರಿಯ, ಪ್ರಿಯತಮ, ನಮ್ಮ ಮನೆಗೆ ಇವನು ಬಂದಿದ್ದಾನೆ. ಈ ಮರವೇ ನಮ್ಮ ಮನೆ. ನಮ್ಮ ಮನೆಗೆ ಇವನು ಬಂದಿದ್ದಾನೆ.
ನಮ್ಮ ಮನೆಗೆ ಬಂದ ಅತಿಥಿ ಇವನು ಹಸಿವು ಚಳಿ ಗಾಳಿಯಿಂದ ಇವನು ಮರಣವನ್ನು ಹೊಂದಬಾರದು. ಇವನಿಗಾಗಿ ಬೆಂಕಿಯನ್ನು ಉತ್ಪತ್ತಿ ಮಾಡು. ಆ ಬೆಂಕಿಯಲ್ಲಿ ನೀನು ಬಿದ್ದು ನಿನ್ನ ಮಾಂಸವನ್ನು ಅವನಿಗೆ ಆಹಾರವಾಗಿ ಕೊಡು. ಹೇಗೂ ನನ್ನನ್ನು ನಾಳೆ ತಿಂತಾನೆ, ಇವತ್ತು ನೀನು ನಿನ್ನ ಮಾಂಸವನ್ನು ಅವನಿಗೆ ಕೊಡು ಅಂತ ಈ ಹೆಣ್ಣು ಪಾರಿವಾಳ ಅದಕ್ಕೆ ಹೇಳುತ್ತಂತೆ. ಆಗ ಆ ಗಂಡು ಪಾರಿವಾಳ ತನ್ನ ಕೊಕ್ಕಿನಿಂದ ಒಣಗಿದ ಆ ಮರದ ಪುಟ್ಟ ಪುಟ್ಟ ಎಲೆಗಳನ್ನೆಲ್ಲ ತೆಗೆದು ಕೆಳಗೆ ಹಾಕಿ ಆ ಕಡ್ಡಿಗಳನ್ನೆಲ್ಲ ಜೋಡಿಸಿ ಒಂದು ಕಡ್ಡಿ ಇನ್ನೊಂದು ಕಡ್ಡಿಯನ್ನು ಉಜ್ಜಿ ಅಲ್ಲಿ ಬೆಂಕಿಯನ್ನು ಉತ್ಪತ್ತಿ ಮಾಡಿ ತಾನು ಅದರಲ್ಲಿ ಬೀಳುತ್ತಂತೆ. ಆ ಬೆಂಕಿಯಲ್ಲಿ ಇವನು ಚಳಿ ಕಾಯಿಸಿಕೊಂಡು ಆ ಪಾರಿವಾಳದ ಮಾಂಸವನ್ನು ತಿಂದು ಇವನು ಪ್ರಾಣ ಉಳಿಯುತ್ತಂತೆ. ಇದನ್ನು ಹೆಣ್ಣು ಪಾರಿವಾಳ ನೋಡ್ತಾ ಇದೆ. ಇದು ಹೇಳುತ್ತೆ ಹೆಣ್ಣು ಪಾರಿವಾಳ, ನಮ್ಮ ಮನೆಗೆ ಬಂದವನು ನಮ್ಮ ಮನೆಗೆ ಬಂದಿದ್ದಾನೆ ಅಂದರೆ ನಮಗೆ ಶರಣಾಗತನಾಗಿ ಬಂದಿದ್ದಾನೆ ಅಂತ ಅರ್ಥ. ಶರಣಾಗತನಾಗಿ ಬಂದವನನ್ನ ಪರಿಪ್ರಾಣಾನ್ ಪರಿತ್ಯಜ್ಯ, ಪ್ರಾಣವನ್ನ ಕೊಟ್ಟಾದರೂ ಕೂಡ ರಕ್ಷಿತವ್ಯ ಕೃತಾತ್ಮನ, ರಕ್ಷಣೆ ಮಾಡಬೇಕಾದದ್ದು ನಮ್ಮ ಧರ್ಮವಲ್ಲವಾ? ಆದ್ದರಿಂದ ಆ ಪಾರಿವಾಳ ಏನ್ ಮಾಡ್ತು, ಬೆಂಕಿಯನ್ನು ಉತ್ಪತ್ತಿ ಮಾಡಿ ತಾನದರಲ್ಲಿ ಬಿದ್ದು ತನ್ನ ಮಾಂಸವನ್ನು ಕೊಟ್ಟು ತಮಗೆ ಆಶ್ರಯಕ್ಕೆ ಬಂದವನ ಬೇಡರವನು ಮಹಾಕ್ರೂರಿ, ಆದರೂ ಅವನ ಪ್ರಾಣವನ್ನ ಪಾರಿವಾಳ ಉಳಿಸ್ತು. ಈಗ ಬಂದ ವಿಭೀಷಣನನ್ನ ನಾನು ಅಂಗೀಕಾರ ಮಾಡಿದ್ರೆ ಕೂಡ ಲೋಕದವರು ಏನು ಹೇಳ್ತಾರೆ, ಏನು ಮಹಾ ಒಂದು ಪಾರಿವಾಳ ಮಾಡ್ತಾ ಇದ್ದದನ್ನ ರಾಮ ಮಾಡ್ದ, ಪಾರಿವಾಳ ಪ್ರಾಣ ಕೊಟ್ಟೆ ರಕ್ಷಣೆ ಮಾಡ್ತು, ಇವನೇನೋ ಬಂದ ಒಬ್ಬನ ಸೇರಿಸ್ಕೊಂಡ, ರಾಮ ಏನು ದೊಡ್ಡದು ಮಾಡಿಬಿಟ್ಟ, ಒಂದು ಪಾರಿವಾಳಕ್ಕಿಂತ ದೊಡ್ಡ ಕಾರ್ಯ ರಾಮ ಮಾಡೋದನ ಅಂತ ಲೋಕದ ಜನರು ಮಾತಾಡ್ತಾರಲ್ಲ. ಒಬ್ಬ ಶರಣಾಗತನಿಗಾಗಿ ಇದಕ್ಕಿಂತ ಹೆಚ್ಚು ಏನೂ ಮಾಡಕ್ ನನ್ನ ಕೈಯಲ್ಲಿ ಆಗ್ತಾ ಇಲ್ವಲ್ಲ, ಒಂದು ಪಾರಿವಾಳ ಮಾಡಿದಷ್ಟು ಕೂಡ ನಾನು ಮಾಡಲಿಲ್ವಲ್ಲ ಅಂತ ಶರಣಾಗತರ ವಿಷಯದಲ್ಲಿ ನೋವು ಪಟ್ಟಂತಹ ಆ ರಾಮನನ್ನು ಸ್ಮರಣೆ ಮಾಡ್ತಾ ಇದ್ದೀನಿ ಎಂದರಂತೆ ತಿರುಕೋಟಿಯವರು ನಂಬಿ. ಒಂದು ಪುಳ್ಳ ಅಲೆ, ಪುಳ್ಳ ಅಂದ್ರೆ ಪಕ್ಷಿ, ಒಂದು ಕಪೋತ, ಒಂದು ಪಾರಿವಾಳನೇ ಮಾಡ್ತಂತೆ. ಈ ರಾಮ ಮಾಡಬೇಡವಾ ಶರಣಾಗತ ರಕ್ಷಣೆಯನ್ನ? ಹಾಗೆ ಮಾಡಿದ್ರೂ ಕೂಡ ಅದು ತಿರಿಯಕ್ಕೆ ಮಾಡ್ತಂತೆ. ಈ ರಾಮ ಏನು ಮಾಡ್ದ ಅಂತ ಹೇಳಿ, ಒಂದು ಪಾರಿವಾಳಕ್ಕಿಂತ ನಾನು ದೊಡ್ಡವನಾಗ್ಲಿಲ್ವಲ್ಲ, ಒಂದು ಪಾರಿವಾಳ ಮಾಡಿದ ಕಾರ್ಯವನ್ನು ಕೂಡ ನಾನು ಮಾಡೋಕ್ಕಾಗ್ತಿಲ್ವಲ್ಲ ಎಂಬುದಾಗಿ ಒಂದು ಕಪೋತದಿಂದ ಶರಣಾಗತರ ವಿಷಯಕ್ಕೆ ನೋವು ಪಟ್ಟನಲ್ಲ. ಹಾಗೆ ಶರಣಾಗತರ ವಿಷಯಕ್ಕಾಗಿ ಪರಿತಾಪ ಪಡುವ ರಾಮನ ಕರುಣೆಯನ್ನ ನಾನು ಸ್ಮರಣೆ ಮಾಡ್ತಿದ್ದೀನಿ ಎಂಬುದು ತಿರುಕೋಟಿಯೂರು ನಂಬಿಗಳ ಮಾತು. ನೀನು ಹೇಗಿರಬೇಕು? ಹೆಣ್ಣು ಕಪೋತದಂತೆ ನೀನಿರಬೇಕು, ಅದು ನಿನಗೆ ಸ್ವಭಾವ ಸ್ವರೂಪ. ಅವನೇ ಆಗಿರಬೇಕು, ಗಂಡು ಕಪೋತದಂತೆ ಶರಣಾಗತರಾಗಿ ಬಂದ ನಮ್ಮನ್ನ ಯಾವ ಕಾರಣಕ್ಕೂ ಕೈ ಬಿಡದೆ ರಕ್ಷಿಸಬೇಕು. ಅವನು ಮಾತಾಡದೆ ಮಲಗಿದ್ದಾನೆ, ನೀನು ಎಲ್ಲ ಮರ್ತು ಮಲಗಿದೀಯಾ. ಒಂದು ಕಪೋತ ಮಾಡಿದ ಕಾರ್ಯ ಮಾಡಲಿಲ್ವಲ್ಲ ಅಂತ ದುಃಖಪಟ್ಟದ್ದು ಹೋದ ಅವತಾರಕ್ಕೆ ಮಾತ್ರನಾ? ಈ ಅವತಾರದಲ್ಲಿ ಇಲ್ಲವಾ? ಇದು ಕೃಷ್ಣಾವತಾರ, ಅದು ರಾಮಾವತಾರ. ಆಗ ಕಪೋತದಿಂದ ನೋವು ಪಟ್ಟೆ. ಈಗ ಇಷ್ಟು 5 ಲಕ್ಷ ಕುಟುಂಬದವರು ಬಂದು ನಿಂತಿದ್ದಾರೆ. ಹೀಗೆ ಮಲಗಿದೆಯಲ್ಲ, ವಾಯ್ತಿರವಾಯ್ ತತ್ವವನ್ನೇ ತಹವನ್ನೇ, ಇದು ನಿನಗೂ ಉಚಿತವಲ್ಲ, ಅವನಿಗೂ ಉಚಿತವಲ್ಲ. ಈ ರೀತಿ ಶರಣಾಗತ ರಕ್ಷಣೆ ಮಾಡದಿರುವುದು ನಿಮ್ಮಿಬ್ಬರಿಗೂ ಸ್ವರೂಪವಲ್ಲ, ನಿಮ್ಮಿಬ್ಬರಿಗೂ ಸ್ವಭಾವವಲ್ಲ. ಹೀಗೆ ಭೋಗದಲ್ಲಿ ಮೈಮರೆತು ಹೀಗೆ ಮಲಗುವುದಕ್ಕಾಗಿಯ ಇಲ್ಲಿ ಬಂದಿರಿ ಎಂಬುದಾಗಿ ಆ ದಿವ್ಯ ದಂಪತಿಗಳನ್ನ ವಿಶೇಷವಾದ ಸುಪ್ರಭಾತದಿಂದ ಎಚ್ಚರಿಸಿ ಶರಣಾಗತರ ಲಕ್ಷಣವನ್ನು ಹೇಳಿ, ಶರಣ್ಯನ ಲಕ್ಷಣಗಳನ್ನು ಹೇಳಿ, ಶರಣಾಗತಿಯನ್ನ ಅಂಗೀಕಾರ ಮಾಡಬೇಕು ಎಂಬತಕ್ಕಂತಹ ವೇದಾಂತಾರ್ಥಗಳೆಲ್ಲವನ್ನ ಕೃಷ್ಣನಿಗೆ ಉಪದೇಶ ಮಾಡಿ ಆ ದಿವ್ಯ ದಂಪತಿಗಳಿಗೆ ಸುಪ್ರಭಾತವನ್ನ ಹಾಡಿ ದೇವಿ ಆಂಡಾಳ್ 19ನೇ ದಿನದ ಪಾಶುರವನ್ನ ಪೂರ್ಣ ಮಾಡ್ತಾಳೆ. ಕುತ್ತು ವಿಳಕ್ಕೆರಿಯ ಒಟ್ಟುಕಾಲ್ ಕಟ್ಟಿಲ್ ಮೇಲ್ மெத்தன்ன பஞ்சசயனத்தின் மேலேறி கொத்தலர் பூங்குழல் நப்பின்னை கொங்கை மேல் வைத்து கிடந்த மலர் மார்பா வாய் திரவாய் மைத்தடங் கண்ணினாய் நீ உன் மணாளனை எத்தனை போதும் துயிலெழ ஒட்டாய் காண் எத்தனையேலும் பிரிவார்த்த இல்லாயால் தத்துவமன்னே தகவேலோரெம்பாவாய்.
विशिष्टमालिका गन्धबन्धुरजिष्णवे विष्णुचित्ततनूजायै गोदायै नित्यमङ्गलम् मादृशा किञ्चनत्राण बद्धकङ्कणपाणये विष्णुचित्ततनूजायै गोदायै नित्यमङ्गलम् श्रीमत्यै विष्णुचित्तार्य मनोनन्दनहेतवे नन्दनन्दनसुन्दर्यै गोदायै नित्यमङ्गलम् திருவாழிப்பூரத்தில் ஜகத்துதித்தாள் திருப்பாவை 30 செப்பினாள் வாழியே பெரியாழ்வார் பெற்றெடுத்த பெண் பிள்ளை வாழியே பெரும்பூதூர் மாமுனிக்கு பின்னானாள் வாழியே 143 உரைத்தாள் வாழியே உயரங்கற்கே கண்டி உலங்களித்தாள் வாழியே மறுவாரும் திருவல்லி வடநாடி வாழியே வன்புதுவனகர் கோதை மலர்பதங்கள் வாழியே ஆண்டாள் திருவடிகளே சரணம். சர்வம் ஸ்ரீ கிருஷ்ணார்ப்பணமஸ்து.